ಸರಿನವಾ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬಳ್ಳಾರಿ ಜಿಲ್ಲಾ ಗುರುಜಿ. ಬಳ್ಳಾರಿ. ಏನು ಮಾಡ್ಕೊಂಡಿರೋದವ? ನಿಮ್ಮ ವಯಸ್ಸೆಷ್ಟು ತಾಯಿ? ನಮ್ದು 50 ಗುರುಜಿ. ಆಯಿತು, ಒಳ್ಳೇದವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಒಂದ್ 3-4 ತಿಂಗಳಾತ್ ಗುರುಜಿ ನೋಡಕ. ಮಗ ತಲೆ ಐತಿ ಗುರುಜಿ, ಟಚ್ ಫೋನ್ ನೀವು ಕಾಣಲ್ಲ, ನಮ್ ಸಣ್ಣ ಫೋನ್ ಇದು. ಇರ್ಲಿ ಇರ್ಲಿ ಇರ್ಲಿ, ತೊಂದರೆ ಹಾ. ಮತ್ತೆ ಅವ್ರು- ಟಚ್ ಫೋನ್. ಅವ್ರು ಮತ್ತೆ ನೀವು ಕಾರ್ಯಕ್ರಮ ಯಾವ್ದ್ರ ಕೇಳ್ತೀರಾ? ಅವ್ರು ಇದ್ದಾಗ ಅವರು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾರೆ ಗುರುಜಿ. ಅವರು ಸ್ವಲ್ಪ ಯಾವಾಗ ನಿಟ್ಟಾಗ ಕೇಳ್ತಾ ಇರ್ತೀನಿ. ಹ್ಮ್ ಅವ್ರು ಕೂಡ ನೋಡ್ತಿರ್ತಾರ ಹ್ಮ್ 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 ಅವಾಗ. ನಾನ್ ಸ್ವಲ್ಪ ಇಡಮ್ಮ ಅಂತಿರ್ತೀನಿ ಶರ್ನ ಗುರುಜಿ. ನಮ್ಮ ಮಲ್ಕೊ ಹಂಗೆ ಏಕಂತ ನಿದ್ದಾಯ್ತು ಬಿಟ್ರಗನ ನೀವು ಮಲ್ಕೊಂಡ್ಬಿಟ್ರ ಅಂತ ಆಫ್ ಮಾಡ್ತಾರ ಗುರುಜಿ. ಅಷ್ಟೇ ಗುರುಜಿ. ಏನಾದ್ರೂ ಹಂಚ್ಕೊಳ್ಳೋದು ಹೇಳೋದು ಇದೆಯೇನವ? ಒಂದ್ ಗುರುಜಿ ಭಾರಿ ಇದೆ ಅಂದ್ರೆ ಹೆಂಗ್ ಹೇಳ್ಬೇಕು ನನಗೆ ಅರ್ಥ ಆಗೋದು ಗುರುಜಿ ಇದು. ಏನು ಆರಾಮಾಗಿ ಒಬ್ಬ ಪುಟ್ಟ ಹುಡುಗನ ಹತ್ರ ಮಾತಾಡ್ತಾ ಇದ್ದೀನಿ, ಮಗನ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಹೇಳವ್ವ. ನೋಡಿ, ನಮ್ಮ ಸೌಭಾಗ್ಯ, ನಿಮ್ಮ ಹಿರಿಯರು ಅಷ್ಟು ತಾಳ್ಮೆಯಿಂದ ಕಾರ್ಯಕ್ರಮ ಕೇಳ್ತೀರಾ, ಇನ್ನೊಬ್ರು ಕತೆ ಕೇಳ್ತೀರಾ ಅಂದ್ರೆ ಹೌದು ಗುರುಜಿ. ಏನನ್ಸುತ್ತ? ಹೆಣ್ಮಕ್ಳು ಕತೆಗಳನ್ನೆಲ್ಲ ಕೇಳ್ಬೇಕಾದ್ರೆ ಏನನ್ಸುತ್ತವ? ಗುರುಜಿ ನಿಜವಾಗ್ ಗುರುಜಿ ತಿಳ್ಕೊಂಡ್ ನೋಡಿ ಭಾರಿ ಅನುಭವ ಆಗ್ತದ ನೋಡ್ ಗುರುಜಿ. ಹ್ಮ್ 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 ಇದ್ರಿಂದ ಯೋಚನೆ ಮಾಡಿ ನೀವ್ ಹೇಳೋದ್ರೊಟ್ಟು ಪಾಲಿಸಿದ್ರೆ, ಹ್ಮ್ 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 ದುಡುಕ್ಲಾರ್ದಂಗ್ ಪಾಲಿಸಿದ್ರೆ ಗುರುಜಿ ಭಾರಿ ಬುದ್ಧಿವಂತಿಕೆ, ತಿಳುವಳಿಕೆ, ಜ್ಞಾನ ಬರ್ತದ ನೋಡಿ ಗುರುಜಿ. ಹ್ಮ್. ಸಂತೋಷ. ಆಯ್ತವ, ಹೇಳ್ತಾಯಿ. ನನಗೆ 2 ಹೆಣ್ಮಕ್ಳು ಸಾರು, ಒಬ್ಬ ಗಂಡ್ ಮಗ. ಹ್ಮ್ ಆದ್ರೆ ನಮ್ದು ಹೆಂಗಂತ ಒಂದ್ ಬುಕ್ದಾಗ ಬರ್ದ್ರ ಕೂಡ ಕಡಿಮೆ ಬರ್ತದ ಗುರುಜಿ ಹೇಳ್ಬೇಕಂದ್ರೆ. ಸಮಯ ಸಾಲಲ್ಲ ಅಥವಾ ಪುಸ್ತಕ ಸಾಲಲ್ಲ ಅಂತ. ಪುಸ್ತಕ ಸಾಲಲ್ಲ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟತ್ ಗುರುಜಿ. ಆಯ್ತು, ಈಗ ನಿಮಗೆ 51, ಬಟ್ ನಿಮಗೆ ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು ಸಹ ಗುರುಜಿ, ಒಬ್ಬ ಗಂಡ್ ಮಗ. ಹೆಣ್ಮಗ ದೊಡ್ಡ ಐತೆ, ನಡಲು ಗಂಡ್ ಮಗ, ಲಾಸ್ಟ್ ಹೆಣ್ಣು ಹುಡುಗಿ. ಅವರು PUC ಸೆಕೆಂಡರು ಹೋದ ಕಾಲಕ್ಕನೆ ನಾನು ಇದ್ದಿಲ್ಲ, ನಮ್ಮ ಅಜ್ಜರು ಅಮ್ಮಮ್ಮರು ಊರಿಗೆ ಹೋಗಿದ್ದೆ. PUC ಸೆಕೆಂಡರ್ ಇನ್ನು ಎಕ್ಸಾಮ್ ಮುಗಿದಿದ್ದಿಲ್ಲ. ಯಾರೋ ಸುಮ್ನೆ ಸಂಬಂಧಗಳು ನೋಡಕ್ ಬಂದ್ಬಿಟ್ರು ಗುರುಜಿ. ಅಲ್ಲ, ಒಂದ್ ನಿಮಿಷ. ಈಗ ನಿಮ್ಮ ಯಜಮಾನ್ರಿಲ್ಲವಾ? ನಮ್ಮ ಯಜಮಾನ್ರು ಇದಾರೆ ಗುರುಜಿ. ಓಕೆ, ಈಗ ಇಬ್ರು ಒಟ್ಟಿಗೆ ಇದ್ದೀರಾ? ಇಲ್ಲ ಗುರುಜಿ, ಅವರು ಬೇರೆ ಹತ್ರ ಹೋಗ್ಯಾರ. ತಾಯಿ ಮಗಳು, ದೊಡ್ಡ ಮಗಳು ಇಲ್ಲ ನಮ್ಮ ಹತ್ರ ಇದಲ್ಲ. ಆ ಮಗಳು ತಾನಿಲ್ಲಿ ಒಂದ್ ದೇವಸ್ಥಾನದಲ್ಲಿ ಹೋಗ್ಯಾರ ಗುರುಜಿ. ಸರಿನವ, ನನಗೆ ಒಂಚೂರು ಮೊದಲಿನಿಂದ ಹೇಳುವ, ನನಗೆ ಗೊತ್ತಾಗ್ತಿಲ್ಲ. ಮದುವೆ ಆಯ್ತು, 3 ಮಕ್ಳು ಹುಟ್ಟುದು, ಏನಾಯ್ತು? 3 ಮಕ್ಳು ಹುಟ್ಟಿದ್ರು ಗುರುಜಿ. ನಮ್ಮ ದೊಡ್ಡ ಮಗಳಿಗೆ PUC ಸೆಕೆಂಡರ್ ಓದ್ತಿದ್ಲು ಗುರುಜಿ. ಓಕೆ. ನಾನ್ ನಮ್ಮ ಅಮ್ಮಮ್ಮವ್ರು ಊರಿಗೆ ಹೋಗಿದ್ದೆ. ಅವನ ಮಗ ನಮ್ ಬೇರೆ ಕಡೆಗೆ ಓದಕ್ ಹೋಗಿದ್ದ ಗುರುಜಿ. ನಮ್ಮ ಬೇರೆಯವ್ರು ನೋಡಕ್ ಬಂದಿದ್ರು. ಇವ್ರು ಸ್ಕೂಲ್ಗೆ ಹೋಗ್ತಿದ್ರಲ್ಲ, ಆವತ್ತಿನ ದಿವ್ಸ ಸಂಡೆ ಐತೆ ಅಂತ ಹೇಳಿ ಬಾಳ ಹೊತ್ತು ಮಲ್ಕೊಂಡ್ಬಿಟ್ಟಾರ ಗುರುಜಿ. ಯಾರು? ನಮ್ಮ ಮನೆಯವರು, ನಮ್ಮ 2 ಹುಡುಗರು. ಓಕೆ, ನಿಮ್ಮ ದೊಡ್ಡ ಮಗಳು ಎಲ್ಲಿಗೆ ಹೋಗಿದ್ರು? ದೊಡ್ಡ ಮಗಳು ಇದ್ಲು ಗುರುಜಿ. ನಾನು ಊರಿಗೆ ಹೋಗಿದ್ದೆ, ನಮ್ಮ ಅಮ್ಮಮ್ಮವ್ರ ಊರಿಗೆ. ತವ್ರ ಮನೆಗೆ? ತವ್ರ ಮನೆ ಅಲ್ಲ ಗುರುಜಿ, ನಮ್ಮ ಅಮ್ಮನ ತವ್ರ ಮನೆ ಊರಿಗೆ ನಾನು ಹೋಗಿದ್ದೆ, ಸೋದರ ಮಾವನವ್ರ ಊರಿಗೆ. ಅಂದ್ರೆ ನಿಮ್ಮ ಅಜ್ಜಿ ಮನೆಗೆ? ನಮ್ಮ ಅಜ್ಜಿ ಮನೆಗೆ ನಾನು ಹೋಗಿದ್ದೆ. ಯಾರೋ ಹಿಂಗೆ ಸುಮ್ನೆ ಇದ್ದಕ್ಕಿದ್ದಂಗೆ ನೋಡಕ್ ಬಂದ್ಬಿಟ್ಟಾರ ಗುರುಜಿ. ಅವತ್ತು ಸಂಡೆ ಆಯ್ತು. ನೋಡಕ್ ಬಂದ್ರಿ ಇವ್ರು ನಮ್ಮ ಮನೆಯವ್ರು. ನಮ್ಮ ಮನೆಯವರು, ನಮ್ಮ ಸಣ್ಣ ಮಗಳು, ಇವಳು ಇನ್ನ ಮಲ್ಕೊಂಡಿದ್ರು ಗುರುಜಿ. ಮಲ್ಕೊಂಡಿದ್ದಾಗ ಅವ್ರು ಬಂದ್ಬಿಟ್ರು. ಬಂದ್ ಕೂಡಲೇ ಮತ್ತೆ ಬಂದರ್ ನ್ಯಾಸ ಇದ್ ಮಾಡಕ್ ಆಗ್ತದ ಅಂತೇಳಿ ನಾನು ಪರಿಚಯದನ್ನ ಕರ್ಕೊಂಡ್ಬಂದು ತೋರ್ಸಿದ್ರು ಗುರುಜಿ ಅವ್ರಿಗೆ. ಅವ್ರು ಒಪ್ಕೊಂಡು ಹೋಗ್ಬಿಟ್ರು ಗುರುಜಿ. ನೀವಿರ್ಲಿಲ್ಲ? ನಾವಿರ್ಲಿಲ್ಲ. ನಾವ್ ಮಾಡ್ಬೇಕನ್ನೋ ಉದ್ದೇಶ ಕೂಡ ಇದ್ದಿಲ್ಲ ಗುರುಜಿ. ಇನ್ನ ಚಿಕ್ಕ ಮಕ್ಕಳು, PUC ಸೆಕೆಂಡರ್ ಎಕ್ಸಾಮ್ ಮುಗ್ದಿಲ್ಲ, PUC ಸೆಕೆಂಡರ್ ಓದು ಮುಗ್ದಿಲ್ಲ. ಹಂಗಾಯ್ತು. ಆದ್ರೆ ಸರಿ ಬಿಡ ಅಂತೇಳಿ ನಮ್ಮ ಮನೆಯವರು, ದೊಡ್ಡಪ್ಪ ಅವರು ಏನಂದ್ರು, ನಮ್ ತಮ್ಮ ಒಬ್ಬನ ಇಂಜಿನಿಯರ್, ನನಗೆ ಒಬ್ಬ ಅಣ್ಣ, 2 ತಮ್ಮನವರು. ಆ ತಮ್ಮನಿಗೆ ನಾನು ಯಾವಾಗ ಮಾಮೂಲ್ ಅವ್ರ ಮನೆಗೆ ಹೋದಾಗ ಜನ ಕೂವಡ್ ಮಾಡ್ತಿದ್ರ ಅನ್ನ ಮಾತು. ಇನ್ನೇನಮ್ಮ ಹಳೆಯ ಇಂಜಿನಿಯರ್ ಹಂಗ ಹಿಂಗ ಅಂತ. ನೋಡಮ್ಮ, ಅವ್ರ ಆಕಾಶ, ನಾನ್ ಭೂಮಿ. ನನಗೆ ಎಷ್ಟೊತ್ತಾದ್ರೆ ಭೂಮಿ ಸಿಗ್ತತ್, ಆಕಾಶ ಸಿಗಲ್ಲ ಅನ್ನೋದಿತ್ತು ಗುರುಜಿ. ಈಗ ಭೂಮಿ ಹಿಡ್ಕೋಬಹುದು, ಆಕಾಶ ಸಿಗ್ತತೇನ್ ಗುರುಜಿ? ಅಂದ್ರೆ ಶ್ರೀಮಂತರ ಸವಾಸ ಬೇಡ ಅಂತ. ಗುರುಜಿ ಇಷ್ಟಕ್ಕ ಅವರು ಮಾಡ್ಕೊಂಬ ಚೀಟಾಗಿಲ್ಲ, ಕೇಳಿ ಅರ್ಥವಾಗಬಾರ್ದಂತ. ಒಂದ್ ನಿಮಿಷ ಹಾಗೆ ಇರವ. ಒಳ್ಳೇದು ಗುರುಜಿ. ಒಂದ್ ನಿಮಿಷ ಹಾಗೆ ಇರವ. ಮಲ್ಕೊಂಡಿದ್ರು ಗುರುಜಿ.
ಮಲ್ಕೊಂಡಿದ್ದಾಗ ಅವ್ರು ಬಂದ್ಬಿಟ್ರು. ಆಯ್ತು. ಹೇಳವ. ಆಮೇಲೆ ಗುರುಜಿ ನಮ್ ಮನೆಯವ್ರು ದೊಡ್ಡಪ್ಪರು ನೋಡವ್ವ ಇವತ್ತು ನಾಳೆ ತಂದೆ ತಾಯಿ ಇಬ್ರು ಇದಾರೆ, ಒಂದು ಮಾತು ಕೇಳ್ಕೊಂಡು ಬಾ ನೋಡೋಣ ಆಮೇಲೆ ಮುಂದೆ ಪ್ರಯತ್ನ ಮಾಡೋಣ ಅಂದ್ರು ಗುರುಜಿ. ಅಂದ್ರೆ ಯಾರನ್ನ ಕೇಳ್ಕೊಂಡು ಬಾ ಅಂತ? ನಮ್ಮ ತಂದೆನ ತಾಯಿನ. ನಿಮ್ ತಂದೆ ತಾಯಿನ? ತವ್ರ ಮನೆಗೆ ನೀನು ನಿಮ್ ತಮ್ಮಗ ಕೇಳ್ಕೊಂಡು ಬಾ, ನಿಮ್ಮಪ್ಪ ನಿಮ್ಮಮ್ಮರು ಮಾಡ್ಕೊಂತಾರ, ಇಲ್ಲ ಒಂದು ಮಾತು ಐದಾರಲ್ಲ ಇವತ್ತು ನಾಳೆ ಅವರು. ಓಕೆ, ಅಂದ್ರೆ ಅಲ್ಲಿ ಮಾಡ್ಕೊಳಲ್ಲ ಅಂದಾಗ ನಾವ್ ಇಲ್ಲಿ ಮುಂದಿನ ಹೆಜ್ಜೆ ಇಡ್ಬೋದು ಅಂತ. ಅಂತಂದು ಅಂದ್ರತು ಗುರುಜಿ. ನನ್ ಇಷ್ಟ ಇದ್ದಿಲ್ಲ ಕೇಳಕ್ ಹೋಗಕ್ ಬಿಡ ಗುರುಜಿ, ಹೇಳ್ಬೇಕಾದ್ರೆ. ಆದ್ರೆ ಸರಿ ಬಿಡ ಅಂತ ಹೋದೆ. ನಮ್ಮ ತಂದೆಯವರು ನಮ್ ತಾಯಿಯವ್ರು ಇದ್ರು, ನಮ್ ಚಿಕ್ಕ ತಮ್ಮನು ಇದ್ದವನು, ನಮ್ ದೊಡ್ಡಣ್ಣವ್ರು. ಅವ್ರು ಸ್ವಲ್ಪ ಎಲ್ಲ ಐತೆ ಗುರುಜಿ ಬೇಕಂತನ ಮಾಡ್ಕೋಬಾರ್ದು ಅವನ ಉದ್ದೇಶಕ್ಕೋ ಏನೋ. ಹೇಳಮ್ಮ ನಾನ್ ಮಾತಾಡಕಲ್ಲ, ನಾನ್ ಬರಕಲ್ಲ, ನಿಮ್ ಇಷ್ಟ ಅವ್ರ ಇಷ್ಟ ಅಂತ ಗುರುಜಿ. ಅಂದ್ರ ನಾನು ಇದ್ದೆ ನೋಡಪ್ಪ, ನಾನೇನ್ ಇವಾಗ ಕಾಯಂ ಮಾಡಲ್ಲ, ಲಗ್ನ ಮಾಡಲ್ಲ, ಏನು ಸುಮ್ಮನೆ ಒಂದ್ ಮಾತು ನೀನ್ ಪರ್ಯ ಹೊರಗಿನ ಮನುಷ್ಯ ಬಂದಂಗ್ ಬಂದು ಸುಮ್ನೆ ಒಂದ್ ಸೈಡ್ ಕುಂತ್ಕೋ, ನಾನೇನ್ ಹೋಳ್ಗೆ ಊಟ ಮಾಡಲ್ಲ, ಅವ್ರಗೇನ್ ಕಾಯಂ ಮಾಡಿ ಫಿಕ್ಸ್ ಮಾಡಿ ಇದು ಮಾಡಲ್ಲ, ಸುಮ್ನೆ ಸೈಡಿಗೆ ನಾನ್ ಕೈಲಿದ್ದ ಬಂದಂಗ್ ಬಂದ್ ಸುಮ್ನೆ ಕುಂತ್ಕೊಂಡ್ ಬಾ ಅಂದ್ರೆ ಬರಲ್ಲ ಅಂದ ಗುರುಜಿ. ಸರಿ ಅಂತ ಬಿಟ್ಟೆ. ಬಿಟ್ಟ ಮೇಲೆ ಗುರುಜಿ ಏನಾಯ್ತು, ಹೋದೆ ನಾನೊಬ್ಳೆ. ಹೋಗಿ ಕೇಳಿದೆ, ಅವನಿಗೆ ಏನಿತ್ತು ಇನ್ನ ಸಾಡ್ರ ಸ್ವಲ್ಪ ಇತ್ತು, ಕಡಿಮೆ ಸಾಡ್ರೆ ಇತ್ತು. ಅವನಿಗೆ ನಾನ್ ಇವಾಗ ಮಾಡ್ಕೊಂಡ್ರೆ ಸಂಸಾರ ಮಾಡಕ್ ಆಗಲ್ಲ, ನಾನ್ 3 ವರ್ಷ ನಾನ್ ಮಾಡ್ಕೊಳೋದಲ್ಲ, 3 ವರ್ಷ ವೇಟ್ ಮಾಡ್ರಿ ಅಂದ. ಅಂದ್ರೆ ಪಗಾರ ಕಡಿಮೆ ಇತ್ತು ಅಂತ? ಅವನಂದ್ಮೇಲೆ ಒಂದ್ 3 ವರ್ಷ ಅಂದ. 3 ವರ್ಷ ಅಂದ್ರೆ ಸರಿ ಒಳಗೆ ಯಾವ್ದನ್ನ ಒಂದು ಗುರುಜಿ ನಮ್ ಮನ್ಯಾಗ ಏನೋ ಒಂದು, ನಮ್ಮ ಅಪ್ಪವ್ರ ಮನೇಲಿ ಏನೋ ಒಂದ್ ಇದು ಮಾಡ್ಲಿ, ಒಂದು ನಿಮ್ಮಂತ ದೇವ್ರನ್ನ ಕೇಳಕ್ ಹೋಗ್ತಿದ್ರು. ಅವ್ರ ಏನಂದ್ರು, ಹಿಂಗ್ ಬಂದಾರಪ್ಪ ಅಂತಂದ್ರೆ ನಮ್ಮ ಮಾವರು ನಮ್ಮ ಅಪ್ಪವ್ರು ಇಬ್ಬರು ಹೋಗಿದ್ರು ಕೇಳಕ್ಕೆ. ನಿಮ್ಮಂತವ್ರ ಮಧ್ಯ ಮನ್ಸಿದವ್ರು ಏನಂದ್ರು, ನೋಡಪ್ಪ ಮಾಡ್ಕೊಳ್ಳೋದಾದ್ರೆ ಸಾಡ್ರಿ ಕಡಿಮನ್ನ ಇರ್ಲಿ ಹೆಂಗನ್ನ ಇರ್ಲಿ ಮಾಡ್ಕೋಬೇಕಂಬ ಉದ್ದೇಶ ಇದ್ರೆ ಮಾಡ್ಕ್ಯಾರ್ರಿ, 3 ವರ್ಷ ತನಕ ಟೈಮ್ ಇಡೋದು ಚೆನ್ನಾಗಲ್ಲ ಅಂತ ಹೇಳ್ತಾರ ಮಧ್ಯವರ್ತಿ ಯಜಮಾನ. ಇಲ್ಲ ತಪ ಆಗದಲ್ಲ ನನ್ಗೆ ಹಿಂಗಂದ್ರ ಸಾಕ್ನವ್ರ ನಮ್ಮ ಕೇಳ್ಬಾರನು, ಅವ್ರ ಹೆಂಗಂದ್ರ ಹಂಗಂದ್ರ ಗುರುಜಿ. ಅವ್ರೇನಂದ್ರು, ಸರಿ ಒಳಕರೆ 3 ವರ್ಷ ತನಕ ಆದ್ರ ಹುಡುಗ ಏನಾಯ್ತು ಮಾಡ್ಕೊಳ್ರಿ, ನೀವೇ ಒಳ್ಳೇದಾತ ಮಾಡ್ಕೊಳ್ರ ಅಂದ್ರ ಗುರುಜಿ. ಅಂದ್ಮೇಲೆ ಅವರು ನಮ್ ಚಿಕ್ಕ ತಮ್ಮನ ಕೈಲಿ ದೊಡ್ಡ ನಾನ್ 40,000 ಸಾಲ ಕೊಟ್ಟಿನ ಅವನಿಗೆ, ನಾನ್ 40,000 ಕೊಡ್ಬೇಕು ಹಂಗಂತ ಏನೋ ಒಂದ್ ತೊಂಡಿನ ಆಯ್ತಾಗ್ರೆ. ನಮ್ಮನ್ ಕರ್ಸಿದ್ರು ಗುರುಜಿ, ಅವ್ರು ಬಾಗ ಹಂಚ್ಕೊಳಕ್ಕಾದ್ರೆ ಕರ್ಸಿದ್ರು. ನಾವ್ ಓದ್ವಿ. ನಮ್ ಮನೆಯವ್ರ ಏನಂದ್ರು, ಸರಿ ಒಳಗ ಮಾಡ್ಕೊಂತಾನಲ್ಲ ಆ ಸಾಲ, ಅವನು ಹೊಲ ಮಾರೋದಕ್ಕ ಆ ಸಾಲ ನಾನ್ ಕೊಟ್ಕೊಂತೀನಿ, ಹೊಲ ಮಾರೋದ್ ಬೇಡ ಅಂತ ನಮ್ ಮನೆಯವ್ರ ಹೇಳಿದ್ರ. ಅವ್ನಿಗೆ ಏನಾಗ್ಬಿಡ್ತಾರೆ, ನಮ್ ದೊಡ್ಡವನಿಗೆ ಮಾಡ್ಕೋಬೇಕಂತ ರೂಲ್ಸ್ ಐತೆ, ಏನ್ ನನ್ನ ಸಿಗಲಾಡ್ದೀರ ನೀವು? ಅಂದ್ರೆ ಏನ್ ಅರ್ಥ ಅದು? ಮಾಡ್ಕೋಬಾರ್ದು ಅಂತ ಅಂದ್ರೆ ಹೆಣ್ಣನ್ನು ಮಾಡ್ಕೊಳ್ಳೋದು ಬೇಡ ಅಂತ? ಅನ್ನ ಬ್ಯಾಡ ಅನ್ನೋದ್ಕ ನಮ್ ಸಲುವಾಗಿ ನೀವ್ ಅಡ್ದಿರ, ನಾವೇ ಮಾಡ್ಕೋಬೇಕಂತ ರೂಲ್ಸ್ ಐತೆ ನಿಮಗೆ? ಅಂದ್ರೆ ನಮ್ ಸಲುವಾಗಿ ನೀವು ಮಗಳನ್ನ ಎತ್ತಿದೀರಾ ಇಲ್ಲ ತಾನೇ, ನಾವ್ಯಾಕೆ ಮಾಡ್ಕೊಳ್ಬೇಕು ಅನ್ನೋ ಅರ್ಥ. ಗುರುಜಿ ಹಂಗಂದ. ಮಧ್ಯ ಮನುಷ್ಯ ನಮ್ಮ ಅಮ್ಮನಕಿನ ದೊಡ್ಡ ಅಮ್ಮನ ಮಗ ನಮ್ಮ ಅಣ್ಣ ಆಗ್ತಾನ. ಆ ಅಣ್ಣದೇನಂದ, ಅಲ್ಲಪ್ಪ ನಿನ್ಗೆ ಏನ್ ನಮ್ಮ ಹತ್ರ ಏನ್ ಕೊಟ್ಟು ಹೋಗ್ಬಿಡ್ತು ಅನ್ನೋದು ಕೂಡ ತಿಳ್ದಂಗ ಮಧ್ಯವರ್ತಿ ನಮ್ಮ ಅಣ್ಣ ನಮ್ ದೊಡ್ಡಮ್ಮನ ಮಗ ಆತಿದ್ದೇನಂದ, ಅಲ್ಲಪ್ಪ ನಿನ್ಗೆ ಏಟ್ಬೇಕು, ರೊಕ್ಕ ಏಟ್ಬೇಕು, ಬಂಗಾರ ಏಟ್ಬೇಕು, ನಾನ್ ಕೊಡ್ತೀನಿ, ಅದೆಲ್ಲ ಪದಿತ ನೋಡಿ ಕೇಳಲ್ಲ ಗುರುಜಿ. ಕೇಳಿದ್ರೆ ಸುಮ್ನೆ ಆಗ್ಬಿಟ್ಟಿ, ಮಾಡ್ಕೊಳಲ್ಲ ಹಂಗಂದ ಸುಮ್ನೆ ಆಗ್ಬಿಟ್ಟಿ. ಸುಮ್ನೆ ಆಗ್ಬಿಟ್ರೆ ನೋಡಂದ್ರೆ ಅವ್ರಾಗ ಎಲ್ಲನ್ನ ನೋಡಕ್ ಹೋದಾಗ ಮಾಡ್ದಾಗಲ್ಲ ನಾವು ಸುಮ್ನೆ ಅದಕ್ಕೆ ಹಂಗಿಂಗ ಅನ್ನೋದ್ರಾಗ ಅವನ್ ಮಾತು ಕೇಳೋ ಏನೋ ಗೊತ್ತಿಲ್ಲ ಗುರುಜಿ. ನಮ್ಮಪ್ಪವ್ರು ಅಲ್ಲೇ ಪ್ರಯತ್ನ ಮಾಡಕ ಮಂದಿ ಏನಂತ ಹೇಳ್ತಿದ್ದ, ಸರಿಯಪ್ಪ ಎಲ್ಲ ನಾವು ಗುಡಾಗಿ ಮೊಮ್ಮಗಳಿಗೆ ಬೇರೆ ತಲೆ ಎಲ್ಲ ಸ್ವಲ್ಪ ಬೇಕಿದ್ದಲ್ಲಿ ನೋಡಿ ಕೊಟ್ರ ಆಯ್ತು, ಮಾಡಿದ್ರ ಆಯ್ತು. ನಮ್ಮ ಮಗನಿ ನಾವೆಲ್ಲ ನೋಡೋಣ, ಎಲ್ಲರೂ ಇದ್ರಾಗ ನಾಗಲ್ ಮಾಡಿಕೊಟ್ಟು ಬಿಡೋಣ, ಬೇರೆ ಕಡೆ ನೋಡೋಣ ಹಂಗ ಹಿಂಗ ಅಂತ ಸುಮ್ನೆ ಗಾಳಿ ಸುದ್ದಿ ಬಂತು ನಮ್ಮ ಮನೆಯವ್ರಿಗೆ. ಈಗ ಆಯ್ತವ, ಈಗ ನಿನ್ ತವ್ರ ಮನೆ ಕೊಟ್ಟು ಇಲ್ವೋ? ಇಲ್ಲ ಗುರುಜಿ ಮಾಡ್ಕೊಳ್ಳಲ್ಲ ಅವ್ರು. ಆಯ್ತು, ಮುಂದಕ್ಕೆ ಏನಾಯ್ತು ಅದ್ ಮುಂದಕ್ಕೆ ಹೇಳುವ. ಮುಂದಕ್ಕೆ ಮತ್ತೆ ನಮ್ಮ ಮನೆಯವರು ಅಲ್ಲಿ ಇದ್ದಕ್ಕಿದ್ದಂಗ ಅದೇ ನಾವು ಇರೋ ಊರಾಗ ಬೇರೆಯವನು ಒಂದು
ಮಧ್ಯವರ್ತಿ ಕರ್ಕೊಂಡ್ ಬಂದ್ಬಿಟ್ಟ. ಈ ಮೊದ್ಲು ಬಂದು ನೋಡ್ಕೊಂಡು ಹೋದವ್ರು ಏನಾದ್ರು? ಅವ್ರದ್ದು ಬಿಟ್ಬಿಟ್ರು ಗುರುಜಿ. ನಿಮ್ ಜಂಜಾಟದಲ್ಲಿ ಅದನ್ನ ಬಿಟ್ರಿ? ಬಿಟ್ಬಿಟ್ಟಿದ್ವಿ. ಬಿಟ್ಟ ಮೇಲೆ ಮತ್ತೆ ಬೇರೆ ಊರಾಗ ಇದ್ದಕ್ಕಿದ್ದಂಗ ಸಂಬಂಧ ಬಂತು ಗುರುಜಿ. ಅವನು ಇಬ್ರು ಗಂಡ್ ಮಕ್ಳು ಇಬ್ರು ಹೆಣ್ಮಕ್ಳು. ಇವನ್ ದೊಡ್ಡವನು, ಒಬ್ಬ ಅಕ್ಕ ಇದ್ದಾಳ, ಒಬ್ಬ ತಮ್ಮ ಒಬ್ಬ ತಂಗಿ. ಅವನು ಕೆಲವು ದಿವಸದ ಮುಂದೆ ಊರ್ ಬಿಟ್ಟು ಹೋಗಿದ್ನಂತ ಗುರುಜಿ. ಏನೋ ಸಾಲ ಮಾಡಿ ಏನೇನೋ ಗೊತ್ತಿಲ್ಲ ಗುರುಜಿ ನಮಗೆ. ಅಂತವನಿಗೆ ನಮ್ಮ ಮನೆಯವ್ರು ಇದ್ದಕ್ಕಿದ್ದಂಗ ಕಾಯಿ ಮಾಡಿಬಿಟ್ರಿಲ್ಲ ದೇಶದಾರ ಅಂದ್ರು. ಅವನು ಸ್ವಲ್ಪ ಬಿಸಿನೆಸ್ ನೆಲ್ ವ್ಯಾಪಾರ ಮಾಡ್ತಿದ್ನ ಗುರುಜಿ. ಒಂದ್ 10 ಎಕರೆ 12 ಎಕರೆ ನೀರಾವರಿ ಗದ್ದೆ ಇತ್ತು ಗುರುಜಿ. 11 ತಿಂಗಳ ನೀರು. ಇಲ್ಲ ಊರಾಗ ವ್ಯಾಪಾರ ಮಾಡ್ತಾನಲ್ಲ, ಸರಿ ಬಿಡು ನಮ್ಮ ಮಗನಿಗೆ ಕೂಡ ಸ್ವಲ್ಪ ಹಂಗ ಹೊಂದಾಣಿಕೆ ಆಗ್ತತ, ಇಬ್ರು ವ್ಯಾಪಾರ ಮಾಡ್ಕೊಂಡು ದೇಶ ಇರ್ತಾರ ಹಂಗ ಹಿಂಗ ಅಂತೇಳಿ ನಂಬಿಕೊಂಡು ಮಾತ್ ಮಾಡಿಬಿಟ್ನ ಗುರುಜಿ. ನಮ್ ಹುಡುಗಿ ಅವನಿಗೆ ವರನೇ ಅಲ್ಲ. ಆದ್ರೆ ಕೇಳಲ್ಲ. ಆಮೇಲೆ ಇದ್ದಕ್ಕಿದಂಗ ಹಂಗ ಹಿಂಗ ಅಂತ ಜನ ಹೇಳ್ಬಿಟ್ರ. ಅವನು ಹಂಗ ಹಿಂಗ ಹೆಂಗ್ ಕಾಯಿ ಮಾಡಿದ್ರ ಹಂಗ ಹಿಂಗ ಅಂತ ನಮ್ಮ ಮನೆಯವ್ರಿಗೆ ನಮ್ಗೆ ತಿಳಿಸಿದ್ರು ಜನ. ಬಂಗಾರದಂತ ಟುಳ್ಳೆನ ಹೆಂಗ್ ಕೊಟ್ರಿ ಹೆಂಗ್ ಮಾಡ್ರಿ ಕಾಯಿನ ಏನ್ ಕಟ್ಟಂಗಿಲ್ಲ ಅಂದ್ರೆ ನಾನ್ ನಮ್ಮ ಮನೆಯವ್ರಿಗೆ ನಮ್ಮ ಮಗಳು ನಾವು ತಿರುಗಿದ್ವಿ ಗುರುಜಿ. ಅಂದ್ರೆ ಕೊಡಬಾರ್ದು ಅನ್ನೋದಕ್ಕೆ ಏನ್ ಕಾರಣ ಇದ್ದು ನಿಮ್ಮ ಹತ್ರ? ಅಂದ್ರೆ ಸರಿಯ ಅವನ್ಗೆಲ್ಲ ಚಟವಾಗ್ಬಿಟ್ಟ ಗುರುಜಿ. ಕುಡಿಯೋದಂತ ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಾರ್ದಂಗ ಒಂದಿಷ್ಟು ಕುಡಿಯೋದ್ರ ಚಟಕೋ ಯಾವ್ದಕ್ಕೋ ಸಾಲ ಗೀಲ ಮಾಡಿ ಏನೇನ್ ಕಥೆ ಆಗಿತ್ತ ಗುರುಜಿ. ಅವ್ರೊಂದು ಒಣಗಿದ್ರು ಕಡೆಗೆ ನಾವು ಅವನ್ ಕಡೆಗಿದ್ವಿ. ಗೊತ್ತಾಗ್ತಿದ್ದಿಲ್ಲ ಗಂಡ್ಮಕ್ಳು ಗೊತ್ತು, ಹೊರಗ್ ಜನಗಳಿಗೆ ಗೊತ್ತು, ಪಟ್ಟೆಪರ್ ಇದ್ದವ್ರಿಗೆ. ನನ್ಗ್ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಬೇರೆಯವ್ರ ಹಿಂಗಂದಾಗ ನಾವು ನಮ್ಮ ಮನೆಯವ್ರಿಗೆ ತಿರುಗಿ ಬಿದ್ದಿ ಹೇಳ್ದಿವಿ ಗುರುಜಿ. ಎಡೆ ಬೇಡ ಸಂಬಂಧ ಹಂಗ ಹಿಂಗಂತ ಬಾರಿ ಸಾಧನೆ ಮಾಡಿದ್ರು. ನಮ್ಮ ಆ ಹುಡುಗನ ಚಿಕ್ಕಪ್ಪ ಸ್ವಲ್ಪ ರೌಡಿ ಇದ್ದ. ಏನು? ಆ ಹುಡುಗನ ಚಿಕ್ಕಪ್ಪ ಸ್ವಲ್ಪ ದೌರ್ಜನ್ಯ ಇತ್ತು. ಇತ್ತು. ಹಂಗಂತೇಳಿ ಹೆಂಗ ನಮ್ಮ ಮನೆಯವ್ರು ಏನಂದ್ರೆ ಇಲ್ಲ ಕಾಯಿ ಮಾಡಿಬಿಟ್ಟತ್ತೆ ಆಗೈತೆ ಹೋಳ್ಗೊಂಡತ್ತೆ ಮತ್ತ ನಾವ್ ಕೊಡಕಲ್ಲ ಮಾಡಕಲ್ಲ ಹಂಗ ಹಿಂಗಂದ್ರ ನಮ್ ಇಲ್ಲಿ ಊರಾಗ ಇರ್ಗೊಡಕಲ್ಲ ಅವ್ರು. ನಾವು ಊರಾಗ ದೀಪ ಇಡಂಗಲ್ಲ ಏನೇನೋ ಮಾತಾಡಿ ಸಾಧನೆ ಮಾಡಿ ಕೊಟ್ಬಿಟ್ರು. ನಿಮ್ ಮಗಳಿಗೆ ಇಷ್ಟ ಇತ್ತ? ಅವಳಿಗೆ ಇವಾಗ ಇನ್ನ 16 ವರ್ಷ ಆಗಿಲ್ಲ ಗುರುಜಿ. 16 ವರ್ಷ ಗುರುಜಿ. ಇಷ್ಟನೇ ಇದ್ದಿಲ್ಲ, ಏನೋ ಓದ್ಬೇಕನ್ನೋದೇ ಇತ್ತು. ಅಂದ್ರೆ 7 ಮಾತ್ ಕೇಳಕ್ಕಲ್ಲ ಇತ್ತ ಅನ್ನೋದು ಗೊತ್ತಿತ್ತು. ಈಗ ಅಟಮಾರಿ ಗುರುಜಿ, ಬಾರಿ ಅಟಮಾರಿ. ಯಾವ್ದನ್ನ ಅಲ್ಲ ಅಂದಿದ್ದು ಹೌದಂದಿರ್ತಾನ, ಅದನ್ನೇ ಹೌದಂದ್ಬಿಡ್ತಾನ. ಹಂಗಾದ್ರೆ ಏನಾಯ್ತು ಗುರುಜಿ, ಸರಿ ಅಂತ ಮಾಡ್ಕೊಂಡ್ಮೇಲೆ ಒಂದ್ 18 ತಿಂಗಳಿಗೆ ಅವನು ತೀರ್ಕೊಂಡ್ಬಿಟ್ಟ. ಏನಾಗಿತ್ತು? ಕುಡ್ತಾ ಇತ್ತು. ಕುಡ್ತಾ ಇತ್ತು. ಅವ್ರ ಅಪ್ಪ ಅವ್ರ ಅಮ್ಮ ನಮ್ಮ ಹುಡುಗಿನ ಅವ್ರ ಮನ್ಯಾಗ ನಮ್ಮ ಹುಡುಗಿನ ಸೇರ್ತಿದ್ದಿಲ್ಲ. ನಮ್ಮದು ಬಾರಿ ಅವ್ರ ಏನಂತ ಟಾರ್ಚರ್ ಕೊಟ್ರು ನಮ್ಮ ಹುಡುಗಿ ನನ್ಗೆ ಹೇಳ್ತಿದ್ದಿಲ್ಲ. ನಮ್ಮಮ್ಮ ನನ್ ಸಲುವಾಗಿ ಚಿಂತೆ ಮಾಡ್ತಾಳ ಅಂತ ಹೇಳಿ ಹೇಳ್ತಿದ್ದಿಲ್ಲ. ಅವ್ರ ಟಾರ್ಚರ್ ಕೊಡೋದು, ಚಿತ್ರ ಮಾಡ್ತಿದ್ರು. ಸರಿ ಬಿಡಂತ ನಿದ್ದಕ್ಕಿದ್ದಂಗ ಸೊತ್ತೋಗ್ಬಿಟ್ಟ. ಸೊತ್ತ ಮೇಲೆ ಹುಡುಗಿ ಹೌದಂತ ಸರಿ ಮಾತಾಡ್ತಿದ್ದಲ್ಲ, ಬರೋದಿಲ್ಲ, ಹೋಗೋದಿಲ್ಲ. ಅವನಿದ್ದಾಗನು ನಮ್ಮ ಮನೆಗ್ ಬರ್ಲಲ್ಲ. ಸೋಣಿ ದಿನ ರಾತ್ರಿ ಮಾಡಿಕೊಟ್ಟ ದಿನ ಬೆಳಿಗ್ಗೆ ಟಿಫನ್ ಮಾಡಿಲ್ಲ, ಅವ್ನ್ ಊಟ ಮಾಡಿಲ್ಲ, ನಮ್ಮ ಮನೇಲಿ ಸ್ನಾನ ಮಾಡಿಲ್ಲ. ಹಂಗ ಮಾಡಿದ ಅವ್ನ್ ಫಸ್ಟ್ನಾಗ ಗುಡಗಿ. ಆಮೇಲೆ ಇದ್ದಕ್ಕಿದ್ದಂಗ ಎಷ್ಟೇ ಇದ್ ಮಾಡಿದ್ರೆ ಒಂದಕ್ಕೆ ಆಗಲ್ಲ ಗುರುಜಿ. ಮತ್ತೆ ಸತ್ತೋಗ್ಬಿಟ್ಟ. ಸತ್ ಮೇಲೆ ದಿವ್ಸ ಆಯ್ತು ಎಲ್ಲ ಅವ್ರ ಸೀರೆ ಬಿಡೋದು ಅಲ್ಲಿ ಮಾಡೋದು ಮಾಡಿ ಹೋದ್ರ ಕೂಡ ಅವ್ರು ಮಾತಾಡ್ಲಿಲ್ಲ. ನಮ್ಮ ಮನೆಗ್ ನಮ್ಮ ಮಗಳು ಬಂದ್ಲು ಗುರುಜಿ. ಹಂಗ ಹಿಂಗ ಸ್ವಲ್ಪ ಸಾಧನೆ ಮಾಡಿದ್ರೆ 1 ಎಕರೆ ಗದ್ದೆ ಕೊಟ್ರು ಗುರುಜಿ. ನಾವೇ ಸಾಗುವ ಮಾಡ್ತೀವಿ. ವರ್ಷಕ್ಕೆ 1 20 ಚೀಲ ನೆಲ್ ಕೊಟ್ಟು ಅಂದ್ರ ಗುರುಜಿ. ವರ್ಷಕ್ಕೆ 1 20 ಚೀಲ ನೆಲ್ಲು ಅಂದ್ರೆ ಭತ್ತ. ಓಕೆ. ಕೊಡ್ತು ಅಂದ್ರ ಗುರುಜಿ. ಸರಿ ಬಿಡ ಅಂತಂದ್ರೆ ಗುರುಜಿ. ಚಿಕ್ಕ ಮಗಳೆಲ್ಲ ಸ್ವಲ್ಪ ಇನ್ನ ಆಸೆ ಒಂದಿರ್ತಲ್ಲ ಗುರುಜಿ. ಹಂಗಂತೇಳಿ ಯಾರ ನಮ್ಮ ತಂಗಿ, ಅರ್ಥಾತ್ ನಿಮ್ಮ ಮಗಳ ಗಂಡ ತೀರು ಹೋದಾಗ ನಿಮ್ಮ ಮಗಳಿಗೆ ಹೆಚ್ಚು ಕಡಿಮೆ 17 ವರ್ಷ. 17 ವರ್ಷ. ಮಕ್ಕಳಿರ್ಲಿಲ್ಲ.
ಇಲ್ಲ ಮಕ್ಕಳು ಸ್ವಲ್ಪ ಇನ್ನ ಅವನು ಇರ್ಲಿಕ್ಕ ನಿಂತಿತ್ತಂತ ಗುರುಜಿ ನಮಗ್ ಗೊತ್ತಿಲ್ಲ ಆರಾಮಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವಳಿಗೆ ಗೊತ್ತಿಲ್ದಂಗ ಆಭಾಷಣ ಮಾಡ್ತಿಬಿಟ್ಟಾರ. ಅವ್ರು ಹೇಳಿಲ್ಲ. ಆಭಾಷಣ ಮಾಡ್ತಿಬಿಟ್ಟಾರ. ಮನೆಗ್ ಬಂದ್ಮೇಲೆ ಹೊಟ್ಟೆ ಹೋಗೈತೆ ಅಂತ ಹೇಳಿದ್ರು. ಅದಿದ್ರೆ ಎಲ್ಲ ಚೆನ್ನಾಗಿರ್ತದ ಗುರುಜಿ. ಅದ ಹಂಗ ಆಗ್ಬಿಡ್ತೆ. ಅದ ಹಂಗ ಆದ್ಮೇಲೆ ಮತ್ತೆ ನಮ್ ತಂಗಿ ಸ್ವಂತ ಅವ್ರ ಕಡೆಲಿಂದ ಒಂದು ಕನ್ಯಾ ಹುಡುಗಿತ್ತು ಗುರುಜಿ. ಕನ್ಯಾ ಹುಡುಗ ಅಂದ್ರೆ ಲಗ್ನ ಆಗ್ಲಾರ್ದ ಹುಡುಗ. ಓಕೆ. ಅಂದ್ರೆ ಈಗ ನಿಮ್ ಮಗಳಿಗೆ ಇನ್ನೊಂದ್ ಸಂಬಂಧ ಹುಡುಕೋ ವಿಚಾರ ಮಾತಾಡ್ತಿದ್ದೀರಿ? ಗುರುಜಿ. ಓಕೆ. ನಿಮ್ ತಂಗಿ ಕಡೆಯಿಂದ ಇನ್ನೊಂದ್ ಸಂಬಂಧ ಬಂತು? ಅವ್ರು ನಮ್ ತಂಗಿಗೆ ಹೆಣ್ಮಗಳಿಗೆ ಮೈದ್ನ ಆಗ್ತಾನ. ಆ ಹುಡುಗಿ ಇನ್ನ ಹಿಂಗ ನಾವೆಲ್ಲ ಹೇಳ್ದಿಂಗ ಯಾಕಂದ್ರ ಅದಕ್ಕೇನಾಯ್ತವ ನಾವೂನು ಮೊದ್ಲು ಮನ್ಯಾಗ ಮಾತಾಡೋದು ಇಲ್ಲ ಅಂತ ಗುರುಜಿ ನಮಗ್ ಗೊತ್ತಿಲ್ಲ. ಮನ್ಯಾಗ ಅವಂದೇ ನಡೆಯೋದು ಅವನೇ ಇದಮ್ಮಂಗ ಆಗ್ಬಿಟ್ಟಾನ. ಕೆಲವು ಮಂದಿ ಹಂಗಿದ್ರು ಲಗ್ನ ಆದ್ಮೇಲೆ ದಾರಿ ಬರ್ತಾರಂತೇಳಿ ಮಾಡ್ತಾರಲ್ ಗುರುಜಿ. ಇದೇ ಮಾಡಿರೋದು ಎಡವಟ್ಟು. ಹಂಗಂತೇಳಿ ನಮಗ್ ಗೊತ್ತಿಲ್ಲ. ನಾವು ನಿಮ್ಮಂತ ಸ್ವಾಮಿಯವ್ರನ್ನ ಕೇಳಿದ್ರೆ ಇಲ್ಲೋ ನಮ್ಮ ಮನೆಯವ್ರಿಗೆ ಇಷ್ಟೆಲ್ಲ ಸ್ವಾಮಿ ಮತ್ತೆ ಹೆಂಗ ಮತ್ತೆ ಬಿಟ್ಟು ಹೋಗ್ತಾನ ಮನೆ ಹಂಗ ಹಿಂಗ ನೋಡಿ ಇಲ್ಲೋ ಎಷ್ಟು ದಿನ ಹೋಗ್ತಾನ ಬಿಟ್ಟವ್ರು ಒಂದ್ 2-3 ದಿನ ಹೋಗ್ತಾನ ಬರ್ತಾನ ಅವಳು ಮಾಡ್ಕ್ಯ ಅಂತ ಹೇಳ್ಬಿಟ್ಟಾರ ಗುರುಜಿ. ಸರಿ ಬಿಡು ಅಂತ ಅವ್ರಪ್ಪ ಗೊತ್ತಿಲ್ದಂಗ ಮಾಡ್ಕೊಂಡ್ರು ಗುರುಜಿ. ಯಾರಪ್ಪಂಗ್ ಗೊತ್ತಿಲ್ದಂಗೆ? ನಮ್ಮ ಮನೆಯವ್ರಿಗೆ. ಯಾಕೆ ಹಾಗೆ ಮುಚ್ಚಿಟ್ಟು ಮಾಡ್ಕೊಂಡಿದ್ದು? ಅವ್ರು ಬ್ಯಾಡ ಅಂತಂದ್ರು ಗುರುಜಿ. ಮಾಡ್ಬೇಕಂಬದಿದ್ದಿಲ್ಲ ಅವ್ರಿಗೆ. ಓಕೆ ಓಕೆ ಓಕೆ. ಈ ಹುಡುಗನಿಗೆ ಏನಾದ್ರು ಕೆಟ್ಟ ದುರಭ್ಯಾಸ ಇತ್ತಾ? ಏನ್ ದುರಭ್ಯಾಸ ಇಲ್ಲ ಗುರುಜಿ. ಟೀ ಕುಡಿಯೋದಿಲ್ಲ ಏನಿಲ್ಲ. ಅಂದ್ರೆ ಹೆಂಗಿತ್ತಂದ್ರೆ ಗುರುಜಿ ಇವಾಗ ನೀನ್ ಪರಿಚಯ ಆಗಿದ್ ಗುರುಜಿ. ಕಾಲೇಜ್ ಲೆಕ್ಚರ್ ಅಂದ್ಕೊಂಡ್ ನೀನು ಹೊರಗಡೆ ಇವಾಗ ಓದಲ್ಲಿ ನೀನ್ ಮಾತಾಡ್ಸ್ಕೊಡ್ತಿ ಗುರುಜಿ. ಅವನು ನಿನ್ಗೆ ಏನಾಗ್ಬೇಕು ಹೆಂಗ್ ಮಾತಾಡ್ತೀರಿ ಇತ್ತು ಸರ್ ಅನುಮಾನ. ಆಯ್ತು ಆಯ್ತು. ಈಗ ನಾನು ಅದನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಈ ಮೊದಲನೇ ಯಾರು ಸತ್ತೋದ್ನಲ್ಲ ಗುರುಜಿ, ಆತನಿಗೆ ಏನ್ ಬಾ ವಿಪರೀತ ಅನ್ನೋಷ್ಟು ಕುಡಿಯೋ ಚಟ ಇತ್ತಲ್ಲವಾ? ಈ ಕುಡಿಯೋ ಚಟ ಇದ್ದಿದ್ದಕ್ಕೆ ನಿಮ್ ಗಂಡ, ಯಾಕಂದ್ರೆ ನಿಮ್ ಗಂಡನು ಕುಡಿತಾ ಇದ್ರು ಹೌದಲ್ಲ? ಇಲ್ಲ ಗುರುಜಿ. ನಿಮ್ ಗಂಡ ಕುಡಿತಿರ್ಲಿಲ್ವಾ? ಇಲ್ಲ ಗುರುಜಿ. ಆಯ್ತು, ಒಳ್ಳೇದು. ಬಟ್ ಆದ್ರೂ ಯಾಕೆ ಹಠ ಮಾಡಿದ್ದು? ನಿಮ್ ಗಂಡ ನಿಮಗ್ ಗೊತ್ತಿಲ್ಲ ಮಾತು ಕೊಟ್ಟು ಬಂದ್ಬಿಟ್ಟಿದ್ರಾ? ಯಾರಿ ಗುರುಜಿ? ಅವ್ರಿಗೆ ಯಾ ಗುರುಜಿ? ಇಲ್ಲ ಗುರುಜಿ, ನನ್ಗೆ ಗೊತ್ತಿಲ್ದಂಗಂತಲ್ಲ. ಆಮೇಲೆ ಗೊತ್ತಾಯ್ತು ಗುರುಜಿ ಹಿಂಗ ಕುಡಿತಾನಂತ. ಸ್ವಲ್ಪ ಒಳ್ಳೆ ಹುಡುಗಲ್ಲ, ತಂದೆ ತಾಯಿ ಒಳ್ಳೆಯರು ಅಂತ ಹೇಳಿದ್ರು ಗುರುಜಿ. ಆಯ್ತವ. ಈಗ ಎರಡನೇ ಹುಡುಗನ ವಿಚಾರಕ್ಕೆ ಬಂದ್ರೆ, ಈ ನಿಮ್ಮ ಯಜಮಾನ್ರಿಗೆ ಇಷ್ಟ ಇರ್ಲಿಲ್ಲ, ಹಾಗಾಗಿ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ಲಂಗ್ ಮದುವೆ ಆದ್ರು. ಗುರುಜಿ. ಆದ್ಮೇಲೆ ನಮ್ಮ ಮನೆಯವರು ಸ್ವಲ್ಪ ಮನೆ ಬಿಟ್ಟೋಗ್ಬಿಟ್ರು ಗುರುಜಿ. 3 ವರ್ಷ. ಓಹೋ. 3 ವರ್ಷ ಮನೆ ಬಿಟ್ಟೋಗ್ಬಿಟ್ರು. 3 ವರ್ಷ ಮನೆ ಬಿಟ್ಟೋಗಿ ಸ್ವಲ್ಪ ನಮಗ್ ಗೊತ್ತ, ಸಣ್ಣ ಮಗಳನ್ನು ಗಂಡನ ಮನೆಗೆ ಹೋಗಿದ್ಲ. ಅವಳನ್ನು ಗರ್ಭವತಿ ಇದ್ಲು. ಇವಳು ಒಂದು ಇನ್ನೊಬ್ಬ ಮಗಳಿಗೆ ಮದುವೆ ಮಾಡಿದ್ರಾ? ಅಯ್ಯ, ಇನ್ನೊಬ್ಬ ಮಗ ಕೂಡ ಗುರುಜಿ ಫಸ್ಟ್ ಇಯರ್ ಎಕ್ಸಾಮ್ ಆಗಿಲ್ಲ. ಈ ಹುಡುಗಿ ಹಿಂಗ ಇದ್ದಾಳ, ಯಾರು ಬರ್ತಾರ ಮನ್ಯಾಗ ಗಣಪತಿ ಇದ್ದಾಳ ಅನ್ಕೊಂಡ್ ಯಾರು ಬರ್ತಾರ ಹಂಗ ಅಂತೇಳಿ ನಮ್ಮ ಮನೆಯವ್ರು ಪುರ್ಸೊತ್ತಿಲ್ದಂಗ ಆ ಊರಿಗೆ ಕೂಡ ಮದುವೆ ಮಾಡಿಬಿಟ್ರು ಗುರುಜಿ. ಆಯ್ತು, ಈಗ ಮೊದಲನೇ ಮಗಳದು ಹೇಳವ. ಹಂಗಾತ ಆದ್ಮೇಲೆ ಈ ಅಮ್ಮಂದು ಅವನೇ ಬರೀ ಎಲ್ಲ ನೋಡಿ ಹೋಗೋದು, ಹಿಂಗ ಎಲ್ಲ ಹೊರಗ ಯಾರನ್ ಕಂಡಾರ ಮಾಡ್ಯಾರ ಮಾತಾಡ್ಯಾರ ಅಂದ್ರ ಬರೀ ಅನುಮಾನ. ಅನುಮಾನಕ್ಕೆ ಹಂಗಾಗಿ ಮತ್ತೆ ಕರ್ಕೊಂಡ್ ಹೋದ. ಅಲ್ಲಿ ಟ್ರಾಕ್ಟರ್ ಕೊಟ್ಟು ಏನೋ ಮಾಡಿ ಹೆಂಗ ಒಂದ್ ಅವಳ ಗರ್ಭವತಿ ಆದ್ಲು. 8 ತಿಂಗಳು ಆದ್ಮೇಲೆ ನಾವು ತಂದೆ ತಾಯಿ ಕರ್ಸಿ ಅಲ್ಲಮ್ಮ ಅವ್ನ ಹಿಂಗ್ ಮಾಡ್ತಾನ. ಬಂಗಾರ ಐತಲ್ಲ ಮೊದ್ಲದ್ ಕೂಡ ಅವ್ರಿಗೆ ನಾವ್ ಫಸ್ಟ್ ಮದ್ವಿ ಮಾಡಿದ ನಮ್ ಕಡ್ಲಿಂದ ಬಂಗಾರ ಕೊಟ್ಟಿದ್ವಿ ಗುರುಜಿ. ಅದು ನಮ್ಮ ಹತ್ರ ಇತ್ತು. ನಿಮ್ ಜವಾಬ್ದಾರಿಯಿಂದ ತಗೊಂಡು ಹೋಗ್ರಿ, ತಗೊಂಡು ಹೋಗಿ ಅವ್ನ ಬೇಸ್ ಇದ್ ಮಾಡ್ಕೊಂಡು ನಮ್ ಹುಡುಗಿ ಟಾರ್ಚರ್ ಇಲ್ದಂಗ ನೋಡ್ಕೊಳ್ರಿ. ಈಗ ಅವ್ನ ಕೈ ಕೊಟ್ಬಿಟ್ರ ಅದಕ್ಕೆ ಜವಾಬ್ದಾರಿ ಯಾರು? ಸೊ ಅಂದ್ರೆ ನೀವು ಮನೆಯಲ್ಲಿ ಇಟ್ಕೊಂಡಿದ್ದ ಬಂಗಾರವನ್ನ ಈ ರೀತಿ ಟಾರ್ಚರ್ ಕೊಡೋ ಸಮಯದಲ್ಲಿ ನಮ್ಮ ಹುಡುಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೊಟ್ರ? ಕೊಟ್ಟಿಲ್ಲ ಸರ್. ಇವಾಗ ತಂದೆ ತಾಯಿ ಜವಾಬ್ದಾರಿಯಿಂದ ಆದ್ರೆ ಕೊಡ್ತೇನಂತ ನಾನು. ಓಕೆ, ಅವ್ನು ತಿನ್ ಕುಡ್ದು ಮಾಡ್ಕೊಂಬಿಟ್ಟನು ಅಂತ. ಗುರುಜಿ, ಈ ಸತ್ ಅವ್ನ ಏನ್ ಮಾಡಿದ್ರೆ ನಿಮ್ಗೆ ಜವಾಬ್ದಾರಿ. ಓಕೆ, ಏನಂದ್ರ ಅವಾಗ ಅವ್ರು ಏನ್ ಅನ್ಲಿಲ್ಲ ಗುರುಜಿ, ಸುಮ್ನೆ ಇದ್ಬಿಟ್ರು. ಈಸ್ಕೊಂಡ್ರ ಬಂಗಾರವ? ಇಲ್ಲ ಇಸ್ಕೊಂಡ್ರಿ ಸರ್, ನಾನ್ ಕೊಡ್ಲಿಲ್ಲ ಸರ್. ಅವ್ನ ಅಷ್ಟೆಲ್ಲ ಟಾರ್ಚರ್ ಐತೆ ಅಂಬದ್ ನನ್ಗೆ ಗೊತ್ತಾಗ್ತಲ್ಲ ಗುರುಜಿ. ಆಯ್ತು.
ಸಣ್ಣ ಮಗಳು ಊರಿಗೆ ಹೋಗಿದ್ದೆ, ಅಲ್ಲಿಗೆನು ಗಂಡ ಹೆಂಡ್ತಿನ ಕರ್ಕೊಂಡು ಅಲ್ಲಿಗೆ ಬಂದಾನ ಬಂಗಾರ ಕೊಡ್ರ. ನೋಡಪ್ಪ ನಾನ್ ಬಂಗಾರ ಕೊಡೋಕಲ್ಲ ನಾನು ಕೊಡ್ತೀನಿ, ನಿಮ್ಮಮ್ಮ ಯಾರು ಅವ್ರ ಜವಾಬ್ದಾರಿಯಿಂದ ನಾನ್ ಕೊಡಲ್ಲ ಅಂತ ಹೇಳಿದ್ನಿ ಗುರುಜಿ. ಕೊಡಲಿಲ್ಲ ಗುರುಜಿ. ಅಲ್ಲಿ ಹಂಗ ಟಾಚೆ, ಅಲ್ಲಿ ಸಣ್ಣ ಮಗಳು ಊರಾಗ ಅಲ್ಲಿ ಬಂದು ಅಲ್ಲಿಗೆ ಗಲಾಟೆ ಮಾಡಿ ಅಲ್ಲಿ ಚಾಚೆ ಮಾಡಿ ಹಿಂಗೆಲ್ಲ ಹಚ್ಚಾರ. ಲಾಸ್ಟಿಗೆ ಪೂರ್ತಿಯಲ್ಲಿ ನಿಮ್ ಊರಿಗೆ ಹೋಗಂದ ಬಂಗಾರ ಇಸ್ಕೊಂಬರಣ ಅಂತಂದು ಬಂದಾರ ನಮ್ಮ ಊರಿಗೆ ಹೆಂಡ್ತಿನ ಕರ್ಕೊಂಡ್. ಮತ್ತೆ ಬಂದೂರ ಹೌದು ಮಗಳು ಕೂಡ ಏನಂತ ಹೇಳ್ತಾನ, ಅಲ್ಲಿ ಬಸ್ ಸ್ಟಾಂಡ್ ನಲ್ಲೇ ಓಡಾಕ್ತೈತಿ ಗುರುಜಿ. ಇಲ್ಲಮ್ಮ ಬಂದಿವಿ ನಾವು, ಮುಂಜಾನೆ ಬರ್ತವಳ ನಿನ್ ಮನೆಗೆ, ಇವಾಗ ಫ್ರೆಂಡ್ ಯಾವ್ದೋ ಮತ್ತೆ ಅವನ ಎದುರಿಗಿದ್ದಾಗ ಏನಂತ ಹೇಳ್ತಾವ ಗುರುಜಿ. ಆಕೆ ಮರ್ಯಾದೆಗೆ ಆಕೆ ಇಲ್ಲ ಅಮ್ಮ ಆತನ ಫ್ರೆಂಡ್ ಇದಾರ ಅಂತ ಯಾರು ಅಲ್ಲಿಗೆ ಹೋಗ್ತಾನಿ, ನಾವು ಬೆಳಿಗ್ಗೆ ಬರ್ತೀವ ಹಂಗಿಂಗ ಅಂದ್ರೆ ಅಲ್ಲೇ ಬಸ್ ಸ್ಟಾಂಡ್ ನಲ್ಲೇ ಓಡಾಕ್ತೈತಾನಂತ ಅವನು. ಬಟ್ ಈ ತರ ಹೊಡಿತಾ ಇದ್ದಾನೆ ಅಂತ ನಿಮ್ಗೇನ್ ಹೇಳಿಲ್ಲ ಬಾಯ್ ಬಿಟ್ಟು? ಅಲ್ಲಿ ಬಸ್ ಸ್ಟಾಂಡ್ ನಾಗ ಓಡಾದ್ ನೋಡಿ ನಮ್ಮ ಅಣ್ಣವ್ರು ಆ ಕಡೆದು ಬರಕ್ ಹಚ್ಚಾರಲ್ಲ, ಪಕ್ಕದಾಗ ಊರ್ನಲ್ಲಿದ್ರು ನಮ್ಮ ಅಣ್ಣವ್ರ ಗುರುಜಿ. ಅವ್ರು ಯಾವಾಗ ಸುರ್ಗುಪ್ಪಕ್ಕ ಬರ್ತಿದ್ರು ಆ ಕಡೆಗೆ. ಅವ್ರು ಅಲ್ಲಿ ನೋಡ್ಯಾರ. ನೋಡಿ ನಮ್ಮೂರವ್ರು ಒಬ್ಬನ ಕುರುಬರು ಹುಡ್ಗ ನಮ್ಮ ಅಣ್ಣವ್ರು ನೋಡ್ಯಾರ ಗುರುಜಿ. ನೋಡಿ ಅಲ್ಲಿದ್ದಲ್ಲಿ ಹಂಗ ಸ್ಟೇಷನ್ ಕರ್ಕೊಂಡ್ ಹೋಗ್ಯಾರ ನಮ್ಮ ಹುಡುಗನ. ಮಕರಂಗ್ ಬರ್ಬಿಟ್ಟಾನ ಗುರುಜಿ. ಅವ ಸ್ಟೇಷನ್ ಕರ್ಕೊಂಡ್ ಹೋದ್ರು. ಅವ ನನಗ್ ಫೋನ್ ಮಾಡಿದ್ರು, ನಾನ್ ಮನೇಲಿ ಒಬ್ಬಳೇ ಇದ್ನಲ್ಲ. ಫೋನ್ ಮಾಡಿದ್ರು, ಹೋದ್ರೆ ಇಲ್ಲ ನಾವು ಎಲ್ಲ ಗಂಡ ಹೆಂಡತಿ ಚೆನ್ನಾಗಿದೀವಿ, ನಮ್ಮ ಅಚ್ಚನೆ ಮಾಡದ ಹಂಗ ಹಿಂಗಂತ ಹೇಳ್ತಾ ಇದ್ದಾನ ಗುರುಜಿ. ಅಂದಿದ್ರೆ ಜುಟ್ಟು ಗುರುಜಿ, ಅಂದಿಲ್ಲ ಅಂದ್ರೆ ಕಾಲ್ ಹಿಡ್ಕೊಂತಾನ ಗುರುಜಿ. ಆ ತರ ಮಾಡಿದಂತೆ ಸ್ಟೇಷನ್ಗೆ ಹಾಕಿದ್ವಿ ಗುರುಜಿ. ಸ್ಟೇಷನ್ಗೆ ಹಾಕಿದ್ವಿ. ಮತ್ತೆ ಮೇಲೆ ಎತ್ತಿ ಕರ್ಕೊಂಡ್ ಹೋದ್ರು ಪೊಲೀಸರ ಮೇಲೆ ಸ್ಟೇಷನ್ಗೆ. ಅಲ್ಲೆಲ್ಲ ಆದ್ಮೇಲೆ ಮತ್ತೆ ಅಲ್ಲಿದ್ದ ಅಲ್ಲಿ ಬಿಡ್ತೀವಿ ಜಾಮೀನ್ ಮೇಲೆ ಅವ್ರ ತಮ್ಮ ಬಂದು ಬಿಡ್ಸ್ಕೊಂಬಂದ, ಸ್ವಂತ ತಮ್ಮ ಬಿಡ್ಸ್ಕೊಂಬಂದು ಮತ್ತೆ ಫೋನ್ ಮಾಡೋದು, ಗಲೀಜ್ ಬೈಯೋದು ಗುರುಜಿ. ಕೋರ್ಟ್ಗೆ ಹಾಕ್ಬಿಡ್ತೀನಿ ಗುರುಜಿ ಮತ್ತೆ ತಾನೇ. ಇಲ್ಲ ನನಗೆ ಬೇಕಿಲ್ಲ ಹಂಗ ಹಿಂಗ ಅಂತ ಲಾಯರ್ನ ಗಲೀಜ್ ಬೈಯೋದು, ನಮ್ಮನ್ನ ಗಲೀಜ್ ಬೈಯೋದು ಗುರುಜಿ. ಲಾಯರ್ನು ಬೈತಿದ್ದ? ನಾವ್ ಆಮೇಲೆ ಒಂದ್ ಗಂಡು ಮಗು ಆಯ್ತು ಗುರುಜಿ. ಅದ್ ನನಗ್ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತಾನ ಗುರುಜಿ. ಅಂದ್ರೆ ಆ ಮಗು ನಂದಲ್ಲ ಅಂತ? ನಾವ್ ಗಂಡ ಹೆಂಡತಿ ಚೆನ್ನಾಗಿದೀವಿ, ನಮ್ಮ ಅಚ್ಚನೆ ಹೆಂಗಾರಂಗ ಮಗಳ ಇದು ಮಾಡ್ಸೋದು ಅಂತ ಹೇಳ್ತಾನ ಗುರುಜಿ. ಚೆನ್ನಾಗಿದ್ದೀವಿ ಅಂತಾನೆ, ಮತ್ತೆ ಮಗು ನಂದಲ್ಲ ಅಂತಾನೆ? ಅಲ್ಲ ಹಂಗ ಅಂತಾನ ಗುರುಜಿ. ನಂದಲ್ಲ ಅಂತಾನ. ಅವ್ರಲ್ಲ ಯಾರ್ ಬೇಕಾರ ಅವ್ರ ಬೈದ್ ಗುರುಜಿ. ಗೊತ್ತಿದ್ದವರೆಲ್ಲ ನಮ್ಮ ಕಡೆಯವ್ರ ಗೊತ್ತಿದ್ದವ್ರಿಗೆಲ್ಲ ಯಾಕಡ್ಲಿಂದೋ ನಂಬರ್ ತಗೊಳೋದು, ಹೊಲ್ಸು ಬೈಯೋದು, ಹಂಗಾಯ್ತು ಗುರುಜಿ. ಆದ್ಮೇಲೆ ಅದೆಲ್ಲ ಹೊಲ್ಸು ಅದ್ರಾಗ ಅಲ್ಲೇ ಬೈಯೋದ್ ನೋಡಿ ಮಾಡೋದ್ ನೋಡಿ ಆ ಲಾಯರ್ ಇಂತವ್ನ ಕಟ್ಕೊಂಡ್ ಬಾಳ ಮಾಡೋದಷ್ಟೇ, ತಾಯಿ ಸುಮ್ಮನೆ ಡೈವರ್ಸ್ ಕೊಟ್ಬಿಡ ಅಂದ್ರ ಗುರುಜಿ. ಸರ್ ಅವ್ನು ಏನು ಇಲ್ಲ, ಇದ್ ನನಗ್ ಮಗ ಸಂಬಂಧ ಇಲ್ಲ ಹಂಗೇನಂತ ಏನೇನೋ ಹುಟ್ಟಿಸ್ ಗುರುಜಿ. ಅವ್ನು ಹೇಳದ್ ನೋಡ್ರಿ ಆ ಟೈಮ್ ನಲ್ಲಿ ಗುರುಜಿ ನಿಜವಾಗ್ಲು ಎಲ್ಲ ಸುತ್ತಮುತ್ತಲು ನಮ್ಮ ಅಣ್ಣ ತಮ್ಮಂದಿರು ನಮ್ ಬಂಧುಗಳು ಎಲ್ಲರೂ ಇವಾಗ್ಲಿ ಅಕ್ಕಪಕ್ಕದವ್ರು ಇವ್ರು ಎದಕ್ ಬದುಕಿದ್ದಾರ ತಾಯಿ ಮಗಳು ಅಂತಿದ್ರು ಅಂದ್ಕಳಂಬ ಲೆಕ್ಕಕ್ಕಿದ್ರು ನೋಡ್ ಗುರುಜಿ. ಯಾಕನ್ನ ಬದುಕಿದ್ದಾರೆ ಇವ್ರು ಅನ್ನೋ ರೀತಿ. ನನ್ ಮಗಳಿಗೆ ನಾನು ಒಂದೇ ಹೇಳ್ತದ್ ನೋಡ್ ಗುರುಜಿ, ನೀನ್ ನಿಜವ ನಮ್ಗ ಸುಳ್ಳ ಅನ್ನೋದ ನೋಡು, ನಮ್ ಇದಕ್ಕೆ ನಮ್ ಮುಡಿಯಾಗ ಇಟ್ಕೊಂಡು ನಾವ್ ಡಿಲ್ಲಿಗೆ ಹೋಗ್ಲಿ ಡೊಳ್ಳಿ ಕಟ್ಟಿಲ್ಲ. ಈಗ ನಾವು ಸತ್ರೆ ತಪ್ಪು ಮಾಡ್ಯಾರ ಅಂತಾರ, ಇದ್ದು ಸಾಕ್ಸೋಣ. ಇವಾಗ ಇರೋನು ಬೇಸ್ ಸಾಯ್ಸ್ಕೊಂಡು ನಾವು ಬೇಕಾದಾಗ ಯಾರ್ಯಾರು ಅಂದಾರೋ ಯಾರ್ಯಾರು ಮಾತಾಡ್ಸಿಲ್ಲ ಅವಾಗೆಲ್ಲ ನಮ್ಮ ಮನೆಗ್ ಬರ್ತಾರ ಅಂತ ಹೇಳಿದ್ ನೋಡ್ ಗುರುಜಿ ನಾನು. ಅಂದ್ರೆ ಅವತ್ತಿಗೆ ಮಗಳು ಸಾಯೋ ಮಾತಾಡಿದ್ರ? ಅಲ್ಲ ಬೇಕು ನಾವ್ ಇದಕ್ಕೆ ಸಾಕ್ಷಿಗಾರಿಗೆ ಅಮ್ಮ ನಿಮ್ಮದು ನಾವು ಕೇಳಾರ್ವಿ ಒಂದಿಟ್ಟು ಏನ್ ಕೊಟ್ಬಿಡ್ತು ಕುಡ್ದ್ಬಿಡ ಅಂದ್ರ ಗುರುಜಿ. ಅಂದ್ರೆ ನಿಮ್ಮನ್ನ ಆಡ್ಕೊಳ್ಳೋ ತರ ಅಲ್ಲ ಸರ್, ಆ ಗುರುಜಿ ಅವ್ರು ಬರ್ತದ್ರಿ ಅದಕ್ಕನ್ನ ಸ್ವಲ್ಪ ನಮ್ಗೆ ನಮ್ಮ ಮನೆಯವ್ರು ಬಿಟ್ಟೋದಕ್ಕಲ್ಲ ನಮ್ಮ ಅಣ್ಣ ಅಂತೇಳಿ ಕರ್ಸಿದ್ನಿ ಗುರುಜಿ. ಬಾಪ ಅಂತದ್ನ ಗುರುಜಿ. ಅವ್ನ್ ಬಂದು ಏನಾನ ಹೊಡೆಯೋದು ಬಡಿಯೋದು ಟಾರ್ಚರ್ ಮಾಡಿದಾಗ ನಮಗ್ ಭಯ ಬರ್ತತ್ತು, ತಾಯಿ ಮಗಳಲ್ಲ. ಯಾರು ಹೊಡಿತಾ ಇದ್ರು? ಅವನ ಮನೆಗ್ ಬರೋದು ನಮ್ಮ ಮನೆಯವ್ರಿಲ್ಲ, ಬಿಟ್ಟೋಗ್ಬಿಟ್ಟಾರಲ್ಲ. ಅಂದ್ರೆ ನಿಮ್ಮ ಅಳಿಯ ಬಂದು ಯಾರು ಇದ್ದಾಗ ನಿಮಗೆ ಹೊಡಿತಾ ಇದ್ರು? ಟಾರ್ಚರ್ ಮಾಡೋದು ಎಲ್ಲ ಇದು ಮಾಡ್ತಾರೆ. ನಾವು ನಮ್ಮ ಅಣ್ಣವ್ರಿಗೆ ಫೋನ್ ಮಾಡಿ ನಮ್ಮ ಅಣ್ಣವ್ರ ಬ್ಯಾಗ್ ಹೊತ್ಕೊಂಡ್ ಬರಾಕ ಮಾಡಾಕ ಒಂದ್ 1/4 ಲೀಟರ್ ಏನ್ ತಂದ್ ಕೊಟ್ಬಿಡ್ತ ನಮಗ್ ಕುಡ್ದು ಬಿಡ್ರ ಅಂದ್ಬಿಟ್ಟ. ಯಾರು? ನಮ್ಮ ಅಣ್ಣ. ಅದು ನಮ್ಮ ಮಗ ಇವಾಗ ಬಿತ್ತು. ನಾನಂದ ಅಂದಾರಂತ ಸಿಟ್ಟಿಗೆ ಮುಳ್ಕೊಯ್ಕೋಬೇಡ, ಇವತ್ತು ಅಂದಾರ ಅಂತ ಲಟಕ್ ಕುಡಿಯೋದು ಗಳಿಗತ್ತಾಗದಲ್ಲ, ಇದ್ದು ಸಾಕ, ನಾವ್ ತಪ್ಪು ಮಾಡಿಲ್ಲಲ್ಲ.
ನಾವೇನನ್ ಕೆಟ್ಟ ಕೆಲಸ ಮಾಡಿದ್ರು ತಪ್ಪು ಮಾಡಿದ್ರು ಹೌದಪ್ಪ ಹೆಂಗ್ ಮಕ್ಕ ತೋರ್ಸ್ವಿ ಹೆಂಗ್ ಇರ್ಲಂಬಕ್ಕ ಇದ್ರು ಅಂತಾರ, ಸತ್ರ ಇನ್ನ ಜಾಸ್ತಿ ಅಂತಾರ. ಇದ್ದು ಜೀವನ ಮಾಡಿ ಒಬ್ಬರ ಮನಿ ದಯ ಅಂತ ಕೇಳ್ದಾರ್ದಂಗ ಇದ್ರೆ ಊಟ ಮಾಡೋಣ, ಇಲ್ಲದ್ರ ಸಣ್ಣದಂಗ ಇದ್ದದ್ರ ಕಾಲ ಮಾಡೋಣ ಅಂತ ಹೇಳಿ ಗುರುಜಿ. ಹಂಗೆ ನನ್ ಮಗ ಧೈರ್ಯ ಹೇಳ್ಕಂತ ಬಂದ ಗುರುಜಿ. ನನ್ ಮಗದ್ದು ನಾರ್ಮಲ್ ಬಾಣಿತನೂ ಹಾಕಿ ಗುರುಜಿ. ಅಲ್ಲಿ ಆ ಊರು ಬಿಟ್ಟು ಮತ್ತೆ ಬೇರೆ ಊರಿಗೆ ಬಂದು ಬಾಣಿತನ ಮಾಡ್ಕೊಂಡೇನ್ ಗುರುಜಿ ಅವನು ಭಯ ಬಿದ್ದಲ್ಲಿ. ಓಕೆ, ಅಂದ್ರೆ ಆ ಊರಲ್ಲಿ ನಿಮ್ದೇನ್ ಮನೆ ಇತ್ತ? ಒಂದು ಜನತಾ ಮನೆ ಇತ್ತು ಗುರುಜಿ. ಬಿಟ್ರೆ ಬೇರೆ ಏನ್ ಆಸ್ತಿ ಇತ್ತನವ? ಬೇರೆ ನಮ್ಮ ಮನೆಯವ್ರ ಅಲ್ಲಿ ಸಿಟ್ಟಾಗಿ ಹೋಗ್ಬಿಟ್ಟಿದ್ರಲ್ಲ ಅವ್ರಿಗೆ ಇತ್ತು ಅಷ್ಟೇ, ನಮ್ಗೆ ಏನಿದ್ದಿಲ್ಲ. ನಿಮ್ಗೆ ಇಲ್ಲಿ ಮಗ ಒಬ್ಬ ಇದ್ದಲ್ವಾ? ಮಗ ಒಬ್ಬನಿದ್ದಾನಂದ್ರೆ ಅವ್ನು ಓದಕ್ಕಂತ ಇಲ್ಲಿ ಬೇರೆ ತಲ್ಲಿ ನಾನ್ ಕೆಲಸ ಮಾಡ್ತೀನಿ ಅಲ್ಲಿ ಬರ್ರಿ ಅಂತೇಳಿ ಅವ್ನ್ ಕೈ ಕೊಟ್ಟು ಹೋಗ್ಬಿಟ್ಟಾನ ಗುರುಜಿ. ಅಲ್ಲಿದ್ದ ಅಲ್ಲಿ ಕರ್ಸಿಕೊಂಡು ಅವನಿಗಿನ್ನ ಮದುವೆ ಆಗಿದ್ದಿಲ್ಲ, ಅವ್ನ್ ಕೈ ಕೊಟ್ಟು ಹೋಗ್ಬಿಟ್ಟ ಗುರುಜಿ. ಅಂದ್ರೆ ಮಗನೂ ನಿಮ್ ಜೊತೆ ಇರ್ಲಿಲ್ವಾ ಆಗ? ಇರ್ಲಿಲ್ಲ. ಈಗಾದ್ರೂ ಇದಾರ? ಈಗ ಇದಾರೆ ಬೇರೆ ತಲ್ಲಿಗೆ ಹಿಂಗೆ ಹಂಗ ಅವಾಗ ಬಿಟ್ಟು ಹೋದಂತ ಅವನೇ ಆ ಕಡೆಗೆ ಹೋಗಿ ತನ್ಗೆ ಯಾರು ಇಷ್ಟ ಬಂದವ್ರ ಮಾಡ್ಕೊಂಡು ಅಲ್ಲ ಇದ್ದಾನ ಗುರುಜಿ. ಮನೆ ಮಗನಾಗಿ ಯಾವತ್ತು ಜವಾಬ್ದಾರಿ ತಗೊಂಡವನಲ್ಲ? ಇಲ್ಲ ಗುರುಜಿ. ಈಶ್ವರ, ನೀವು ಬೇರೆ ಊರಿಗೆ ಹೋದ್ರಿ, ಅಲ್ಲಿ ಯಾರಾದ್ರೂ ಅಂದ್ರೆ ಹಾಗೆ ನಿಂದಿಸುವವರ ನಡುವೆ ಬೈಯೋರ ನಡುವೆ ಯಾರಾದ್ರೂ ಒಬ್ಬರಾದ್ರೂ ನಿಮಗೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಬೆಂಬಲವಾಗಿ ನಿಂತರ ಯಾರಾದ್ರೂ ಅವತ್ತು? ಯಾರಿಲ್ಲ ಗುರುಜಿ. ಫಸ್ಟ್ ನಮ್ ಮಗ ಅಲ್ಲಿದ್ರೆ ಬಾ ನಾನು ಇಲ್ಲಿ ಇದು ಮಾಡ್ತಮ್ಮ ಕರ್ಕೊಂಡ್ ಬಾ ಅಂದ್ರು ಸರ್ ಗುರುಜಿ. ನಮ್ ಗರ್ಭವತಿ ದೊಡ್ಡ ಮಗ ಕರ್ಕೊಂಡು ಬಂದಿನ ಗುರುಜಿ. ನಮಗ್ ಸ್ವಲ್ಪ ರಿಲೇಷನ್ ಅವ್ರ ಇದ್ರು, ಅವ್ರೇನು ಮನೆ ತಮ್ಮ ಪೂರ್ತಿ ಇತ್ತು ಗುರುಜಿ ಅವ್ರಿಗೆ ಮನೆ ಬಾಡಿಗೆ ಮನೆಗಿದ್ರು ಅವ್ರು. ಎಲ್ಲೇನ್ ಬಾಡಿಗೆ ನೋಡೋಣ ಅಂತ ಅನ್ನೋದ್ರಾಗ ಎಲ್ಲಿ ಸಿಗ್ಲಿಲ್ಲ ಗುರುಜಿ. ದೊಡ್ಡ ರೇಟ್ ಇದ್ದು ಗುರುಜಿ. ನಮ್ಗೆ ಅವ ಗರ್ಭವತಿ ಇವನು ಬಿಟ್ಟು ಹೋಗ್ಬಿಟ್ನ. ಎಲ್ಲೆಲ್ಲ ತಿರುಗಿದು ಗುರುಜಿ, ಸಿಗ್ಲಿಲ್ಲ. ಒಂದು ಲೇಡೀಸ್ ಹಾಸ್ಟೆಲ್. ಅವತ್ತಿಗೆ ನಿಮ್ಮ ಆದಾಯ ಏನ್ರಿಂದ ಬರ್ತಿತ್ತು? ನಿಮ್ ದುಡ್ಡು ಏನಿಲ್ಲ ಗುರುಜಿ, ಏನೇನೇನೇನೋ ₹1 ಇಲ್ಲ ಗುರುಜಿ. ಮತ್ತೆ ಹಳೇದು ಯಾವ್ದಾದ್ರು ಸ್ವಲ್ಪ ಇತ್ತಲ್ಲ, ಅದರಲ್ಲೇ ಬದುಕು ನಡೆಸ್ತಾ ಇದ್ರ? ಯಾರ್ ನಾನ್ ತಂದೆ ತಾಯಿ ನಮ್ಮ ಅಣ್ಣ ತಮ್ಮಂದಿರು ಕೂಡ ₹1 ಕೊಟ್ಟಿಲ್ಲ ಗುರುಜಿ. ನಿನ್ನ ಮೇಲೆ ಆಣೆ ಮಾಡಿ ಹೋಗ್ತೀನಿ. ಬಟ್ ಹೇಗ್ ನಡೆಸ್ದವ ಅವತ್ತು? ಅಂದ್ರೆ ಇತ್ತ ಯಾವ್ದಾದ್ರು ಹಳೆ ಹಣ ಇತ್ತ? ಏನ್ ಹಣ ಇಲ್ಲ ಗುರುಜಿ. ಮೊದ್ಲ ಹುಡುಗಿ ಜಾಬ್ ಮಾಡ್ತಿದ್ಲು ಗುರುಜಿ. ಅಂದ್ರೆ ನಮ್ಮ ದೊಡ್ಡ ಅತ್ತೆ ಮಗ ಅಂತೇಳಿ ಸ್ವಲ್ಪ ಕೇಳಿದ್ರೆ ಏನಕರ್ನಾಲ್ ಸ್ವಲ್ಪ ಹೆಲ್ಪ್ ಇದ್ದ ಗುರುಜಿ. ಅಷ್ಟೇ ಪದ ನಂಗೆ ಅಕಸ್ಮಾತ್. ಆದ್ರೆ ನಾನು ಆ ಟೈಮ್ ನಲ್ಲಿ ಅವ್ನ ನಮ್ಮ ಮನೆಯವ್ರು ಬಿಟ್ಟಿದ್ರದ್ದು ಅವ್ರಿಗೆ ಅಣ್ಣ ಆಗ್ತಾನಲ್ಲ, ಅವ್ರಿಗೆ ಕೂಡ ಒಂಥರ ಇದಿರ್ತದ. ಯಾರನ್ನ ಕೇಳಿಲ್ಲ ನೋಡ್ ಗುರುಜಿ. ನಾನು ಯಾರ್ಯಾರನ್ನ ಕೇಳ್ದಂಗ ಇಲ್ಲಿ ಬೇರೆ ತಲೆ ಬನ್ನಿ ಗುರುಜಿ. ರಾತ್ರಿ ನೋವು ಕಾಣ್ಕೊಂಡು ಗುರುಜಿ ಆಸ್ಪತ್ರೆಗೆ ಹೋಗಿ ಗುರುಜಿ. ಅವ್ರು ನಮ್ ರಿಲೇಷನ್ ಇದ್ದವ್ರಿಗೆ ಅವ್ರಿಗೊಂದ್ ಸಂಬಂಧಿಕದ ಹುಡುಗ ಗುರುಜಿ. ಆ ಹುಡುಗ ನಡ್ಕೊಂಡು ಆಸ್ಪತ್ರೆಗೆ ಹೋಗಿ ಗುರುಜಿ ನೋವು ಕಾಣಿಸ್ಕೊಂಡವ. ಲೇಡೀಸ್ ಹಾಸ್ಟೆಲ್ದಾಗ ಒಂದ್ ರೂಮ್ ಕೊಟ್ಟಿದ್ರು ಗುರುಜಿ. ನಮ್ಮನ್ನ ನೋಡಿ ಪಾಪ ಅವ್ರು ಎಷ್ಟ್ ದಿನ ಇರ್ರಮ್ಮ, ನಿಮ್ಗೇನ್ ನಾನ್ ಬಾಡಿಗೆ ಕೇಳಲ್ಲ, ನಿಮ್ಗೇನಿಲ್ಲ ಇರ್ರ ಅಂತ ಒಂದ್ ಸಣ್ಣ ಕೋಣೆ ಅಂತ ಒಂದ್ ರೂಮ್ ಕೊಟ್ಟಿದ್ರು ಗುರುಜಿ. ಉಳಿಕೆ ತಗೊಂಬಂದ್ ನೀನ್ ಅವ್ರ ಮನೆಗೆ ಇಟ್ಟಿದ್ನಿ ಗುರುಜಿ, ಸಂಬಂಧಿಕರ ಮನ್ಯಾಗ. ಹುಡುಗ ಬಂದ ನೋವು ಕಾಣಿಸ್ಕೊಂಡ ಅಂದ್ರೆ ಹಾಸ್ಪಿಟ್ಲಿಗೆ ಹೋದಿ ಗುರುಜಿ. ಅಲ್ಲಿ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಕೊವಲ್ರಿ. ಯಾಕೆ? ಆಧಾರ್ ಕಾರ್ಡ್ ತೋರ್ಸ್ರಿ, ಅದು ತೋರ್ಸ್ರಿ, ಏನೇನೋ ಹುಚ್ಚುಚ್ಚು ಕೇಳ್ತದ್ರಿ ಗುರುಜಿ. ಆ ಹುಡುಗಿದ್ದೇನಂದ್ರ ಅಕ್ಕ ಸುಮ್ನೆ ಎಲ್ಲಾ ಸುಟ್ಟೋಗಿಬಿಟ್ಟಾವಪ್ಪ, ನಾವ್ ಗುಡಿಸ್ಲಾಗಿದ್ದಿ ಸುಟ್ಟಬಿಟ್ಟಾವ, ನಮಗ್ ಏನಿಲ್ಲ ಅಂತ ಹೇಳ್ಬಿಡ ಅಂದ್ರ ಗುರುಜಿ ಆ ಹುಡುಗ. ಅದ್ರಂತ ಹೇಳಿದ್ನಿ ಗುರುಜಿ. ಅದ್ರಂಗ ಹೇಳಿದ್ನಿ ಗುರುಜಿ. ಅಡ್ಮಿಟ್ ಮಾಡ್ಕೊಂಡ್ರಿ ಗುರುಜಿ ಓಪ್ಡ್ಯಾಗ, ಗೌರ್ಮೆಂಟ್ ಹಾಸ್ಪಿಟ್ಲಾಗ. ಏನೇನೋ ಬರ್ಕೊಡ್ತಾರ ಗುರುಜಿ. ಒಳಗ ಕರ್ಕೊಂಡ್ ಹೋಗ್ಯಾರ ಹೆರಿಗೆ ರೂಮ್ನಾಗ. ನನ್ಗೆ ಏನೇನೋ ಬರ್ಕೊಡ್ತಾರ, ನನ್ಗೆ ಅಕ್ಷರ ಗೊತ್ತಾಗಲ್ದು. ನಾನ್ ಅತ್ತ ಹೋಗ್ತೀನಿ, ಇತ್ತ ಇಳ್ಸೋಗ್ತಾವ ಮಗಳು. ನಾನ್ ಆ ಕಡೆ ಅವ್ರು ಬರ್ಕೊಟ್ಟು ಕೇಳಿ ಹೆಂಗ್ ಹೋಗ್ಬೇಕಣ್ಣ ಅಂತ ದೊಡ್ಡದ ಆಸ್ಪತ್ರೆ ಗುರುಜಿ. ಗೌರ್ಮೆಂಟ್ ಹಾಸ್ಪಿಟ್ಲು ಗುರುಜಿ. ನಾನ್ ಹೆಂಗ್ ಹೋಗ್ಬೇಕಂತ ಕೇಳ್ಕಂತ 10 ಗಂಟೆ ಓದ್ತಾ ಇದೀನಿ ಗುರುಜಿ. ನಾನ್ ಬರ್ದಾಗ ಎಲ್ಲಿ ಸುತ್ತಾಗಿ ಬಿಡ್ತಾಳೆ ಮಗಳು. ನಾನ್ ಬರ್ದಾಗ ಸುತ್ತೋತಾಳೇನು? ನನ್ಗೆ ಯಾರು ಹಿಂದೆ ಇಲ್ಲ ಮುಂದಿಲ್ಲ. ಹೆಂಗ ನಾನ್ ಬರ್ದಾಗ ಸುತ್ತೋತಾಳೇನು? ಸುತ್ತೋತಾಳೆ ಅಂತ 10 ಗಂಟೆ ಹೋಗಿನ್ ಗುರುಜಿ. ಹೋಗಿನ್ ಗುರುಜಿ. ಹೋಗಿ ತಂದೆ ತಂದ್ಮೇಲೆ ಬರ್ದಾಗ ತಣ್ಣಗೆ ಎರಿಗಾಯ್ತು ಗುರುಜಿ. ತಂದು ನನಗ್ ಮಗುವನ್ನ ಹಾಕಿದ್ರು ಗುರುಜಿ. ಅಕ್ಕಪಕ್ಕದವ್ರೆ ಒಂದಿಟ್ಟು ಗಂಜಿ ಕೊಟ್ಟಾರ ಗುರುಜಿ. ಅಕ್ಕಪಕ್ಕದವ್ರ ನಾನು 10 ಅಂತಿದ್ರೆ ಅಳಬೇಡಮ್ಮ ಅಳಬೇಡ ಅಂತಂದು ಅಕ್ಕಪಕ್ಕದವ್ರ ಇಷ್ಟು ಬಟ್ಟೆ ಕೊಟ್ಟು ಗುರುಜಿ ಒಂದ್ 3 ದಿನ ಇದ್ನಿ ಗುರುಜಿ. ಅಲ್ಲಿ 3 ದಿನ ಇದ್ದು ಮತ್ತೆ ಇಲ್ಲಿಗೆ ರೂಮ್ ಕೊಟ್ಟಿದ್ರಲ್ ಗುರುಜಿ, ಅಲ್ಲಿ ಬಂದೆ ಗುರುಜಿ.
ಬಂದಲ್ಲಿ ಒಂದ್ ವಾರ ಕೂಡ ಇದ್ನೇ ಇಲ್ಲ ಗುರುಜಿ. ಈಗ ಹಿಂಗೆ ಕರ್ಕೊಂಡು ಹೋಗೋರು ನೋಡ್ತಾರ ಅನ್ನೋ ರೀತಿ ನಮ್ ತಂದೆ ಕರ್ಕೊಂಡು ಹೋದ್ನು ಗುರುಜಿ ಊರಿಗೆ. ಒಂದು ಅದು ಅದಕ್ಕೆ ಬಾಡಿಗೆನು ನಾವು ಕೊಟ್ಟಿವಿ ಗುರುಜಿ. ತಂದೆ ಅಂತ ಕೂಡ ಅಂದ್ರೆ ನನಗೆ ಹೇಳೋದ್ ಕೂಡ ಒಂಥರ ಇದ ಅನ್ಸತ್ ಗುರುಜಿ. ಕರ್ಕೊಂಡ್ ಬಂದ್ ಗುರುಜಿ ಇನ್ನೊಂದು ಹುಡುಗಿಗೆ ಬಸ್ರಾದ್ಲು. ಆ ಹುಡುಗಿ ಅಲ್ಲಿ ಅವ್ರ ಅತ್ತೆಯವರು ಇಲ್ಲ ಗಂಡ ಹೆಂಡತಿ ಇದಾರೆ, 2ನೇ ಬಾಣಿತನ. ಮತ್ ಹಿಂಗಂದ್ರ ಮತ್ತೆ ಮದಕ್ ಎಲ್ಲಿ ಮತ್ತೆ ಆಯಮ್ಮಂದ್ ಈ ಅಮ್ಮಂದ್ ನಮ್ಗೆ ಎಲ್ಲಿ ಸಿಕ್ಕಲ್ಲ ಅಂತ ಗುರುಜಿ ಒಂದ್ ವಾರ ಕೂಡ ತೊಳಲ್ ಗುರುಜಿ ನಮ್ ಗುಡ್ಸ್ಲಿಗೆ ನಮ್ಮನ್ನ ಕಳಿಸ್ಬಿಟ್ರು. ಯಾರು? ನಮ್ಮಪ್ಪ ನಮ್ಮ ಅಣ್ಣ ತಮ್ಮಂದ್ರು. ಅಂದ್ರೆ ನೀವು ಹಾಸ್ಟೆಲ್ PG ಏನ್ ಕೊಟ್ಟಿದ್ರಲ್ಲ ಅಲ್ಲಿಂದ ನಿಮ್ ತವ್ರ ಮನೆಗೆ ಹೋಗಿದ್ರಾ? ಗುರುಜಿ ಓಕೆ, ಅಲ್ಲೂ ಇಡಿಸ್ಕೊಳ್ಳಿಲ್ಲ, ಮತ್ತೆ ನಿಮ್ ಊರಿಗೆ ಬಂದ್ರಾ? ಮತ್ತೆ ಅಲ್ಲಿಗೆ ಮೇಲಿನ ಕುರಿಗಳವ್ರು ಹೊಲಗಳ ತೆಗೆದವ್ರು ಹೆಂಗ ಊರೂರ್ಗ್ ಹೋಗ್ತಾರ ಆ ತರ ಎಲ್ಲ ಸಾಮಾನ್ ಹಚ್ಕೊಂಡು ಒಂದು ಟ್ಯಾಕ್ಟರ್ ಮಾಡ್ಕೊಂಡು ಸಾಮಾನ್ ತಗೊಂಡು ಅಲ್ಲಿಗೆ ಬಂದಿವಿ ಗುರುಜಿ. ಅಲ್ಲಿ ಬಂದ್ರು ಒಂದ್ ವಾರಕ್ಕೆ ನನ್ ಮಗುಂದ ಹೆರಿಗೆ ಆಯ್ತು ಗುರುಜಿ. 2ನೇ ಮಗಳದು? 2ನೇ ಮಗದು. ಮನ್ಯಾಗ ಮಾಮೂಲ್ ನಾರ್ಮಲ್ ಹೆರಿಗೆ ಆಯ್ತು ಗುರುಜಿ. ಆಯ್ತು ಗುರುಜಿ. ಅಮ್ಮಂದು ಒಂದು 15 ದಿನ 20 ದಿನ ಆಯ್ತು ಗುರುಜಿ. ಆವಾಗ ನಾನ್ ಸ್ವಲ್ಪ ನೀರ್ ಹಾಕೋದು ಬಟ್ಟೆ ಹೆಂಗ್ಸ್ಕೊಂಬೋದು ಎಲ್ಲ ನಾನೇ ಮಾಡ್ಕೊಳ್ಳೋದು ಗುರುಜಿ. ಮಾಡಿ ಮತ್ತೆ ಅಲ್ಲಿ ಪಕ್ಕದಾಗ ಅಡವಿಗಳು ಇದ್ದು ಗುರುಜಿ. ಅಲ್ಲಿ ನಾವ್ ಇರಲ್ಲಿ ಸ್ವಲ್ಪ ಸುತ್ತಮುತ್ತ ಹೊಲಗಳು ಗೌರ್ಮೆಂಟ್ ಸೈಟ್ ಕೊಟ್ಟಿದ್ದಲ್ಲ ಗುರುಜಿ. ಅಲ್ಲಿ ನಾನು ಸ್ವಲ್ಪ ಕೂಲಿ ಪಾಲಿ ಹೋಗ್ತಿದ್ದೆ. ಮತ್ತೆ ಸಾಯಂಕಾಲ ಬಂದು ಮತ್ತೆ ನೀರ್ ಹಾಕೋದು ಹುಡುಗಿ ಅದು ಇದು ಮಾಡ್ಕೊಂಡು. ಇಬ್ರು ಹೆಣ್ಮಕ್ಳು ಒಂದೇ ಸಾರಿ ಒಂದೇ ಮನೇಲಿ ಇದ್ರ? ಒಂದೇ ಮನೆಯಲ್ಲಿ ಅಂದ್ರೆ ಆ ಅಮ್ಮನ ಗಂಡನ ಮನೇಲಿದ್ದ ಹೆರಿಗೆ ತರ್ಕೊಂಡಿನ ಸರ್ ಈ ಅಮ್ಮಂದು ಈ ಪರಿಸ್ಥಿತಿ ಆಗಿದಾವ. ಅವಾಗ ಹಂಗಾಕಲ್ ಗುರುಜಿ. ಆದ್ಮೇಲೆ ಬೇರೆಯವರು ಮೈದ್ನ ಅಂತ ಹೇಳಿದ್ನಲ್ ಗುರುಜಿ ನಮ್ ದೊಡ್ಡ ತಮ್ಮಗ ಹಿಂಗೇರಿಗೆ ಆಗತ್ತಂದ್ಮೇಲೆ ಅವನೊಂದ್ 25 kg ಪ್ಯಾಕೆಟ್ ಅಕ್ಕಿ ಕೊಟ್ಟ. ಇನ್ನ ಒಬ್ರು ನಮ್ ರಿಲೇಷನ್ ಅದ್ರಾಗ ಅತ್ತೆ ಆಗ್ತಾರ ಗುರುಜಿ. ಅವ್ರೊಂದ್ 25 kg ಪ್ಯಾಕೆಟ್ ಅಕ್ಕಿ ತಂದ್ ಕೊಟ್ರು ಗುರುಜಿ. ನಾನ್ ಮ್ಯಾಗ ಕಟ್ಟಿ ಕೂಲಿ ಹೋಗ್ತಿದ್ನಿ ಗುರುಜಿ. 1 ತಿಂಗಳೊಳಗ ಸಣ್ಣ ಮಗಳ ಕರ್ಕೊಂಡ್ ಹೋದ ಅಳಿಯ. ನಿಮ್ ಪತ್ತಿ ತಿಂಗಳಾಯ್ತವನು ಮತ್ತೆ ಅದಕ್ಕನ ಕರ್ಕೊಂಡ್ ಹೋಗ್ತಾನ ಅಂತ ಹೇಳಿ ಸರಿ ಅಂತ ಕಳ್ಸಿದ್ವಿ ಗುರುಜಿ. ಈ ರೀತಿ ಹಿಂಗಾಯ್ತು ಗುರುಜಿ. ಆ ಟೈಮ್ ನಲ್ಲಿ ನಮ್ಮ ಮನೆಯವರು ಇವಾಗ ನಂತಲ್ಲ ಆದ್ರ ಗುರುಜಿ ಆ ಶಿಟ್ಟಿಗೆ ಗುರುಜಿ ₹1,00,000 ಆಸ್ತಿ ಗುರುಜಿ. ಆ ಶಿಟ್ನಾಗ ಬೇಕಂತ 4 ಲಕ್ಷಕ್ಕೆ ಹೊಲ ಮಾಡ್ಕೊಂಡು ಎಲ್ಲಾ ಇದು ಮಾಡ್ಕೊಂಡ್ಬಿಡ್ತೀನಿ ಗುರುಜಿ. ಏನಕ್ಕೆ ಬೇಕು ಅಂತ? ಸುಮ್ಮನೆ ಸೇಡಿಗೆ 4 ಎಕರೆ ಹೊಲ ಮಾಡ್ಕೊಂಡು. ಯಾರ ಮೇಲ್ ಸೇಡಿಗೆ? ಏನ್ ಗುರುಜಿ? ಯಾರ ಮೇಲ್ ಸೇಡಿಗವ ಅಂತೆ? ನಮ್ಮ ಮೇಲೆ ಸೇಡಿ, ತಾಯಿ ಮಗಳ ಸೇಡಿ. ನಿಮ್ಮ ಮೇಲೆ ಸೇಡಿ ಹೊಲ ಮಾರ್ಕೊಂಡ್ಬಿಟ್ರ? ಮಾರ್ಕೊಂಡ್ಬಿಟ್ರು. ಅಂದ್ರೆ ಬಂದಷ್ಟಕ್ಕೆ 4 ಲಕ್ಷಕ್ಕೆ. ಅದು ಮೂಲ ಬೆಲೆ ಎಷ್ಟಕ್ಕೆ ಹೋಗ್ಬೋದಿತ್ತು? ಈಗ ಅಂತ ₹1,00,000 ಗುರುಜಿ. ಅದು 4 ಲಕ್ಷಕ್ಕೆ ಮಾರ್ಕೊಂಡ್ರು. ಮಾರ್ಕೊಂಡ್ ಆಗ ಮಾರ್ಕೊಂಡ್ಬಿಟ್ರು. ಏನ್ ಮಾಡಿದ್ರ 4 ಲಕ್ಷ? ಏನೋ ನಾನು ಅದಲ್ಲ ಕೇಳಕ್ ಏನ್. ಬಂದ್ರ ಮತ್ತೆ ಯಜಮಾನ್ರು ಮನೆಗೆ? 3 ವರ್ಷ ಆದ್ಮೇಲೆ ಗುರುಜಿ ಮತ್ತೆ ಇವ್ರು ಗಡ್ಡೆ ಕೊಟ್ಟಿದ್ರಲ್ ಗುರುಜಿ ಮೊದ್ಲವ್ರು. ಏನ? ಮೊದಲು ಸಂಬಂಧಿಕರು ಮಗಳಿಗೆ ದೊಡ್ಡ ಮಗಳಿಗೆ ಗಡ್ಡೆ ಕೊಟ್ಟಿದ್ರಲ್ಲ, ಮಾಡ್ಕೊಂಡಾಳ ಅಂತಂದು ನಮ್ ಕಡೆಗೆ ಅವಾಗ ಬೆಂಬಲಿಲ್ಲ ಸರ್ ಗುರುಜಿ. ನಮಗೆ ಸಪೋರ್ಟ್ ಇದ್ದಲ್ಲ, ಹೊಲ ರಿಜಿಸ್ಟರ್ ಆಗಿಬಿಟ್ಟಿತ್ತು ಗುರುಜಿ ನಮಗೆ ಹುಡುಗಿ. ಆ ಗದ್ದೆನೂ ಮಾರ್ಕೊಂಡಿದ್ರ? ಅದಲ್ಲ ಗುರುಜಿ, ಅಲ್ಲ ಅದ್ರನ್ನ ಇವ್ರು ಭತ್ತ ಕೊಟ್ಟಿದ್ರು 20 ಅದು ಕೊಡ್ಲಾರ್ದಂಗ ಆಗ್ಬಿಟ್ರು. ಮಾಡ್ಕೊಂಡಾಳ ಮದ್ವಿ ಮಾಡಿರಿ ನಾವ್ ಕೊಡಕಲ್ಲ ಅಂದ್ಬಿಟ್ರು ಗುರುಜಿ. ಕೊಡಕಲ್ಲ ಅಂದ್ಬಿಟ್ರು. ಅದು ಕೊಡಕಲ್ಲ ಅಂದ್ರೆ ಮತ್ತೆ ಹಂಗ ಹಂಗ ಇಲ್ಲ ಹಂಗ ಹಿಂಗ ಪಂಚಾಯತ್ ಮಾಡಿದ್ರೆ ಗುರುಜಿ ಅದು ಒಂದ್ ಸ್ವಲ್ಪ ದುಡ್ಡು ಕೊಟ್ರು ಗುರುಜಿ. ನಮ್ ಕಡೆ ಸಪೋರ್ಟ್ ಇಲ್ಲ, ಏನ್ ಮಾಡ್ಬೇಕು? ಇವಾಗ ನಾವು ಹಂಗ ಇವಾಗ ನಾವು ಬಡಗನ ಏನೋ ಎಲ್ಲ ನಂಬಿಕೆದಿಂದ ಅವ್ರನ್ನ ಕೇಳಿದ್ರಿ ಏನಾಗ್ತಲ್ಲಮ್ಮ ಪರ್ವಿಲ್ಲಮ್ಮ ಹಂಗ ಅಂದಿದ್ರಿ ಗುರುಜಿ. ಅವ್ರ ಮಾತಿಗೆ ನಂಬಿಕೊಂಡು ನಾವು ಮಾಡಿದ್ವಿ ಗುರುಜಿ. ಆದ್ರೆ ಏನೋ ಮತ್ತೆ ಅವ್ರು ನಂಬೋದು ಕೂಡ ನಾವ್ ತಪ್ಪು ಗುರುಜಿ. ನಮ್ ಶನಿ ನಮ್ ತಗೋಕೋ ಮತ್ತೆ ಏನೋ ಗೊತ್ತಿಲ್ಲ ಗುರುಜಿ. ಆಯ್ತು ಆದ್ಮೇಲೆ ಇವ್ ಮಾಡ್ಕೊಂಡ್ಬಿಟ್ರು. ಮಾಡ್ಕೊಂಡು ಅದ್ರ ಗದ್ದೆ ಸಾಗೋ ಕೊಡಕ್ಲ ಹಂಗ ಹಿಂಗ ಅಂದ್ರ ಅದ್ರ ಪಂಚಾಯತಿ ಕರ್ಸಿದ್ರು. ಅವ್ರಪ್ಪನ್ ಕರ್ಸ್ಬೇಕು, ನಾವ್ ಅವ್ರಪ್ಪನ್ ಕರ್ಸ್ಲಾರ್ದಂಗ್ ಮಾತಾಡಕಲ್ಲ ಕೊಡಕಲ್ಲ ಹಂಗ ಹಿಂಗ ಅಂದ್ರ ಗುರುಜಿ. ಬಂದ್ರು ಪಂಚಾಯತ್ ಮಾಡಿದ್ರು, ಒಂದ್ ಸ್ವಲ್ಪ ದುಡ್ಡು ಕೊಟ್ರು. ಅದೇ ದುಡ್ಡು ಹಂಗೆ ಬೆಳೆಸ್ಕೊಂತ ಮಾಡ್ಕೊಂತ ಏನ್ ಗುರುಜಿ
ಗಂಡ ಅವಾಗಲೇ ಬಂದಿದ್ದ ನಿಮ್ಮ ಮನೆ ಒಳಿಕೆ? ಯಾವ ಗುರುಜಿ ನಮ್ಮ ಮನ್ಯಾರ? ಅದ ಕರ್ಸಿದ್ರು ಗುರುಜಿ ಅವರು. ಕರ್ಸಿದ್ರು ಸರಿ, ಬಟ್ ನ್ಯಾಯ ಮುಗಿಸ್ಕೊಂಡು ಮತ್ತೆ ಹೊರಟು ಹೋದ್ರೆ? ಇಲ್ಲ ಗುರುಜಿ, ಹೋದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಬಂದಾರ ಗುರುಜಿ, ಬಂದಿಲ್ಲ. ಯಾಕೆ ಬಂದ್ರಂತೆ? ಏನ್ ಗುರುಜಿ? ಯಾಕೆ ಬಂದ್ರಂತವ ಅಂದೆ. ಏನ್ ಮಾಡುದು ಮತ್ತೆ ಬಂದು ಮತ್ತೆ ಸಣ್ಣ ಮಗಳು ಊರಿಗೆ ಹೋಗ್ತಿದ್ರು, ಸಣ್ಣ ಮಗಳು ತಲ್ಲಿ ಮಾತಾಡ್ತಿದ್ರು. ಏನ್ ಗುರುಜಿ, ನಮ್ ಮನೆಗೆ ಬರ್ತಿದ್ದಲ್ಲ, ಅಲ್ಲಿ ಮಗನ ತಲ್ಲಿಗೆ ಹೋಗಿ ಬರ್ತಿದ್ರು. ನಮ್ ತಕೊಂಡೆ ಬರ್ತದಲ್ಲ, ಸರಿ ಬಿಡಂತ ಹಂಗ ಇದಂತ ಸುಮ್ನೆ ಇದ್ವಿ ಗುರುಜಿ. ಆ ಪಂಚಾಯತಿಗೆ ಅಂತ ಬಂದ್ರು, ಬಂದ ಮೇಲೆ ಹಂಗ ಹಿಂಗ ಅಂತ ಬಂದ್ರು ಗುರುಜಿ. ಮತ್ತೆ ಬಂದ್ರು ಗುರುಜಿ, ಅದು ನಾವು ಅದು ಹೊಲ ಮಾಡ್ಕೊಂಡ್ಬಿಟ್ರು. ಅಲ್ಲಪ್ಪ ಸುಮ್ನೆ ನೋಡು, ಇವಾಗ ನೋಡು ಆ ಮಗಳ ಜೀವಕ ನೀನು ಮೂಲ ನಾನು ಮೂಲ ಗುರುಜಿ. ಇವಾಗ ಮಗ ಟೀಚರ್ ಕೆಲಸ ಮಾಡ್ತಾ ಗುರುಜಿ. ಮಗ 14 ವರ್ಷ, ನಾಳೆ 7 24 13 ಹೋಗಿ 14 ವರ್ಷ ಬೋದ ಗುರುಜಿ. ಅಂದ್ರೆ ನಿಮ್ಮ ಮೊಮ್ಮಗಂಗ? ಹಾ, ಮಗ ದೊಡ್ಡ ಮಗ. ಆಯ್ತು. 13 ಹೋಗಿ 14 ಬೋದತ್, ನಾಳೆ 24ನೇ ತಾರೀಕಿಗೆ ಗುರುಜಿ. ಮತ್ತೆ ಈಗ ಅವ್ನ ಮುರಾರ್ಜಿ ಪಾಸ್ ಆದ್ನ ಗುರುಜಿ. ಮುರಾರ್ಜಿ ಆಗ್ಬಿಟ್ಟು ಗುರುಜಿ. ಇವಾಗ ಆಯಮ್ಮ ಟೀಚರ್ ಕೆಲಸ ಮಾಡ್ತಾವ ಗುರುಜಿ. ಈಗ ನೀವು ಮನೇಲಿ ಇರ್ತೀರಾ? ನನಗೆ ಮೊನ್ನೆ ಹೋದ ವರ್ಷ ಆಗಸ್ಟ್ ಬಂದ್ರೆ 2 ವರ್ಷ ಹೋಗಿ 3 ವರ್ಷಕ್ಕೆ ಬೋದತ್ ಗುರುಜಿ. ಇದ್ದಕ್ಕಿದ್ದಂಗ ಮೊಣಕಾಲ ಉದ್ದು ಗುರುಜಿ. ನಾನ್ ಕುಂತಲ್ಲೇ ಕೂಡ್ತಿದ್ದಿಲ್ಲ, ಹಂಗ ವರ್ಗ ಅಂಗಡಿಗೆ ಬಜಾರ್ಗೆ ತಿರ್ಗಾಡ್ಕೊಂತಿದ್ನಿ ಗುರುಜಿ. ಮೊಣಕಾಲ ಉದ್ದು ಅದು ಇದ್ದಕ್ಕಿದ್ದಂಗ ಒಂದ್ 15-20 ನಿಮಿಷದಾಗ ಬ್ಲಡ್ ಸರ್ಕ್ಯುಲೇಷನ್ ನಿಂತ್ಬಿಟ್ಟು ಕಾಲ್ಗಿಡಕ್ ಬರ್ಲಲ್ ಗುರುಜಿ. ಎಷ್ಟು ಕಮ್ಮಿ ಆಗಿತ್ತು. ಅವಾಗ ಬಳ್ಳಾರಿ ಬಂದು ಅಲ್ಲಿ ತೋರ್ಸಣ್ ಎಲ್ಲಾ ಮಾಡಿದ್ರೆ ಇದನ್ನೆಲ್ಲ ಒಂದ್ 8 ಸ್ಕ್ಯಾನಿಂಗ್ ಮಾಡಿದ್ರು. ಮಾಮೂಲು ಅಂತ ಹೇಳ್ಬಿಟ್ರು ಗುರುಜಿ. ಲಾಸ್ಟ್ ಒಬ್ಬ ಡಾಕ್ಟರ್ಗೆ ಒಂದ್ ಅರ್ಥ ಆಯ್ತು, ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನಿಂತೋಗ್ಬಿಟ್ಟತೆ, ಎಮರ್ಜೆನ್ಸಿಗೆ ಇವಾಗ ಹೋಗಿ ನೀವು ಆಪರೇಷನ್ ಮಾಡಿದ್ರೆ ಕಾಲ್ ಬರ್ತಾ ಇಲ್ಲ, 2 ಕಾಲ್ ತೆಗಿಬೇಕು ಮೊಣಕಾಲಿಗೆ ಅಂತ ಹೇಳ್ಬಿಟ್ರು. ಸರಿ ಬಿಡಂತೆ ಅವಾಗ ಇದ್ದಕ್ಕಿದ್ದಂಗೆ ಆಂಬುಲೆನ್ಸ್ ಮಾಡ್ಕೊಂಡು ಗುರುಜಿ ಬೆಂಗಳೂರು ಕರ್ಕೊಂಡ್ ಹೋದ್ರೆ ಅಲ್ಲೊಂದ್ 25 ಜನ 20 ಜನ ಇದ್ದು 1.5 ಲಕ್ಷ 2 ಲಕ್ಷ ಖರ್ಚು ಮಾಡ್ಕೊಂಡು ಗುರುಜಿ. ಇವಾಗ ಮನ್ಯಾಗ ಅಷ್ಟೇ ಅಡ್ಡಾಡ್ತೀನಿ ಗುರುಜಿ. ಮನ್ಯಾಗ ಕೆಲಸ ಮಾಡ್ಕೊಂತೀನಿ. ಐಎಂ ಟೀಚರ್ ಕೆಲ್ಸಕ್ಕೆ ಹೋಗ್ತಾಳ. ಮಗನ ಮುರಾರ್ಜಿ ಸ್ಕೂಲಾಗ ಓದಕ್ ಕೂತೀವಿ. ಮಗಳು ಮನೆ ನಡೆಸ್ತಾರೆ. ಮಗಳು ದುಡ್ದು ಅದ್ರಾಗ ಊಟ ಮಾಡ್ತೀವಿ ಸರ್ ಗುರುಜಿ. ಅದ್ರಾಗ ಒಂದಿಟ್ಟು ಉಳಿಸಿ ಹಂಗೆ ನಾನು ಇವಾಗ ಅದೇ ಒಂದು ಆಯಾಮ ಏನೈತಿ ಅಂದ್ಕೊಂಡು ಇದ್ದಾಗ ಕಂಟ್ರೋಲ್ ಮಾಡ್ಕೊಂಡು ಆಯಾಮ ಇದು ಮಾಡ್ಕೊಂತ ಬೆಳೆಸ್ಕೊಂತ ಬರ್ತಾ ಇದೆ ನೋಡು ಗುರುಜಿ. ಆಯ್ತವ. ಬಟ್ ಮಗ ಮದುವೆ ಆಗಿದ್ದು ಎಲ್ಲ ನಿನಗ್ ಗೊತ್ತಾ? ಹೋಗಿದ್ದ? ಯಾವಾಗ ಗುರುಜಿ ಎಲ್ಲ ಗೊತ್ತೇ ಇಲ್ಲ. ಕಡೆ ಮಾಡ್ಕೊಂಡ ಗುರುಜಿ. ಇರೋದು ಏನು ಒಬ್ಬನು. ಆ ಹುಡುಗಿ ತಂದಿಲ್ಲ, ತಾಯಿಲ್ಲ, ಬಡವ್ರ ಹುಡುಗಿನ ಮಾಡ್ಕೊಂಡ. ಅದು ಓದ್ ಕಲ್ತಿಲ್ಲ. ಮಾಡ್ಕೊಂಡ ಗುರುಜಿ. ಅದನ್ನ ಸ್ವಲ್ಪ ತಾನು ಸುಖ ಪಡೋ ರೀತಿ ಅದನ್ನ ಈಗ ಹುಡುಗನ್ನ ಸುಖ ಪಡ್ಬೇಕು, ತಾನನ್ನ ಸುಖ ಪಡೋ ರೀತಿಯನ್ನ ಮಾಡ್ಕೊಂಡಿಲ್ಲ ಗುರುಜಿ. ತನಗೆ ಸುಖ. ಮಗ ಯಾವಾಗ ಬರ್ತಾನೆ? ಯಾವಾಗ ನಗ ಹಿಂಗ ಏನನ್ನಾಗ ಮೊನ್ನೆ ಆರಾಮಿಲ್ಲ ಅಂತಂದ್ರೆ ಬಂದು ಹೋದ. ಬಂದು ಹಾಸ್ಪಿಟ್ಲಾಗ ಬೆಂಗಳೂರಿಗೆ. ಅಂದ್ರೆ ಖರ್ಚು ನೋಡ್ಕೊಡ್ತಾರ? ಏನಿಲ್ಲ ಗುರುಜಿ, ₹1 ಇಲ್ಲ. ಸುಮ್ನೆ ಮಂದಿಗೆ ಹೇಳ್ಕೊಳ್ಳೋದು ಕೊಡ್ತಾನ. ಏನ್ ಮಾಡ್ಬೇಕು ಗುರುಜಿ? ₹1 ಇಲ್ಲ. ಈಗ 10ನೇ LIC ಕಟ್ಟಾಳ ಗುರುಜಿ. ತಾನ್ ಅವಾಗ ಇನ್ನ ದೇಶದಾಗ ಬಂದಿದ್ನಿ ಗುರುಜಿ. ನಾವ್ LIC ಕಟ್ತಾ ಇದ್ವಿ ಗುರುಜಿ. ಅದ್ರಾಗ ತಾನ್ ಕಟ್ತಾನ ರೀತಿ ಮಾಡ್ಸಿ ಬೋಟ ಹೋದ. ಈಗ 10 ವರ್ಷ 11 ವರ್ಷ ಕಟ್ಟಾಳ ಮಗಳು ಅವ್ರ ಅಕ್ಕ. ಇಲ್ಲಿದ್ದ ಇದಿಷ್ಟು ಕಟ್ಟಕ್ ಆಗೋದಲ್ಲ ಅಂತ ನಾನು ಇದು ಮಾಡಿ ದುರ್ಸಿನ್ ಗುರುಜಿ. ಮೊನ್ನೆ ಕಂತು ಬಂದತ್ತ ಕಟ್ಟ ಅಂದ್ರೆ ಇಲ್ಲಿವರೆಗೆ ದುಡ್ಡು ಕೊಡುವಲ್ಲ ಗುರುಜಿ. ಬಟ್ ಅದು ಯಾರ ಹೆಸರಿಗೆ ಮಾಡಿಸಿರೋದು? ಅವನ ಹೆಸರಿಗೆ ಮಾಡ್ಕೊಂಡ ಗುರುಜಿ. ಅವನ ಹೆಸರಿಗೆ ಮಾಡಿಸಿರೋದು ನೀವ್ ಯಾಕೆ ಕಟ್ತೀರವ? ಅಲ್ಲ ಅವಾಗ ಮತ್ತೆ ಅಂದ್ರೆ ಅಯ್ಯಮ್ಮ ಆ ಕಡೆ ಬಿಡ್ಲಾರ್ಲಿ ಈ ಕಡೆ ಇದ್ ಮಾಡ್ಲಾರ್ಲಿ ಗುರುಜಿ. ಏನೋ ಬಿಡಂಗಿ ಏನೋ ಹಂಗ ಅಂದ್ಬಿಡ್ತಾವ ಗುರುಜಿ. ಎಲ್ಲರಿಗೂ ಹೇಳೋದು, ಇವಾಗ ನಾನು ಕೇಳೋದು ನಾನೇನ್ ಇಷ್ಟರು ಗುರುಜಿ. ಬಟ್ ನಿಮ್ಮ ಮಗ ನಿಮ್ಮ ಮಗಳು ಇವರೆಲ್ಲ ಮಾತಾಡ್ಕೊಂಡು ಚೆನ್ನಾಗ್ ಅವ್ರ? ಎಲ್ಲ ಇವತ್ತಿಗೆ ಅವರು ಚೆನ್ನಾಗಿದೆ ಸರ್. ಯಾರಿಗೇನ್ ಕೊರತೆ ಇಲ್ಲ ಗುರುಜಿ. ನಾನು ಹೇಳ್ತೀನಿ ಗುರುಜಿ, ಅಲ್ಲಪ್ಪ ನೀನ್ ಇನ್ನ ಈ ವಯಸ್ಸಿನಾಗ ದುಡ್ತಿಗಿ ಮಾಡ್ತಿ ಯಾವ್ದೋ ₹4 ಹಿಂದಕ್ಕೆ ಅವನಿಗೆ ಒಂದ್ ಹೆಣ್ಣು ಒಂದು ಗೊಂಡೈತಿ ಗುರುಜಿ. ಏನ್ ಅವ್ನ ಅತ್ತೆ ಮಾವನ್ನ ಇಲ್ಲ, ಅವ್ರನ್ನ ಶ್ರೀಮಂತ್ರಲ್ಲ, ಅವರು ದುಡಿದ್ರೆ ಬಾನ ದೊಡ್ಡದ್ರ ಜ್ಞಾನ ಅನ್ನಂಗ ಅಂತ ಹುಡುಗಿನ ಮಾಡ್ಕೊಂಡ. ನಾನು ಓದಿಲ್ಲ. ಕಾರ್ ಡ್ರೈವರ್ ಕೆಲಸ ಮಾಡ್ತಾನಂತ ಗುರುಜಿ.
ಅತ್ತಂದೇನ್ ದೊಡ್ಡ ವಯಸ್ಸಲ್ಲಿ ಇನ್ನ 10 ವಯಸ್ಸಿನಾರಿ ಲಗ್ನ ಆಗಿಲ್ಲ ಗುರುಜಿ ಅಂತಂದ್ ಮಾಡ್ಕೊಂಡ್ 2 ಮಕ್ಳು. ಆಯ್ತು. ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಮಗಳು ಟೀಚರ್ ಕೆಲಸ ಮಾಡ್ತಾರೆ, ಮೊಮ್ಮಗ ಹಾಸ್ಟೆಲ್ ಇದ್ದಾನಾ? ಮೊಮ್ಮಗ ಹಾಸ್ಟೆಲ್ ಇದ್ದಾನ ಗುರುಜಿ. ಈಗ ನೀವು ಮನೆಯಲ್ಲಿ ಮಗಳು ಬರೋ ವರ್ಷಕ್ಕೆ ನಿಮ್ ಕೈಲಾದ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ತೀರಾ? ಅಡಿಗೆ ಮಾಡೋದ್ ಮಧ್ಯಾಹ್ನಕ್ಕ ರಾತ್ರಿಗೆ ಆಗ್ಲಿ ಒಂದ್ ಸ್ವಲ್ಪ ಬಟ್ಟೆ ಕಸ ಮುಸಿರೆ, ಕಸ ಅಂತ ಗುರುಜಿ, ಮುಸಿರೆ ಬಟ್ಟೆ ಅಂತ ಯಾವ್ದೋ ಸುಮ್ನೆ ಋಣಗೂ ತಿನ್ನಬಾರ್ದಂತ ಅವ್ರು ಬೈತಾರ. ನೀನ್ ಸ್ವಲ್ಪ ರೆಸ್ಟ್ ತಗಮ್ಮ ಮಾಡ್ಬೇಡ ನಾನ್ ಬಂದ್ ಮಾಡ್ಕೊಂತ. ನಾನು ಋಣಗಳು ತಿನ್ನಬಾರ್ದನ್ನ ಕೈ ಕಾಲು ಗಟ್ಟಿ ಇದಾವಲ್ಲ. ಅಯ್ಯೋ ಹಾಗಿಲ್ಲ ಹೇಗೆ ಅನ್ಕೊಳ್ತೀಯವ? ಈಗ ಮಗಳು ಸ್ವಲ್ಪ ಚೆನ್ನಾಗಿ ಮುತುವರ್ಜಿ ಮಾಡಿಕೊಂಡು ಏನು ಮುಖ ಸೆಂಡ್ರಿಸ್ಕೊಳ್ದಂಗೆ ಮಾಡ್ಕೊಂಡು ಹೋಗ್ತಾರಾ? ಏನ್ ಗುರುಜಿ? ಮಗಳು ಸ್ವಲ್ಪ ಏನು ಮುಖ ಸೆಂಡ್ರಿಸ್ಕೊಳ್ದಂಗೆ ಚೆನ್ನಾಗಿ ಏನ್ ನನ್ ಮೇಲೆ ಹಂಗ್ ಚಂದ್ರಸೋದಲ್ಲ ಗುರುಜಿ. ಪಾಪ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಚೆನ್ನಾಗಿ ನಾನು ಒಂದ್ 3 ತಿಂಗಳು ಮತ್ತೆ ಆಪರೇಷನ್ ಆದ್ಮೇಲೆ 3 ತಿಂಗಳು ಬೆಡ್ ರೆಸ್ಟ್ ಇದ್ರಿ ಎಲ್ಲ ಮಾಡಿಟ್ಲು ಗುರುಜಿ. ಅವಾಗ ನಾನ್ ಸಲುವಾಗಿ 1 ವರ್ಷ ಸ್ಕೂಲೇ ಬಿಟ್ಟಿದ್ಲು ಗುರುಜಿ. 1 ವರ್ಷ ಸ್ಕೂಲೇ ಬಿಟ್ಲು. ಅವ್ರು ದುಡ್ದಿದ್ದು ಒಂದಿಷ್ಟು ಇದು ಕೊಟ್ಟು ಗುರುಜಿ. ಅದ್ರಾಗ ಬಂದು ಬಡ್ಡಾಗ ಅದು LIC ಅದು ಅಂತ ಇದು ಅಂತ ಹಂಗ ಮಾಡ್ಕೊಂತ ಬಂದೇನ್ ನೋಡಿ ಗುರುಜಿ. ಅಲ್ಲಿ ತನಕ ಅವ್ರ ದುಡ್ಡು ನಾನು ವೇಸ್ಟ್ ಮಾಡ್ಲಾರ್ದಂಗ ಖರ್ಚಿ ನಡ್ಸೋದ್ರಾಗ ನಡ್ಸ್ಕೊಂಡು ಸ್ವಲ್ಪ ಉಳಿಸ್ಕೊ ಅಂತ ಬರ್ತಾ ಇದ್ದೀನಿ ನೋಡಿ ಗುರುಜಿ. ಅಲ್ಲಿಗೆ ಅಷ್ಟು ಇದು ಮಾಡಿಬಿಡಿ ಅಮ್ಮ. ಏನ್ ಉಳಿಸಿ ಯಾರ್ ತಿಂತಾರೋ ಯಾರೇನ ಇದ್ದದ್ರಾಗ ಶಾಂತಿಯಿಂದ ಇದ್ದು ನೆಮ್ಮದಿಯಿಂದ ತಿಂದು ಸಾಯೋದು ಅಂತ ಬೈತಿರ್ತಾವ ಗುರುಜಿ. ಅಲ್ಲಮ್ಮ ತಿನ್ನೋದಲ್ಲ, ಅದೇನ್ ನೀನ್ ಇವತ್ತು ದಿನ ಒಂದ್ ಕೊಲ್ಲು ತೆಗೆದ್ರೆ ಗುಡ್ಡ ಅಂತದ ಸವಿತೈತಿ. ಹೌದಿಲ್ಲ ಗುರುಜಿ? ದಿನ ಇವಾಗ ದೊಡ್ಡ ಗುಡ್ಡ ಇರ್ತತ್ ಗುರುಜಿ. ಇದು ಒಂದ್ ದಿನ ಒಂದೊಂದು ಕಲ್ಲು ತಕ್ಕಂತ ಬಂದ್ರೆ ಗುಡ್ಡನೇ ಸವಿತೈತಲ್ಲ ಗುರುಜಿ. ಕೂಡಿಟ್ಟದ್ದು ಯಾವತ್ತು ಕರಗ್ಲೇಬೇಕಲ್ವಾ? ಕರಗ್ಲೇಬೇಕು. ಕೈ ಬಂದ ಕರಗ್ತಾನ ಗುರುಜಿ. ಅದೇ ಕೂತು ಹುಂಡರೆ ಕುಡುಕೆ ಹೊನ್ನು ಸಾಲದು ಅಂತ. ಅದಕ್ಕೆ ಇವಾಗ ನೋಡಿ ಬಿಟ್ಟಿದ್ದಂಗ ನನಗೆ ಮೊನ್ನೆ 1.5 ಲಕ್ಷ ಹಾಸ್ಪಿಟ್ಲಿಗೆ ಇರ್ತದೆ. ಯಾವ ಟೈಮ್ಗೆ ಏನ್ ಬರ್ತಲ್ಲ ಗುರುಜಿ, ಒಬ್ಬ ಕೈ ಚಾಚ್ಲಾರ್ದಂಗ. ಅದು ಭವಿಷ್ಯದಲ್ಲಿ ಆಪತ್ ಕಾಲ ಅಂತ ಹೇಳಿ ಕೇಳಿ ಬರಲ್ವಲ್ಲ ಅವು. ಬರಲ್ಲ ಗುರುಜಿ. ಮುಂಜಾಗ್ರತಾ ದೃಷ್ಟಿಯಿಂದ ಒಂದಷ್ಟು ಕೂಡಿಡೋದು ಸಂಸಾರಸ್ಥ. ನೀವು ಸನ್ಯಾಸಿಗಳಾಗಿದ್ರೆ ಕೂಡಿಡೋದು ಬೇಕಿರ್ಲಿಲ್ಲ. ಮಕ್ಕಳು ಸಂಸಾರ ಅಂದಾಗ ಯಾವಾಗ ಮಧ್ಯರಾತ್ರಿಯೋ ಮಧ್ಯಾಹ್ನವೋ ಸಂಜೆಯೋ ಬೆಳಗ್ಗೆ ಯಾವ ಆಪತ್ತು ಯಾವಾಗ ಬಂದು ಒದಗುತ್ತೋ ಗೊತ್ತಿಲ್ಲ. ಹಾಗಾಗಿ ಮೈಯೆಲ್ಲ ಎಚ್ಚರವಾಗಿರಬೇಕು, ನಡಿಬೇಕಾದ್ರೆ ಎಚ್ಚರವಾಗಿ ನಡಿಬೇಕು. ಅದನ್ನು ಮೀರಿಯೂ ಏನು ಆಯ್ತಲ್ಲ ಅದನ್ನು ಪರಿಹರಿಸ್ಕೊಳ್ಲಿಕ್ಕೆ ಆಸ್ಪತ್ರೆ ಖರ್ಚುಗಳೆಲ್ಲ ಆಗ್ತವೆ. ಹಾಗಾಗಿ 100 ರೂಪಾಯಿ ದುಡಿದ್ರೆ 20 ರೂಪಾಯಿ ಎತ್ತಿಡಬೇಕು, 20 ರೂಪಾಯಿ ಅನುಭವಿಸಬೇಕು, 20 ರೂಪಾಯಿ ಇನ್ವೆಸ್ಟ್ ಮಾಡಬೇಕು, ಇನ್ನು ಉಳಿದಿದ್ದನ್ನ ನಾಳೆಗೆ ಅಂತ ಕೂಡಿಡಬೇಕು. ಹೀಗೆ 100 ರೂಪಾಯಿ ದುಡ್ಡು 100 ರೂಪಾಯಿನೂ ಖರ್ಚು ಮಾಡೋದು ಈ ಕುಡುಕರು ಪೊರ್ಕಿಗಳು ಮಾಡೋ ಕೆಲಸ. ಸಂಸಾರ ಅಂದಾಗ ನಾಳೆಗೆ ಅಂತ ಸ್ವಲ್ಪ ಎತ್ತಿಡೋದು. ಅದು ಯಾಕಂದ್ರೆ ಅವ್ರಿವ್ರನ್ನ ಕೇಳಿ ಕೈ ಕಾಲು ಹಿಡಿಯೋದಕ್ಕಿಂತ ನಾವೇ ಸ್ವಲ್ಪ ಸೇವಿಂಗ್ ಮಾಡಿಕೊಂಡು, ಈಗ ನಿಮ್ಗೆ 1.5 ಲಕ್ಷ ಆಯಿತು, ಕಷ್ಟ ಆಗುತ್ತಲ್ವ ಅದು. ಹಾಗಾಗಿ ಆಯ್ತವ. ಇದೆಲ್ಲ ಕತೆ ಕೇಳಿದ್ಮೇಲೆ ನನಗನ್ಸಿದ್ದು ಒಂದು ಮಾತು ಬಂತು ನಿಮ್ಮ ಬಾಯಿಂದ ಶುರುವಿನಲ್ಲಿ, ಅಲ್ಲೆಲ್ಲವೂ ಮಧ್ಯದಲ್ಲಿ ಒಂದು ಕಡೆ ಯಾಕೋ ಎಲ್ಲ 2ನೇ ಸಂಬಂಧವೂ ಈ ರೀತಿ ಆಯಿತು, 1ನೇ ಸಂಬಂಧವೂ ಈ ರೀತಿ ಆಯಿತು. ಜನ ಸ್ವತಃ ಒಡ ಹುಟ್ಟಿದವನು ಒಂಚೂರು ವಿಷ ತಂದು ಕೊಟ್ಬಿಡ್ತೀನಿ ಕುಡಿದು ಸಾಯು ಅನ್ನೋ ಮಟ್ಟಕ್ಕೆ ಹೇಳಿದಾಗ, ಹಾಗೆ ಸಮಾಜ ನಿಮ್ಮನ್ನು ಭಾರ, ನಿಮ್ಮನ್ನು ದಡ್ಡರು, ನಿಮ್ಮನ್ನು ಅಯೋಗ್ಯರು ಅಥವಾ ನಿಮ್ಮನ್ನು ದುರಾದೃಷ್ಟವಂತರು ಅಂತ ಆಡ್ಕೊಳ್ಳೋ ಸಮಯದಲ್ಲಿ ನಿಮ್ಮಿಂದ ಒಂದು ಮಾತು ಬಂತು, ಎಲ್ಲಿ ಸೋತೋ ಅಲ್ಲೇ ಗೆದ್ದು ನಿಲ್ಲಬೇಕು, ಎಲ್ಲಿ ಬಿದ್ದೋ ಅಲ್ಲೇ ಎದ್ದು ನಿಲ್ಲಬೇಕು ಅಂತ ಒಬ್ಬ ತಾಯಿಯಾಗಿ ಮಗಳಿಗೆ ಆ ಸಮಯದಲ್ಲಿ ನೀವು ಧೃತಿಗೆಟ್ಬಿಟ್ಟಿದ್ರೆ ನಿಮ್ಮ ಮಗಳಿಗೆ ಇನ್ನೂ ಕಷ್ಟವಾಗ್ತಿತ್ತು. ಬೇಕಾದಂಗ ಗುರುಜಿ, ಅದೇ ನನ್ನ ಮಾತಿಗೆ ಒತ್ತಿಗೆ ಅದನ್ನೇ ಹೇಳ್ತೀನಿ ಗುರುಜಿ. ನಾನು ಒತ್ತಿಗೆ ಅದನ್ನೇ ಹೇಳ್ತೀನಿ. ನಾಲ್ಕು ದುಡ್ಡಿದ್ರೆ ನಮ್ಮವರು ಕಣ್ಣವರು, ದುಡ್ಡಿದ್ರೆ ದೊಡ್ಡಪ್ಪ. ಇಲ್ಲಿ ನನಗೆ ಬಹಳ ವಿಷಾದ ಅನ್ನಿಸ್ತಾ ಇರೋದು ಏನವ್ವ ಅಂದರೆ, ಮನೆ ಮಗನಾದವನು ಬಹುಶಃ ತಿಂಗಳಿಗೆ 10,000 ತಂದು ಕೊಟ್ಬಿಟ್ಟಿದ್ರು, ಇವತ್ತಿಗೆ ನಿನ್ನ ಮನೆ ಇನ್ನೊಂಚೂರು ಅಂದರೆ ನಿನ್ನ ಬೆಳವಣಿಗೆಯ ವೇಗ ಇನ್ನೊಂಚೂರು ಜಾಸ್ತಿ ಆಗೋದು. ಬೆಳವಣಿಗೆ ಆಗ್ತಿದೆ, ಬಟ್ ವೇಗ ಇನ್ನೊಂಚೂರು ಜಾಸ್ತಿ ಆಗೋದು. ಆದರೆ ಇಲ್ಲಿ ಮನೆಯ ಮಗನಾದವನು ಹೇಗೆ ಇರಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರ್ಬಿಡ್ತು. ಆಯ್ತು, ಮಗ ಹುಟ್ಟಿದಾಗ ಇವನು ಗಂಡು ಮಗು, ಇವನು ಹೆಣ್ಣು ಮಗು ಅಂತ ಅನಿಸುತ್ತೆ. ಬೆಳೀತಾ ಈಗ ನಿನ್ನ ಮಗಳೇ ಮಗ ಆಗಿದ್ದಾನಲ್ವಾ. ಮತ್ತಿಲ್ಲಿ ಗಂಡು ಮಗು ಹೆಣ್ಣು ಮಗು ಏನು ವ್ಯತ್ಯಾಸ ಇದೆ? ಹಿಂದೆ ಒಂದು ಕಾಲ ಇತ್ತು, ಅಯ್ಯೋ ಹೆಣ್ಣು ಮಗು ಹುಟ್ಟುಬಿಟ್ರೆ ಮನೆಗೆ ಭಾರ,
ಇವತ್ತು ನೋಡವ ನಿನಗೆ ಒಂದು ತುತ್ತು ಅನ್ನ ಹಾಕಿ ಏನು ಯೋಚನೆ ಮಾಡಬೇಡವ ನಾನು ಇದ್ದೀನಿ ಅಂತ ಭರವಸೆ ಕೊಡ್ತಾ ಇರೋದು ಗಂಡು ಮಗು ಅಲ್ಲ, ಹೆಣ್ಣು ಮಗು. ಹೌದು ಗುರುಜಿ. ಅಂದ್ರೆ ಇಲ್ಲೇ ಅರ್ಥವಾಗುತ್ತೆ, ಇವತ್ತು ಕಾಲ ಬದಲಾಗಿದೆ. ಗಂಡು ಮಗ ಇದ್ಬಿಟ್ರೆ ನಮ್ಮನ್ನು ಮೆರೆಸ್ಬಿಡ್ತಾನೆ, ಏನಿಲ್ಲ, ಗಂಡು ಮಗನೇ ಇವತ್ತು ಈ ಸ್ಥಿತಿಗೆ ತಂದಿರೋದು. ಹೆಣ್ಣು ಮಕ್ಕಳು ಅಯ್ಯೋ ನಾವು ಮದುವೆ ಮಾಡಿಕೊಡ್ಲಿಕ್ಕೆ ಖರ್ಚು ಅದು ಇದು ಏನಿಲ್ಲವ. ಈಗ ನಮ್ಮಲ್ಲಿ ಈ ಓರಿ ಹಸು ಇವುಗಳಿಂದ ಉಳುಮೆ ಮಾಡೋದು ನೋಡಿದ್ದೀರಾ? ಎಮ್ಮೆಯಿಂದ ಉಳುಮೆ ಮಾಡೋದು ಇಲ್ಲಿ ಬಹಳ ಕಡಿಮೆ, ಹೌದಲ್ಲ? ಅದು ಹಾಲು ಕೊಡುತ್ತೆ ಅಂತ ಇಟ್ಕೊಳ್ತಾರೆ. ಅದನ್ನು ಬಿಟ್ಟು ಈಗ ಸೀಮೆ ಹಸು ಅಂತಾರೆ. ಅದೇನಾದರೂ ಗಂಡು ಸೀಮೆ ಹಸ ಅಂದರೆ ಒಂದು ಸೀಮೆ ಹಸು ಗಂಡು ಮರಿಗೆ ಜನ್ಮ ನೀಡ್ತು ಅಂದ್ರೆ ಗಂಡು ಮರಿನ ತಕ್ಷಣ ಸಾಬ್ರು ಕೊಟ್ಬಿಡ್ತಾರೆ, ಅಥವಾ ಯಾರೋ ಅದನ್ನು ಕುಯ್ಕಂತಿನರಿ ಕೊಟ್ಬಿಡ್ತಾರಂತೆ. ಅಂದರೆ ಗಂಡು ಸೀಮೆ ಹಸು ಈ ಕಡೆ ಮರಿ ಹಾಕಲ್ಲ, ಹಾಲು ಕೊಡಲ್ಲ, ಉಳುಮೆ ಮಾಡ್ಲಿಕ್ಕೆ ಆಗಲ್ಲ, ಇದು ಬೇಡ ಅಂತ. ಅಂದ್ರೆ ಮನುಷ್ಯ ಒಂದು ಹೆಣ್ಣು ಮಗುವನ್ನ ಈ ರೀತಿ ಪಶುವನ್ನ ಹೇಗೆ ಸೀಮೆ ಕರು ಗಂಡು ಕರು ಹುಟ್ಟಿದಾಗ ಇದು ಬೇಡ ಅಂತ ಮನೆಯಿಂದ ಇನ್ಯಾರಿಗೋ ಕಟುಕನಿ ಕೈಗೆ ಕೊಡ್ತಾರೋ ಹಾಗೆ ಒಂದು ಹೆಣ್ಣು ಮಗುವನ್ನು ನೋಡೋ ಕಾಲ ಒಂದು ಕಾಲ ಇತ್ತು, ಇವಾಗಲೂ ಇದೆ. ಇವತ್ತು ನಿನ್ನ ಬದುಕನ್ನು ಉದಾಹರಣೆಗೆ ತಗೊಳ್ಳವ, ಆಕೆ ದುಡ್ದಾಕೋದು ಒಂದು ಕಡೆ, ಆದರೆ ಈ ಸಮಯದಲ್ಲಿ ಅಯ್ಯೋ ನಿನ್ನ ವಯಸ್ಸಾದವಳು ನಮ್ಗೊಳ್ಳೆ ಕಾಟ ಅಂತ ಒಂದು ಮಾತು. ಅಂದರೆ ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಮುಖ ಸೆಂಡ್ರಿಸ್ಕೊಂಡಂಗೆ ಮಾಡ್ತಾಳ, ಯಾಕಂದರೆ ನಾನು ಇವತ್ತು ತುಂಬ ಕಥೆಗಳು ನೋಡ್ತಾ ಇದ್ದೀನವ. ಬಟ್ ಅಂಥದ್ರಲ್ಲಿ ನಿಮ್ಮ ಮಗಳು ಈ ಸಮಯದಲ್ಲಿ ಆಕೆಗಾಗಿರೋದು ಅನ್ಯಾಯನೇ. ಅದು ಎಲ್ಲಿಂದ ಶುರುವಾಯಿತು? ತಂದೆ ತಾಯಿಗಳಾಗಿ ನೀವು ಮಾಡ್ಕೊಂಡು ಒಂದಷ್ಟು ಎಡವಟ್ಟುಗಳು ಆಕೆ ಬದುಕು ಹಿಂಗಾಯಿತು. ಅವತ್ತು ನಿನ್ನ ಗಂಡನು ನೀನು ಅಯ್ಯೋ ನಮಗೆ ಗೊತ್ತಿರಲಿಲ್ಲ ಸರ್ ಆಮೇಲೆ ಗೊತ್ತಾಯಿತು. ನೋಡಿ ನನಗೆ ನೀವು 16 ವರ್ಷಕ್ಕೆ ಮದುವೆ ಮಾಡಿದ್ರಿ, 17 ವರ್ಷಕ್ಕೆ ಅವಳು ಒಂದು ಮಗುವಿಗೆ ಜನ್ಮ ನೀಡಿದ್ಲು, ಆಮೇಲೆ ಗಂಡ ಅದು ಮಗುವಿಗೆ ಜನ್ಮ ನೀಡಿರಲಿಲ್ಲ, ಗಂಡ ಸತ್ತು ಹೋದ್ರು, ಆಮೇಲೆ ಇನ್ನೊಂದು ಮದುವೆ ಮಾಡಿದ್ರಿ ಅವನು. ಅಂದರೆ ಒಂದ್ಸರಿ ತಪ್ಪೋದು ಹೋಗಿ 2 ಸರಿ ಅದೇ ಆದಾಗ ಆಕೆಯ ಹೃದಯ ಎಷ್ಟು ಚೂರಾಗಿರ್ಬೇಕು. ಹೆಣ್ಣೊಂದು ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ, ಆಕೆಯಿಂದ ಭಗವಂತ ಕಿತ್ಕೊಂಡ ಅನ್ನೋದಕ್ಕಿಂತ ಹೆತ್ತವರಾಗಿ ನೀವು ಕೂಡ ಅಲ್ಲಲ್ಲಿ ಎಡವುದ್ರಿ. ಆಯ್ತು, ವಿಧಿಯಾಟ ಹಂಗಿತ್ತು ಅಂತ ಅಂದ್ಕೊಳ್ಳೋಣ. ಬಟ್ ಇವತ್ತು ಅದು ಯಾವುದನ್ನು ಲೆಕ್ಕಿಸದೆ ಒಂದು ಕಡೆ ಮಕ್ಕಳಿಗೆ ಪಾಠ ಮಾಡಿ, ಅಥವಾ ಒಂದು ಕಡೆ ವಿದ್ಯಾ ಕೇಂದ್ರದಲ್ಲಿ ಕೆಲಸ ಮಾಡಿ, ಸರಸ್ವತಿ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾಳೆ, ಒಂದು 4 ಕಾಸು ದುಡ್ಕೊಂಡು ಬಂದು ತಾಯಿಯನ್ನು ಹೀಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನೀವು ಒಂದು ಮಾತು ಬಳಸಿದ್ರೆ ಅಯ್ಯೋ ನಾನು ಋಣದಲ್ಲಿರಬಾರ್ದಲ್ಲ ಸ್ವಾಮಿ, ಹಾಗೇನಿಲ್ಲವ. ನೀನೊಬ್ಬ ತಾಯಿಯಾಗಿ ಏನು ಅವತ್ತು ಯಾವುದೋ ಪಿ ಜಿಲಿದ್ದುಕೊಂಡು ಯಾವುದೋ ಗುಡಿಸ್ಲಲ್ಲಿದ್ದುಕೊಂಡು ಊರಿಂದ ಊರಿಗೆ ಈ ಸಂಜೆ ಇಲ್ಲಾದರೆ ನಾಳೆ ಬೆಳಿಗ್ಗೆ ಅಲ್ಲಿ ಎಷ್ಟು ಪಾಡುಪಟ್ಟುಕೊಂಡು ಎಲ್ಲವನ್ನು ಮಾಡ್ದಲ್ಲ, ಒಬ್ಬ ತಾಯಿಯಾಗಿ ನೀವು ಗಂಡ ತಪ್ಪದಾರಿ ಹಿಡಿದಾಗ ಹೆಂಡತಿಯಾದವರು ಕೂಡ ಬಿಡು ಗಂಡನೇ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋಕ್ಕೆ ತಪ್ಪು ಮಾಡೋ ಈ ಕಾಲದಲ್ಲಿ ನೀವು ಗಂಡ ಬಿಟ್ಟು ಹೋದ್ರೇನು ಮಕ್ಕಳನ್ನು ಎಲ್ಲೂ ಕೂಡ ನೀರು ಈ ಸಂಸಾರದ ಅಥವಾ ಸಮಾಜದ ಈ ನಿಂದನೆಯ ಸಮುದ್ರದಲ್ಲಿ ಕೊಚ್ಚಿ ಹೋಗದ ಹಾಗೆ ಆ ಮಕ್ಕಳನ್ನು ಕಾಪಾಡಿಕೊಂಡು ಬಂದು ಗುಡಿಸ್ಲಲ್ಲಿ ಚಿಕ್ಕ ಮನೆಯಲ್ಲಿ 2 ಬಾಣಂತಾನ ಮಾಡಿ ಕಳಿಸಿರೋ ಒಬ್ಬ ತಾಯಿಯಾಗಿ ನಿನ್ನ ಪಾದಕ್ಕೆ ದೊಡ್ಡ ಶರಣು. ಯಾಕಂದರೆ ನೀನು ಬದುಕು ದೊಡ್ಡವ. ಸಾವು ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ಹಗಲು ಬರ್ಬೋದು, ರಾತ್ರಿ ಬರ್ಬೋದು, ಗೊತ್ತಿಲ್ಲ. ಬಟ್ ಅಂತಿಮವಾಗಿ ನೀವು ಎಷ್ಟು ಹಣ ಗಳಿಸಿದ್ರಿ, ನಿಮ್ಮ ಬ್ಯಾಂಕಲ್ಲಿ ಎಷ್ಟಿತ್ತು ಅನ್ನೋದು ಮುಖ್ಯ ಆಗಲ್ಲ. ಸಾಯೋ ಸಮಯದಲ್ಲಿ ಮುಖ್ಯವಾಗುವುದು ಏನಂದರೆ ಯಮದೂತರು ಬಂದು ಅಥವಾ ಸಾವು ಕಾಲ ಬಂದು ನಿನ್ನನ್ನು ಕರ್ಕೊಂಡು ಹೋಗೋ ಸಮಯದಲ್ಲಿ ನಿನ್ನ ಕರ್ತವ್ಯ ನೀನು ಚೆನ್ನಾಗಿ ಮಾಡ್ದ. ಅದು ಗುಡಿಸ್ಲಲ್ಲಿ ಮಾಡೋದು, ಅರಮನೆಯಲ್ಲಿ ಮಾಡೋದು ಬೇಕಿಲ್ಲ, ಬಾಣಂತನ ಮಾಡೋದು ಒಬ್ಬ ತಾಯಿಯಾಗಿ ನಿನ್ನ ಕರ್ತವ್ಯ. ಅಯ್ಯೋ ಮನೆ ಚಿಕ್ಕದು ಅಂತ ನೀನು ಏನು ಕಾರಣ ಹೇಳಿ ತಪ್ಪಿಸ್ಕೊಳ್ಳಿಲ್ಲ, ಮಾಡಿಬಿಟ್ಟಲ್ಲವ. ಅಂದರೆ ಜೀವನದ ಸಾರ್ಥಕತೆ ನಿನ್ನ ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ ಇದೆ, ಅಥವಾ ಎಷ್ಟು ಅಮೌಂಟ್ ಇದೆ, ಅಥವಾ ನಿಂದು ಎಷ್ಟು ದೊಡ್ಡ ಮನೆ, ಅಥವಾ ನಿನ್ನ ಹತ್ರ ಎಂಥ ಕಾರ್ ಇದೆ, ಅಥವಾ ನಿನ್ನಿಂದ ಎಷ್ಟು ಜನ ಜೈಕಾರ ಆಗ್ತಾರೆ, ಜೀವನದ ಸಾರ್ಥಕತೆ ಇದರಲ್ಲಿಲ್ಲ. ಒಬ್ಬ ತಾಯಿಯಾಗಿ ಮನೆಯ ಯಜಮಾನಿಯಾಗಿ ನಿನ್ನ ಕರ್ತವ್ಯ ಅದೆಷ್ಟು ಕಷ್ಟ ಬಂದರೂ ನಿನ್ನ ಕರ್ತವ್ಯ ನೀನು ಮಾಡಿ ಮುಗಿಸ್ದಲ್ಲ, ಅಲ್ಲಿಗೆ ನಿನ್ನ ಬದುಕು ಸಾರ್ಥಕವಾಯಿತು. ಹಾಗಾಗಿ ಇಲ್ಲಿ ಮೊಮ್ಮಗನ ಆಟವನ್ನು, ಮೊಮ್ಮಗನ ಬದುಕನ್ನು ನೋಡ್ತಾ ಮಗಳಿಗೂ ಸ್ವಲ್ಪ ಬುದ್ಧಿವಾದ ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾ ನಿನ್ನ ಸಮಯ ಬಂದಾಗ ನೀನು ಹೊರಡ್ತಾ, ಯಾರ ಬಗ್ಗೆನೂ ಯೋಚನೆ ಬೇಡ. ಎಲ್ಲಿವರೆಗೂ ಯಾರ ಬಾಯಿಗೂ ಸಿಗದಂಗೆ ಬಂದಿದ್ದೀಯ. ಇಂಥ ಸಮಯದಲ್ಲಿ ನನಗೆ ನಿಮ್ಮ ಮಗಳ ಬಗ್ಗೆ ಬಹಳ ಖುಷಿ ಇದೆ. ಯಾಕಂದರೆ 2 ಜೀವನದಲ್ಲಿ ಸೋಲುಗಳು ಮೋಸಗಳು ನಡೆದಾಗಲೂ
ಮಗನನ್ನ ಕಾರಣವಾಗಿಟ್ಕೊಂಡು, ಯಾಕಂದ್ರೆ ನಿಮ್ಮ ಮಗಳಿಗೆ ಬದುಕಲಿಕ್ಕೆ ಒಂದು ದೊಡ್ಡ ಕಾರಣ ಏನಂದ್ರೆ ಆ ಸಂತಾನ, ಆ ಮಗು. ಹೌದು ಗುರುಜಿ. ಹೌದಲ್ಲವಾ? ಅದೇ ಇವಾಗ ಅವ್ನ 8ನೇ ಕ್ಲಾಸ್ ಗುರುಜಿ, ಅದಕ್ಕೆ 70 ಗುರುಜಿ. ಇನ್ನೊಂದ್ 2 ವರ್ಷ ಆದ್ಮೇಲೆ ಅವನ್ ಖರ್ಚು ಬರ್ತತಮ್ಮ. ಇದ್ದದ್ರಾಗ ಹೊಂಚ್ಕೊಂಡು ಹಿಡ್ಕೊಂಡು ಕೈ ಹಿಡ್ಕೊಂಡು ಇದ್ರೆ ನಾಳೆ ಕಾಲೇಜ್ ಅಂತ ಒಂದ್ ಬರ್ತಾವ. ನಮ್ಗೆ ನಾಸ್ತಿಲ್ಲ ಗುರುಜಿ, ನಮ್ಗೆ ತವ್ರ ಮನೆಯವ್ರ ಬೇಕಾದಂಗ ಇದಾರೆ ಗುರುಜಿ. ಒಬ್ರು ಒಂದು ಆ ಮಟ್ಟಿನ ಒಂದು ಚಿಕ್ಕ ಮನೆಯಲ್ಲಿ 2 ಹೆಣ್ಣು ಮಕ್ಕಳು ಬಾಣಂತನ ಮಾಡೋ ಅಂತಹ ಕಷ್ಟ ಸಮಯದಲ್ಲೇ ನಿನಗೆ ಯಾರು ಆಗಿಲ್ಲ. ಅವತ್ತು ಅಕ್ಕಿ ತಂದು ಕೊಟ್ರು, ಅದನ್ನ ತಂದು ಕೊಟ್ರು, ಇವ್ರು ಯಾರು ಒಡ ಹುಟ್ಟಿದವ್ರಲ್ಲ. ಅಲ್ಲ ಗುರುಜಿ, ಬೇರೆ ನೋಡವ್ವ, ಜೀವನ ಹೀಗೆ. ಯಾರೋ ಅಪರಿಚಿತರು ಬಂದು ಬಾಯಿಗೆ ನೀರು ಬಿಡ್ತಾರೆ, ಪರಿಚಿತರೆಲ್ಲ ಸತ್ತ ಮೇಲೆ ಮಣ್ಣಿಗೆ ಎಳ್ ಕಳಿಸಿದ್ರೆ ಬರ್ತಾರೆ. ಬೇಡ, ನಮ್ ಕಡೆ ಇದೆ, ನಮ್ ತವ್ರ ಮನೇಲಿ ಅಷ್ಟಿದೆ ಇಷ್ಟೇ ಬೇಡವ್ವ. ನಿನ್ನ ಜೀವ, ನಿನ್ನ ಭಾವನೆಗಳಿಗೆ, ನಿನ್ನ ಕಷ್ಟಗಳಿಗೆ ಬೆಲೆ ಇಲ್ಲದ ಕಡೆಯಿಂದ ಹಣ ಬಂದರೂ ಕೂಡ ಅದು ಅವರು ತುಂಬಾ ಬೇಜಾರು ಮಾಡ್ಕೊಂಡೆ ಅಥವಾ ನಿನ್ನನ್ನು ಅಯ್ಯೋ ಏನೋ ಕೊಡಬೇಕು ಅಂದ್ಕೊಂಡೆ ಕೊಟ್ಟಿರ್ತಾರೆ. ಬೇಡ, ಈ ಸಮಯದಲ್ಲಿ ನಿನ್ನ ಮಗಳಿಗೆ ಹೇಳಬೇಕಾಗಿರೋದು ನೋಡವ, ಈಗ ಯಾಕಂದ್ರೆ ಮಗ ಬರದೆ ಹೋದ್ರು, ನಿನ್ನ ತವ್ರ ಮನೆಯವರು ಬರದೆ ಹೋದ್ರು, ನಿನ್ನ ಮಗಳಿಗೆ ಆ ಬದುಕನ್ನು ನಡೆಸುವಷ್ಟು ಶಕ್ತಿ ಈಗ ನಿನಗೆ, ನಿನ್ನ ಮಗಳಿಗೆ, ನಿನ್ನ ಮೊಮ್ಮಗನಿಗೆ, ಈ 3 ಜನನ ಸಾಕಲಿಕ್ಕೆ ಭಗವಂತ ದಾರಿ ಮಾಡಿಕೊಟ್ಟಿದ್ದಾನೆ. ಬೇಕಾದ ಗುರುಜಿ ಇವತ್ತಿಗೆ ಎಲ್ಲನ ವರ್ಗೋ ಗುರುಜಿ, ಅಷ್ಟು ಗೌರವ ಐತೆ ನನ್ನ ಮಗಳಿಂದ. ನಿನ್ ಧ್ವನಿ ಕೇಳ್ತಾ ಇಲ್ಲವಾ? ನನ್ನ ಮಗಳಿಂದ ನನಗೆ ಎಲ್ಲಿಗನ್ನ ಹೊರಗೆ ಹೋಗ್ಲಿ ಗುರುಜಿ, ಅಷ್ಟು ಗೌರವ ಐತೆ ಗುರುಜಿ. ಅಷ್ಟೇ ತಾಯಿ, ಬಹಳ ಮುಖ್ಯವಾಗಿ ನನ್ನ ಮಗಳಿಗೆ ಕೂಡ ಪ್ರತಿಯೊಬ್ರು ಗೌರವ ಕೊಡ್ತಾರ ಗುರುಜಿ. ಎಲ್ಲನ ಇವಾಗ ಮನೆ ಬಾಡಿ ಮನೆ ಗುರುಜಿ, ಸ್ವಂತ ಮನೆ ಇಲ್ಲ ಗುರುಜಿ. ಎಲ್ಲೆನ್ನ ಸಾಮಾನ್ ಇಡ್ಬೇಕಾದ್ರೆ ಗುರುಜಿ ಎಲ್ಲಾರು ಬಂದು ಹೆಲ್ಪ್ ಮಾಡ್ತಾರ, ಒಬ್ರು 1 ರೂಪಾಯಿ ಇಸ್ಕೊಳ್ಳೋದಲ್ಲ ಗುರುಜಿ. ಯೋಚನೆ ಮಾಡಿಬಿಡ ತಾಯಿ, ನಿನ್ನ ಮಗಳ ಗರ್ಭದಲ್ಲಿ ಜನಿಸಿರೋ ಆ ಮಗು ನಿನ್ನ ಮಗಳಿಗೆ ಒಂದೊಳ್ಳೆಯ ಬದುಕನ್ನ, ಸಂತೋಷವನ್ನ, ನೆಮ್ಮದಿಯನ್ನ ಕೊಡ್ತಾನೆ. ಈಗ ನಿನ್ನ ಪಾಲಿಗೆ ಸಿಕ್ಕಿರೋದಿಷ್ಟವ, ಅದು ಬಾಡಿಗೆ ಮನೆಯೋ ಸ್ವಂತ ಮನೆಯೋ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಗುಡಿಸ್ಲಲ್ಲಿದ್ರು ಅಲ್ಲೊಂಚೂರು ನೆಮ್ಮದಿಯಾಗಿ ನಿದ್ದೆ ಬರ್ಬೇಕಂದ್ರೆ ಮನಸ್ಸಲ್ಲಿ ತೃಪ್ತಿ ಇರಬೇಕು, ಅತೃಪ್ತಿ ಇರಬಾರ್ದು. ಅಯ್ಯೋ ನನಗದು ಬೇಡ. ಈಗ ನಾನು ಇವಾಗಲೂ ಹೇಳ್ತೀನವ, ನೀವು ನನ್ನ ವಿಡಿಯೋಗಳನ್ನು ಗಮನಿಸಿದ್ರೆ ನಮ್ಮ ತಾಯಿ ಕೊಂಡ್ಕಂಡ ಈ ಜಾಗ, ಅವತ್ತು ನಾವು ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಓದ್ತಾ ಇದ್ದು, ನಮ್ಮ ತಾಯಿ ಏನು ಇಡ್ಲಿ ಮಾರಿ, ಗಾರೆ ಕೆಲಸ ಮಾರಿ ಒಂದು ಸೈಡ್ ತಗೊಂಡು, ಈಗೇನೋ ಭಗವಂತನ ದಯೆಯಿಂದ ನನಗೆ ಮನೆ ಕಟ್ಟುವ, ಆಶ್ರಮ ಕಟ್ಟುವ ಶಕ್ತಿ ಕೊಟ್ಟ. ಆದರೆ ನಮ್ಮ ತಾಯಿ ಕಳೆದ 20 ವರ್ಷದಿಂದ ಎಷ್ಟು ಚಿಕ್ಕ ಮನೆ, ನಾವು ಊರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನ್ನು ಕರೆಸ್ಕೊಳ್ತಾ ಇದ್ರು ನಮ್ಮವ್ವ. ಮಗನನ್ನು ನೋಡ್ಬೇಕು ಅಂದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಬರ್ತಿದ್ದು. ಎಷ್ಟು ಚಿಕ್ಕ ಮನೆ ಅಂದ್ರೆ, ಊರಿಂದ ನನ್ನ ಅಜ್ಜಿ, ನನ್ನ ತಾತ, ನಾನು ಬಂದ್ರೆ ಮಲ್ಕೊಳೋಕ್ ಜಾಗ ಇರ್ತಿಲ್ಲ, ಅಷ್ಟು ಪುಟ್ಟ ಮನೆ. ಇವನ್ ಇಲ್ಲಿಗೆ ಬರೋಗಿಂತ ಮುಂಚೆ ಕೂಡ. ಹಾಗಾಗಿ ನಾನು ಹೇಳೋದು, ಯಾರು ಹಾಗೆ ಇರಲ್ಲವ. ಪರಿಶ್ರಮ, ಬದುಕಲು ಅದೃಷ್ಟ ಅನ್ನೋದು ಬಹಳ ಮುಖ್ಯವ. ನಿರಂತರ ತುಂಬಾ ದುರಾದೃಷ್ಟಗಳನ್ನು ನಿನ್ನ ಮಗಳು ನೋಡ್ಬಿಟ್ಟಿದ್ದಾಳೆ. ಒಂದು ಅದೃಷ್ಟ ಹೇಗೆ ಬರುತ್ತೆ ಅಂದ್ರೆ, ನಿನ್ನ ಮಗಳಲ್ಲ, ನಿನ್ನ ಮಗಳ ವಂಶ ಅಥವಾ ನಿನ್ನ ಮೊಮ್ಮಗನ ವಂಶ ಮುಂದಿನ 4-5 ತಲೆಮಾರು ಕಷ್ಟಪಡದೆ ಅಥವಾ ನಿಮ್ಮ ಹಂತ ಗುಡಿಸ್ಲಲ್ಲಿ ವಾಸ ಮಾಡುವಷ್ಟು ಕೆಟ್ಟ ಬಡತನ ಯಾರಿಗೂ ಬರಲ್ಲವ. ನಿನ್ನ ಮಗಳ ಬದುಕಿನ ಮುಂದಿನ ದಿನಗಳು ಚೆನ್ನಾಗಿದ್ದಾವೆ. ಯಾಕಂದ್ರೆ ಎಲ್ಲಿವರೆಗೂ ವಿಧಿ ಅವಳಿಗೆ ತುಂಬಾ ನೋವು ಕೊಟ್ಬಿಟ್ಟಿದೆ. ಹಾಗಾಗಿ ನಿನಗೆ ವ್ಯಥೆ ಬೇಡ. ಹೀಗೆ ಇರಲ್ಲವ ನಿನ್ನ ಮೊಮ್ಮಗ. ಒಂದು ಸಂತಾನ ಇರೋದಕ್ಕೆ ನಿಮ್ಗೊಂದು ಭರವಸೆ ಇರಬೇಕು. ಈಗ ಒಂದು ಮಗು ಇಲ್ಲ ಅಂದಿದ್ರೆ ಏನ್ ಕಾರಣ ಇರ್ತಿತ್ತು ನಿಮ್ಗೆ? ಹಾಗಾಗಿ ಗುಡಿಸಲೋ, ಅರಮನೆಯೋ, ಹಗಲೋ ರಾತ್ರಿಯೋ, ಕಷ್ಟವೋ ಸುಖವೋ ನಿಮ್ಮ ಪಾಲಿಗೆ ಬಂದದ್ದು. ಈಗ ಇದೇ ಯಾರೋ ನಿಮ್ಮ ತವ್ರ ಮನೆಯವರು ಒಂದು 20,000, 50,000, 1,00,000 ಖರ್ಚು ಮಾಡಿ ಒಂದು ಸೀಟ್ ಮನೆ ಕಟ್ಸ್ಕೊಟ್ಬಿಟ್ರು, ಸ್ವಂತ ಕಟ್ಸ್ಕೊಟ್ಬಿಟ್ಟಿದ್ರು ಅಂದ್ಕೊಳ್ಳಿ, 50 ಜನ ಕೇಳ್ಕೊಂಡು ಬರೋರು. ಅವ್ರು ಬೀದಿಲಿ ಎದುರ್ಕೊಂಡು ನಾನು ಮಾಡಿದೆ. ಇವತ್ತಲ್ಲ, ಮುಂದೆ ನಿನ್ನ ಮೊಮ್ಮಕ್ಳು ಕಾಲಕ್ಕೆ. ಅಂದ್ರೆ ಅಂತ ಹಂಗಲ್ ಬದುಕದಾಗ ತಿಂದನ್ನ ಜೀರ್ಣ ಆಗಲ್ಲವಾ? ಗುರುಜಿ, ನಾನು ಹಂಗಂತೇಳಿ ಇವತ್ತಿನವರೆಗೆ ನಾನು ತವ್ರ ಮನೆಯವ್ರ ಮುಂದೆ ನಾನು ಒಂದು ನಿನ್ ಧ್ವನಿ ಕೇಳ್ತಾ ಇಲ್ಲವಾ? ಅಲ್ಲ ಗುರುಜಿ, ನಮ್ ತವ್ರ ಮನೆಯವ್ರ ಮುಂದೆ ನಾನು ಏನೇನೇನೇನು 1 ರೂಪಾಯಿ ಕೇಳಕ್ ನನಗೆ ಅನ್ನೋದಲ್ಲ.
ಮಸ್ತ್ ಇದ್ವಿ ಅಂತ ಹೇಳ್ತಾ ಇದ್ದೀನಿ ಗುರುಜಿ. ಏನಂತ? ನಾನು ಚೆನ್ನಾಗಿದ್ವಪ್ಪ, ನಮ್ಗೆ ಏನಂತ ಹೇಳ್ತಾ ಇದ್ದೀನಿ ಗುರುಜಿ. ನಾನು ಒಬ್ರ ಮುಂದೆ ಒಂದ್ ಹಿಂಗಂತ ನಾನು ಒಬ್ರ ಮುಂದೆ ಒಟ್ಟ ಕೊಡಲ್ಲ ಗುರುಜಿ. ನೀನ್ ಚೆನ್ನಾಗಿ ಇದೆಯಲ್ವಾ? ಚೆನ್ನಾಗಿಲ್ಲ ಚೆನ್ನಾಗಿದೀವಿ ಅಂತ ಹೇಳ್ತಾ ಗುರುಜಿ. ಒಬ್ರು 1 ರೂಪಾಯಿ ಕೈ ಚಾಚಲ್ಲ ಗುರುಜಿ. ಬೇಡ 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 ಬೇಡ, ನೀನ್ ಚೆನ್ನಾಗಿ ಇದೀಯ, ಆ ಕಾರಣಕ್ಕೆ ನೀನ್ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಕೊಳ್ಬೇಕು. ಹಂಗೇನೆ ಹೇಳ್ತಾ ಇದ್ದೀನಿ ಗುರುಜಿ. ನಮ್ಗೆ ಜಾಗದಲ್ಲಿ ಜಿಲ್ಲೆಯಲ್ಲೇ ಒಂಚೂರು ಓಡಾಡ್ಕೊಂಡು ನೋಡವ್ವ, ಒಂದೊತ್ತಿನ ಊಟಕ್ಕೆ ಕಷ್ಟ. ಅಜ್ಜಿ ತಾತ್ದಿರೆಲ್ಲ ಹೂ ಮಾರ್ತಿದ್ದಾರಲ್ಲ, ಅವ್ರ ಕತೆ ಏನು? ದಯವಿಟ್ಟು ಸ್ವಲ್ಪ 4 ದಿಕ್ಕಿನಲ್ಲಿ ಜಗತ್ತು ನೋಡವ್ವ. ಇದು ನಿನ್ನಂತೆ ಮನೇಲಿ ಒಂದು ಹೊತ್ತು ಮಲ್ಕೊಳಕ್ಕೂ ಟೈಮ್ ಇಲ್ಲ, ಹೊರಗಡೆ ಹೋಗಿ ಏನೋ ಹೂ ಮಾರೋಣ ಅಂದ್ರೆ ಯಾರು ತಗೊಳ್ತಾ ಇಲ್ಲ, ಅಜ್ಜಿದಿರು ಅಳ್ತಾ ಓಡಾಡ್ತಿದ್ದಾರೆ, ಜಗತ್ತು ತುಂಬಾ ಏನೇನೋ ನಡೀತಾ ಇದೆಯವ. ಹಾಗಾಗಿ ನಿಮ್ಗೆ ನಾನು ನೀವೆಷ್ಟು ಅದೃಷ್ಟವಂತರು ಅಂತ ನೆನಪು ಮಾಡ್ತಾ ಇದ್ದೀನಿ. ದಯವಿಟ್ಟು ಏನು ಆಗೋಗಿದೆಯೋ ಅದೆಲ್ಲ ಮುಂದಿನ ಜನ್ಮಕ್ಕೆ ಒಂದು ಮೆಟ್ಟಿಲು, ಮುಂದಿನ ಜನ್ಮಕ್ಕೆ ಒಂದು ಪಾಠ ಅಂದುಕೊಂಡು ಎಲ್ಲವನ್ನ ಮಡಿಯಲ್ಲಿ. ಯಾರೂ ಕೆಟ್ಟವರಲ್ಲವ, ಎಲ್ಲ ಅವರವರವರವರವರವ್ರ ವಿಧಿ ನಿರ್ಣಯಿಸಿಬಿಡ್ತು. ಅಲ್ಲಲ್ಲಿ ನಮ್ಮ ತಪ್ಪುಗಳು ಕೆಲವಷ್ಟಾದೋ, ಕೆಲವೊಂದು ಹೊರಗಡೆಯಿಂದ ಮೋಸ ಆದೋ, ಇಲ್ಲಿ ಇವರೇ ಹಂಗೆ ಮಾಡಿದ್ರು ಇವರೇ ಮೋಸ ಮಾಡಿಬಿಟ್ರು ಅಂತ ಇಲ್ಲ, ನಾವು ಮಾಡ್ಕೊಂಡು ಎಡವಟ್ಟುಗಳು 1-2. ಆಯ್ತಮ್ಮ. ಅದೇ ಗುರುಜಿ, ಆದ್ರೆ ಪ್ರತಿಯೊಬ್ರು ಯಾರನ್ನಾಗಲಿ ಗುರುಜಿ ಏನನ್ನ ಕೊಟ್ಟು ತಗೊಂಡೋಗ್ಬಿಡು ಕೇಳಕ್ ಹೋದ್ರೆ ನನ್ನ ಇದ್ ಮಾಡ್ತಾ ಗುರುಜಿ. ಸುಮ್ನಿದ್ರೆ ಯಾರು ಕೊಡ್ತಾರ ಗುರುಜಿ ಮನೆಗ್ ಬಂದು? ಏನ್ ಏನೋ ದುಡ್ಡಿನ ವಿಷಯ ಆದಾಗಲಿ ಗುರುಜಿ. ಅಲ್ಲವಾ, ನಿಮಗ್ ಸೇರ್ಬೇಕಾದ್ದನ್ ಕೇಳೋದ್ರಲ್ಲಿ ತಪ್ಪಿಲ್ಲ. ನೋಡ್ ಗುರುಜಿ, ನಾನು ಅದನ್ನೇ ಹೇಳ್ತೀನಿ. ಸುಮ್ಮನಿದ್ರೆ ಇವಾಗ ಯಾರ ಮನೆಗೆ ಇದ್ದಲ್ಲಿ ಬಂದು ಯಾರು ಕೊಡಲ್ಲ ಗುರುಜಿ, ಹೌದಲ್ಲ ಗುರುಜಿ? ನಾನು ಅದನ್ನ ಮಾಡ್ತೀನಿ ಗುರುಜಿ. ಅದಕ್ಕೊಂದೇ ಸ್ವಲ್ಪ ಆಯ್ತವ, ನೀನು ನಿನ್ ತವ್ರ ಮನೆ ವಿಚಾರ ಹೇಳ್ತಾ ಇದೀಯ, ಹೌದಲ್ಲ? ಅದಲ್ಲ ಗುರುಜಿ, ನಾವ್ ಇವಾಗ ನಮ್ಮ ಕೈಲಿಂದ ಯಾರನ್ನ ಇಟ್ಕೊಂಡಿರ್ತಾರಲ್ಲ ಗುರುಜಿ, ಅದನ್ನ ಕೇಳ್ಬೇಕವ. ಅದನ್ನ ಅದನ್ನ ಕೇಳಬೇಕು. ಅದು ತಪ್ಪಲ್ಲ. ನಿನ್ ಮಗಳಿಗೆ ಬಹುಶಃ ಆ ಅನುಭವ ಇಲ್ಲದೆ ಇರ್ಬೋದು. ಒಬ್ಬ 1 ರೂಪಾಯಿನೂ ಕೂಡಿಟ್ಕೊಂಡ್ ಬಂದಿರೋ ನಿಮ್ಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಅದೇ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಕೊಟ್ಟಿರೋದು ನೀವು ಕೇಳಿ, ತೊಂದರೆ ಇಲ್ಲ. ಬಟ್ ಮಗಳು ಏನ್ ಮಾಡ್ಕೊಂಡು ಹೋಗ್ತಿದ್ದಾಳೋ ಆಕೆಯ ದಾರಿಗೆ ನೀವು ಅಡ್ಡ ಬರಬೇಡಿ. ಅಥವಾ ಆಕೆಗೆ ಡಿಸ್ಟರ್ಬ್ ಆಗೋ ತರ ಮನೆಯಲ್ಲಿ ಏನು ಗೊಂದಲ ಜಗಳ ಆಗಬಾರ್ದು. ಇಲ್ಲ ಗುರುಜಿ, ಅದೇನಿಲ್ಲ ಗುರುಜಿ. ಅಮ್ಮನಂತೆ ನಾವ್ ಅಷ್ಟೇ, ಏನಿದೆ ಅಂತ ಏನಿಲ್ಲ ಗುರುಜಿ. ಆಯ್ತು ತಾಯಿ, ನಿನ್ ಒಳ್ಳೆ ಮಾತಾಡ್ತಾವ ಗುರುಜಿ. ನಿನ್ನ ಮೊಮ್ಮಗನಿಗೆ ಶುಭವಾಗಲಿ. ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನ ಕೊಟ್ಟು ನಿನ್ನ ಮಗಳು, ನಿನ್ನ ಪೂರ್ತಿ ಕುಟುಂಬವನ್ನ, ಅದು ನಿನ್ನ ಗಂಡ, ಮಗ, ಸೊಸೆ, ಮಗಳು, ಚಿಕ್ಕ ಮಗಳು ಎಲ್ಲರನ್ನು ಸೇರಿ ನನ್ನ ಹಾರೈಕೆ. ಭಗವಂತ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ. ಇರೋ 4 ದಿನ ಅರಿತು ಬೆರೆತು ನಡೆಯುವ ಬದುಕು ನಮ್ಮದಾಗಬೇಕು. ಬೇರ್ಪಟ್ಟು ನಡಿಲಿಕ್ಕೆ ಹೋದ್ರೆ ಎಷ್ಟು ದಿನ ಬದುಕಬಹುದು? ಈ ಬದುಕು ಸಿಕ್ಕಿರೋದು ಅರಳಬೇಕು, ಬೆರಿಬೇಕು. ಇಲ್ಲ ನಾನು ಬೇರೆ ಮದುವೆ ಹೋಗ್ತೀನಿ, ನಾನು ಬೇರೆ ಇರ್ತೀನಿ. ಈ ಬೇರೆ 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 ಅಂತ ಹೋಗೋರೆಲ್ಲ ಯಾರೋ 3ನೇವ್ರ ಮಾತು ಕೇಳಿ ಹೋಗೋದು. ಗುರುಜಿ ಮಾತಾಡ್ತಾ ನೋಡಿ ಗುರುಜಿ ಮಗಳು. ಹಲೋ, ನಮಸ್ತೆ ತಾಯಿ. ಹಲೋ, ಆರಾಮಿದ್ದೀರಾ? ನಮಸ್ತೆ. ಬಹಳ ಚೆನ್ನಾಗಿದ್ದೀನವ, ನೀನ್ ಹೇಗಿದ್ದೀಯವ? ಚೆನ್ನಾಗಿದ್ದೀನಿ. ಅಮ್ಮ ಆಕ್ಚುಲಿ ತುಂಬಾ ಸರಿ ಟ್ರೈ ಮಾಡ್ತಾ ಇದ್ಲು. ನಾನು ಈಗ ಜಸ್ಟ್ 5 minutes ಬ್ಯಾಕ್ ಬಂದೆ ಅಷ್ಟೇ. ನಾನು ಮಾತಾಡ್ತಿದ್ದೀನಿ ಅಂತಂದು ನನಗ್ ಡೌಟ್ ಬಂತು, ಸುಮ್ಮನೆ ಮಾಡ್ತಿರ್ತಾಳ ಅಂತ. ನಾನು ಯೂಟ್ಯೂಬ್ ಆನ್ ಮಾಡಿ ನೋಡ್ಕೊಂಡ್ ಲೈವ್ ಮಾತಾಡ್ತಿದಾರಲ್ಲ ಅಂತ ನಾನು ಈಗ ಹೊರಗಡೆ ಬಂದೆ ಅದಕ್ಕೆ ಅಮ್ಮನ ಹತ್ರ. ಪಾಪ ನೋಡಿ, ಅಮ್ಮ ಎಷ್ಟು ಅವ್ರ ಬದುಕಿನ ಕತೆ ಹೇಳ್ತಾ ಇತ್ತು ನಿಮ್ ಬಗ್ಗೆ. ನೋಡಿ, ಯಾರೋ ಕೆಲವು ಮಾಡೋದು ಎಡವಟ್ಟುಗಳಿಗೆ ಒಬ್ಬ ಮಗಳಾಗಿ ನಿರಂತರ ನೋವು ತಿಂದಿದ್ದೀಯ. ಆದ್ರೆ ಈಗ ಒಬ್ಬ ಮಕ್ಳಿಗೆ ಪಾಠ ಮಾಡಿಕೊಂಡು ಯಾರ ಬಾಯಿಗೂ ಸಿಗದಂಗೆ ಮಗುವನ್ನ ಹಾಸ್ಟೆಲ್ ಓಡಿಸ್ತಿದೆಯಂತೆ. ಖಂಡಿತ ಆ ಮಗು ನಿನ್ನ ಬಾಳಿಗೆ ಬೆಳಕಾಗುತ್ತೆ. ಆ ಮಗುವನ್ನ ಚೆನ್ನಾಗಿ ಓದಿಸು. ಈ ಆಡ್ಕೊಳ್ಳೋರು ಅವರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಬೇಡ. ಏನ್ ಪಾಠ ಮಾಡ್ತೀಯವ ನೀನು? ಇಲ್ಲ, ಆಕ್ಚುಲಿ ಒಂದು D.Ed ಆಗಿದೆ ಅಣ್ಣ. ನಂದು ಕನ್ನಡ ಟೀಚರ್ ಆಗಿ ಹೋಗ್ತಾ ಇದ್ದೆ. ಈಗ 5 to 6 years ಇಂದ ಲೈಬ್ರರಿಯನ್ ಅಂಡ್ ವಾರ್ಡನ್ ಆಗಿ ಮಾಡಿದೆ. ಗ್ರೇಟ್. ಈಗ ಬರೀ ಲೈಬ್ರರಿಯನ್ ಅಷ್ಟೇ ಮಾಡ್ತಾ ಇದ್ದೀನಿ. ಈಗ ಒಂದವ ಇಲ್ಲಿ ಕಂಡುಕೊಳ್ಬೇಕಾಗಿರೋದು, ಅದ್ 5,000ನೇ ಬರ್ಲಿ, ನಮ್ಮ ದುಡಿ ಮೇಲೆ ಬದುಕೋದು ಇದೆಯಲ್ಲ, ಅದು ಬೇರೆನೆ ಮಜಾ.
ಇಲ್ಲ ಈಗ ಪರವಾಗಿಲ್ಲ, ಸ್ವಲ್ಪ ಸ್ಯಾಲ್ರಿ ಚೆನ್ನಾಗ್ ಅನ್ಸುತ್ತೆ ನನಗೆ. ಆಯ್ತು, ಖಂಡಿತ ಒಳ್ಳೇದಾಗುತ್ತೆ. ಅದೇ ಟೈಮಿಗೆ ಮಗನ ಶಿಕ್ಷಣದ ಖರ್ಚು ಕೂಡ ಕಡಿಮೆ ಆಯ್ತು, ಹೌದಲ್ಲ? ಹೌದು ಹೌದು, ಮುರಾರ್ಜಿ ಆಯ್ತಲ್ವಾ. ಹಂಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಬರುತ್ತೆ. ಮೇಲಿದ್ದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರ ಮೇಲೆ ಹೋಗ್ಲೇಬೇಕು. ಮೇಲೆ ಹೋದಾಗ ಅಹಂಕಾರ ಬೇಡ, ಕೆಳಗಿದ್ದಾಗ ಕೀಳಿರಿಮೆ ಬೇಡ, ಹೌದು ಹೌದು. ತಿರುಗ್ತಾ ಇರ್ಬೇಕು. ಈಗ ಅಮ್ಮ ಏನೋ ವಯಸ್ಸಾಗಿ ಅಲ್ಲಿ ಮೂಲೆಯಲ್ಲಿ ಕೂತಿದ್ದಾರ, ಅವ್ರು ನಾಳೆ ಇಲ್ದಂಗ ಆಗ್ತಾರೆ. ಬಟ್ ಅವ್ರು ಕೂತಿರೋ ಮಂಚ ಅಲ್ಲಿ ಹಂಗೆ ಇರುತ್ತೆ, ಬಟ್ ಆ ಮಂಚದ ಮೇಲೆ ನಾವಿರ್ತೀವಿ ಅಷ್ಟೇ. ಹೌದು ಹೌದು. ಬಟ್ ಅಮ್ಮಗೊಂದು ಆಸೆ ಅಂದ್ರೆ ಎಲ್ಲರ ತರ ನಾವು ಮನೆ ಕಟ್ಕೋಬೇಕು, ಚೆನ್ನಾಗಿರ್ಬೇಕು ಹಂಗಂತ. ಬಟ್ ನನಗೆ ಇದ್ದದ್ರಲ್ಲೇ ಇರ್ಬೇಕು ಅಂತ ನನಗೆ. ಅಲ್ಲ, ನಾನು ಅದನ್ನೇ ಯಾಕೆ ಹೇಳಿದ್ದೀನಿ, ಯಾರೋ ಬಹುಶಃ ನಿಮಗೆ ನಿಮ್ ಕಷ್ಟ ನೋಡೋಕಾಗದೆ 1 ಲಕ್ಷ ಖರ್ಚು ಮಾಡಿ ಒಂದು ಸೀಟ್ ಮನೆ ಮಾಡಿ ಕೊಟ್ಬಿಟ್ಟಿದ್ರು ಅಂದ್ಕೊಳ್ಳೋಣ, 50 ಜನದ ಹತ್ರ ಹೇಳ್ಕೊಂಡು ತಿರುಗ್ತಾ ಇದ್ರು ಅಂತ. ಹೌದು ಹೌದು. ಸ್ವಂತ ಇವತ್ತು ನೋಡುವ, ಎಂದೋ ಒಂದ್ ದಿವಸ ಒಂದೊತ್ತಿನ ಊಟಕ್ಕಿರ್ಲಿಲ್ಲ, ಯಾರೋ 25 ಕೆಜಿ ಅಕ್ಕಿ ತಂದು ಕೊಡ್ತಾ ಇದ್ರು ನಿಮ್ ಬಾಣಿಂತ ಅನ್ನೋ ಸಮಯದಲ್ಲಿ. ಅಂತ ಸ್ಥಿತಿಯಿಂದ ಒಂಚೂರು ನಿಮ್ಮ ಅನ್ನ ನೀವು ಉಡ್ಸ್ಕೊಳಕ್ ಬಂದಿದ್ದೀರಾ, ಹಂಗೆ ಮುಂದೆ ಭೂಮ್ ತಾಯಿ ಒಲಿತಾಳೆ. ಅದು ಸುಮ್ನೆ ಆಗಲ್ಲ. ಮೊದಲ ಹಿಂದಿನ ಕಳೆದ 5 ವರ್ಷದಲ್ಲಿ ಇದ್ದದ್ದು ಈಗಿಲ್ಲ, ಈಗ ಮುಂದಿರೋದಿಲ್ಲ. ಅದು ಹಾಗೆ ಬೆಳವಣಿಗೆ ಆಗ್ತಾ ಇರುತ್ತೆ. ನಿನ್ನ ಪರಿಶ್ರಮ ಮತ್ತೆ ನಾನು ಇದೆಲ್ಲವನ್ನ ಮೀರಿ ನನ್ನ ತಾಯಿ ಆಸೆ ಈಡೇರಿಸ್ತೀನಿ ಅನ್ನೋ ಒಂದು ಭರವಸೆ ಇರಲಿ. ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ ಒಂದು ದೊಡ್ಡ ಗುರಿ ಇಟ್ಕೊಂಡ್ರೆ ನಮ್ಮ ಯೋಚನೆಗಳು ದೊಡ್ಡದಾಗೇ ಇರ್ತವೆ. ನಮ್ಮ ಗುರಿಯೇ ಚಿಲ್ಲರೆ ಆಗ್ಬಿಟ್ರೆ ನಮ್ಮ ಯೋಚನೆಗಳು ಚಿಲ್ಲರೆ ಆಗ್ಬಿಡ್ತವೆ. ನನ್ನ ಮಗನನ್ನ ನಾನೊಬ್ಬ ಡಾಕ್ಟರ್ ಮಾಡ್ತೀನಿ, ನಾನೊಬ್ಬ ಇಂಜಿನಿಯರ್ ಮಾಡ್ತೀನಿ, ಅಥವಾ ನಾನೊಬ್ಬ ಕವಿ ಮಾಡ್ತೀನಿ, ನಾನೊಬ್ಬ ಡ್ಯಾನ್ಸರ್ ಮಾಡ್ತೀನಿ. ಅಂದ್ರೆ ಮಕ್ಕಳ ಕುರಿತು ಎತ್ತುವರೆಗೊಂದು ಕನಸಿರಬೇಕು ಮಕ್ಕಳಿಗೆ. ಅಂದ್ರೆ ಒಂದು ದೊಡ್ಡ ಗುರಿ ಇದ್ರೆ ಚಿಕ್ಕ ಪುಟ್ಟ ಚಿಲ್ಡ್ರೆ ಫ್ರೆಂಡ್ಸ್ಗಳ ಹತ್ರ ನಾವು ಹೋಗಲ್ಲ. ನನಗೆ ತುಂಬಾ ಸರಿ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾರೆ, ಏನಪ್ಪಾ ನನ್ನ ಜೊತೆ ಸೇರೋದೇ ಇಲ್ಲ ನೀನು ಅಂತ. ಬಟ್ ನನಗಿರೋ ಫ್ರೆಂಡ್ಸ್ ಎಂತವ್ರು ಅಂತ, ನನಗಿಂತ 50-60 ಜ್ಞಾನಿಗಳು, ಚಿಂತಕರು, ಮಹಾತ್ಮರು, ಈ ಸ್ವಾಮೀಜಿಗಳು, ಇವರೇ ಇರೋದು ನನಗೆ ಫ್ರೆಂಡ್ಸು. ಅಂದ್ರೆ ನೀವು ಚಿಕ್ಕವರಾಗಿರ್ಬೋದು, ನಿಮ್ಮ ಕನಸು ಹೆಂಗಿದೆ ಅದೇ ಮನಸ್ಥಿತಿಯವರು ನಿಮಗೆ ಫ್ರೆಂಡ್ಸ್ ಇದ್ಬಿಟ್ರೆ ನೀವು ಬೇಗ ಉದ್ಧಾರ ಆಗ್ತೀರಾ. ನೀನು ದೊಡ್ಡ ಕನಸು ಕಾಣೋದು, ಬಟ್ ಇಲ್ಲಿ ಬಂದು ಬಾರ್ಗೋ ಸಿನಿಮಾಗೋ ಕರ್ಕೊಂಡೋಗೋ ಫ್ರೆಂಡ್ಸ್ ಇದ್ರೆ ನೀನು ಉದ್ಧಾರ ಆಗಲ್ಲ. ಕನಸು ದೊಡ್ಡದಿದ್ದಾಗ ಅದೇ ಕನಸನ್ನ ಹೊತ್ಕೊಂಡಿರೋ ಒಂದಷ್ಟು ಫ್ರೆಂಡ್ಸ್ ಜೊತೆ ಆದ್ರೆ ಬೇಗ ಕನಸನ್ನ ರೀಚ್ ಮಾಡಬಹುದು. ಕನಸು ಮಾತ್ರ ದೊಡ್ಡದಾಗಿದೆ, ಆದ್ರೆ ನಾವು ಸವಾಸ ಮಾಡಿರೋದೆಲ್ಲ ಈ ಪೊರ್ಕಿಗಳ ಜೊತೆ ಎಂದಾಗ ನಾವು ಬೇಗ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇವರು ನಮ್ಮ ತಲೆ ಕೆಡಿಸ್ಬಿಡ್ತಾರೆ, ನಮ್ಮ ಕನಸುಗಳು ಹಾಗೆ ಉಳ್ಕೊಂಡ್ಬಿಡ್ತವೆ. ಅದಕ್ಕೆ ದೊಡ್ಡವ್ರು ಏನು ಹೇಳಿದ್ರು, ನಿನ್ನ ಫ್ರೆಂಡ್ಸ್ ಯಾರು ಅಂತ ಹೇಳು, ಅವ್ರು ನೋಡಿ ನೀನ್ ಎಂತವನು ಅಂತ ಹೇಳ್ತೀನಿ ಅಂತ. ಹಾಗಾಗಿ ನಿಮ್ ತಾಯಿ ಆಸೆ ಸಹಜವಾಗಿ ಒಂದು ತುಂಬಾ ವರ್ಷದ ಆಯಸ್ಸನ್ನ ಕಳೆದಿರೋರ ಇದೇನಪ್ಪ ನಮ್ಮ ಜೀವನ ಇದೇ ಆಯ್ತು, ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಆಕೆ ಆಸೆ ಇರಬಹುದು. ಬಟ್ ನೀವ್ ಹೇಳೋದು ಸತ್ಯನೇ. ನಮ್ಮ ಪರಿಸ್ಥಿತಿ ಇವತ್ತಿಗೆ ಏನಿದೆ ಹೊಂದ್ಕೊಂಡು ಹೋಗ್ಬೇಕು. ಈಗ ನೀವು ಲೋನ್ ತಗೊಂಡು ಸಾಲ ಮಾಡಿ ಕಟ್ಟಬಹುದು, ಬಟ್ ಅದಾದ್ಮೇಲೆ ನೆಮ್ಮದಿಯಾಗಿ ಮಲ್ಕೋಕಾಲ. ಹೌದು ಹೌದು. ಇಲ್ಲ, ಅವ್ರಿಗೆ ಅಪ್ಪ ಅಮ್ಮ ಇಬ್ರಿಗೂ ಸ್ವಲ್ಪ ವಯಸ್ಸಾಯ್ತಲ್ವಾ, ಅವ್ರ ಏನಂತಿದಾರೆ, ಈಗ ನಾವಿದೀವಿ, ಮನೆ ಶಿಫ್ಟ್ ಮಾಡ್ಬೇಕಾರೆ ಯಾರೋ ಒಬ್ರು ಬರ್ತಾರಮ್ಮ ಹೆಲ್ಪ್ ಮಾಡ್ತಾರೆ, ನಾಳೆ ನಮಗೂ ಇದಾಯ್ತಂದ್ರೆ ನೀನ್ ಒಬ್ಳೆ ಹೆಂಗ ಅಂತ ಅದು ಒಂದ್ ಸ್ವಲ್ಪ ಈಗ ಯೋಚನೆ ಜಾಸ್ತಿ ಆಗಿದೆ. ಮಗನಿಗೆ 14 ವರ್ಷ, ಇನ್ನೊಂದ್ 5 ವರ್ಷ ಅವನೇ ನಿಂತು ಎಲ್ಲವನ್ನು ಮಾಡೋವಷ್ಟು ಆಗ್ತಾನೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡು ಮಗನನ್ನ ಸ್ವಲ್ಪ ಜೊತೆ ಇಟ್ಕೋ. ಹಾಸ್ಟೆಲಲ್ಲೇ ಬದುಕೋದು, ಆತನಿಗೆ ತಾಯಿ ಜೊತೆ ಕಳೆದ ಸಮಯನೇ ನೆನಪಿರಲ್ಲ. ಆಮೇಲೆ ಹೌದು ಹೌದು ಗುರೂಜಿ. ಯಾರಾದ್ರೂ ಮುಂದೆ ನಿಮ್ ತಾಯಿ ಜೊತೆ ಹೆಂಗಿದ್ದಪ್ಪ ಅಂದ್ರೆ, ಅಯ್ಯೋ ಇಲ್ಲ ಸರ್ ನಾನು ಬರೀ ಹಾಸ್ಟೆಲಲ್ಲೇ ಇದ್ದೆ ಅಂದ್ರೆ, ಇಲ್ಲ 10th ವರೆಗೆ ಬಿಡ್ತೀನಿ, ಆಮೇಲೆ ನನ್ ಜೊತೆ ಇಟ್ಕೊಂತೀನಿ. ಆಯ್ತು ಇರ್ಲಿ. 3 ಹೊತ್ತು ಊಟ ಚೆನ್ನಾಗಿ ಮಾಡ್ಕೊಂಡು, ಕೆಲಸ ಚೆನ್ನಾಗಿ ಮಾಡ್ಕೊಂಡು, ಎಲ್ಲರ ನಂಬಿಕೆ ಗಳಿಸ್ಕೊಂಡು ಪ್ರಮೋಷನ್ ಹಂಗೆ 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 ಎತ್ತರವಾಗಿ ಹೋಗು. ಯಾವುದಕ್ಕೂ ಹೊರಗಿನವ್ರು 1000 ತಲೆ ಕೆಡಿಸ್ಲಿ, ನಿನ್ನ ಮಗನ ಭವಿಷ್ಯಕ್ಕೂ ನೀನಿಡೋ ಪ್ರತಿ ಹೆಜ್ಜೆ ನಿನ್ನ ಮಗನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಎಚ್ಚರವಾಗಿರ್ಬೇಕು. ಮಕ್ಕಳು ಅಂದಾಗ ಸಾಮಾನ್ಯವಾಗಿ ಕೆಲವು ವಿಚಾರಗಳು ಬರ್ತವೆ. ತಾಯಿಯನ್ನ ಆಪರೇಷನ್ ಮಾಡಿಸಿ ಕಾಲ್ ಸರಿ ಮಾಡಿದ್ಯಾ, ಅದ್ಭುತನವನ್ನ ಅಣ್ಣನವನು ತೆಗೆದುಕೊಳ್ಬೇಕಾಗಿರೋದನ್ನ ಒಬ್ಬ ಮಗಳಾಗಿ ನಿನ್ನ ಕಷ್ಟ, ನಿನ್ನ ಒಳಗಿನ ದುಃಖದ ನಡುವೆಯೂ ನೀನು ಮಾಡ್ತಾ ಇದೀಯ, ತಾಯಿಯನ್ನ ಜೋಪಾನ ಮಾಡ್ತಾ ಇದೀಯ. ಅದ್ಭುತ. ಅಪ್ಪ ಅಮ್ಮ ಇಬ್ರು ಇದಾರೆ ನನ್ ಜೊತೆಲೆ. ಅಪ್ಪ ಈ ಸಿನಿಮಾದಲ್ಲಿ ಬರೋ ಅಡ್ವರ್ಟೈಸ್ ತರ ಹೋಯ್ತಾರೆ ಬರ್ತಾರೆ. ಆಕ್ಚುಲಿ ನಮ್ ಮನೆಯವ್ರ ಕಡೆನು ನಾವು ಏನೋ ಆಸ್ತಿ ಕೇಳಿಲ್ಲ ಗುರೂಜಿ. ಅಣ್ಣ 2ನೇ ಅವರು
ಹ್ಮ್ ಇವ್ರೇನಂತಿದ್ದಾರೆ, ಕೇಳ್ಬೋದಲ್ಲ ಮಗ ಇದಾನಲ್ಲ ಅಂತಿದ್ದಾರೆ. ಹೋಗ್ಲಿ ಬಿಡ್, ನನಗೇನು ಇಷ್ಟ ಇಲ್ಲ ಕೇಳಕ್ಕೆ ಅಂತ ನಾನು. ಅಲ್ಲ, ಕೇಳಿದ್ರೆ ಕೊಡ್ತಾರೆ ಅನ್ಸುತ್ತಾ? ಏನೋ ಅವ್ರೇನಂತಾರೆ ಹಾಗೆ ನೋಡಿದ್ರವ, ಯಾವುದು ನಿನ್ನ ಹಕ್ಕು ಅದನ್ನ ನೀನು ಅವಶ್ಯವಾಗಿ ಕೇಳಬಹುದು. ಅಲ್ಲಿ ಗೌರವ, ಅಲ್ಲಿ ನಾಚಿಕೆ, ಯಾಕಂದ್ರೆ ಅಲ್ಲೇನು ಹೋಗಿ ಸಂಸಾರ ಮಾಡಬೇಕಾಗಿಲ್ಲ. ಯಾವುದು ನಿನ್ನ ಹಕ್ಕು ಅದನ್ನಕ್ಕೆ ಬಂದ್ರ ಒಳ್ಳೇದು, ಬರ್ಲಿಲ್ವಾ ಆಯ್ತು. ಸುಮ್ನೆ ಯಾಕೆ ಅವ್ರ ಹತ್ರ ಹೋಗಿ ಎಲ್ಲ ಮಾತಾಡಿ ಇದಾಗಿ ಈಗ ಅಂಗಡಿಯವನ ಹತ್ರ ಹೋಗಿ 1 kg ಸಕ್ಕರೆ ಕೊಡಪ್ಪ ಅಯ್ಯೋ ಅವನೇನಾದ್ರು ಅಂದ್ಕೊಂಡ್ಬಿಟ್ರೆ ಅಂದ್ಕೊಂಡು ನಾನು ಅಂಗಡಿ ಉಳ್ಕೊಂಡ್ರಂಗೆ ಬರೀ ಹಾಲು ಕುಡಿಬೇಕಾಗುತ್ತೆ. ನನಗೆ ಅದೇ ಮೆಂಟಾಲಿಟಿ ಜಾಸ್ತಿ ಇದೆ. ಗೊತ್ತಾಯ್ತು ನನಗೆ ಆ ಸಂಕೋಚ, ಆ ಭಾವನೆ ಇದೆಯಲ್ಲ. ಈಗ ನೋಡುವ, ಅಲ್ಲೇ ಹೋಗಿ ಇದ್ದು ಅವರ ಮುಖಗಳನ್ನು ನೋಡಿ ಮುಖ ಸೆಂಡ್ರಿಸ್ಕೊಂಡು ಅಥವಾ ಮುಖ ಕಿವುಚ್ಕೊಂಡು ಓಡಾಡೋ ನೋಡ್ಕೊಂಡು ಬದುಕಬೇಕು ಅಂದ್ರೆ ಇಲ್ಲ ಸರ್ ನಂಗೆ ಹಂಗೆ ಬದುಕೋಕಾಲ ಅನ್ಬೋದು. ಕೇಳಿ ಅವ್ರ ಅಭಿಪ್ರಾಯ, ಅದು ನಿಮ್ಮ ಹಿರಿಯರು ಮಾಡಿಸಿ, ಲಾಯರ್ ಕೈಲಿ ಮಾಡಿಸಿ, ಅದಕ್ಕೊಂದು ಕಾನೂನಿದೆ. ಈಗೆಲ್ಲ ಹೋದ್ರು ಮುಂದಿನ 5 ವರ್ಷ ಆದ್ರೂ ನೀನು ಮಾಡಿಸ್ಬೋದವ. ಮಗನನ್ನು ಎದುರಿಗಿಟ್ಕೊಂಡು ನೀನು ಮಾಡಿಸ್ಬೋದು. ಬಟ್ ನಿನ್ ಧರ್ಮವಾಗಿ ಬರಬೇಕಾದದ್ದನ್ನು ನನ್ನದು ಯಾವುದು ನನ್ನದಲ್ಲವೋ ಅದಕ್ಕೆ ಆಸೆ ಬೀಳೋದು ಎಷ್ಟು ತಪ್ಪೋ, ಯಾವುದು ನನಗೆ ಬರಬೇಕು ಅದನ್ನು ಸುಮ್ಮನೆ ಪಡ್ಕೊಳ್ಳೋ ಪ್ರಯತ್ನ ಮಾಡದೇ ಇರೋದು ಅಷ್ಟೇ ತಪ್ಪು. ಯಾಕಂದ್ರೆ ಬರಬೇಕಾದದ್ದನ್ನ ನಾನು ತಿರಸ್ಕಾರ ಮಾಡಿದ್ರೆ ಮುಂದೊಂದು ದಿನ ನನಗೆ ಬೇಕು ಅಂದ್ರೂ ಅದು ಸಿಗಲ್ಲ. ಹಾಗಾಗಿ ನನ್ನದಲ್ಲದಕ್ಕೆ ಆಸೆ ಪಡೋದು ಎಷ್ಟು ತಪ್ಪೋ, ನನ್ನದನ್ನ ಪಡೆದುಕೊಳ್ಳದೆ ಸಂಕೋಚ ಮನೋಭಾವದಿಂದ ಬಿಟ್ಟುಕೊಟ್ರೆ, ಅದರಲ್ಲೂ ಹೆಣ್ಣು ಹೊನ್ನು ಮಣ್ಣು ಈ ವಿಚಾರ ಅದು ನಂದ ಅಥವಾ ಅದು ನನ್ನ ಪಾಲಿಂದ, ನಾನು ಅದನ್ನು ಸ್ವೀಕರಿಸಬೇಕು ಅಥವಾ ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅದು ಇವತ್ತಲ್ಲದೆ ಹೋದ್ರು ನಿನ್ನ ಮಗ ಬಂದ ಕಾಲದಲ್ಲಿ ಯಾರೋ ಒಬ್ರು ದೊಡ್ಡವ್ರನ್ನ ಹಿಡ್ಕೊಂಡು ಅವ್ರ ಮೂಲಕ ಅದನ್ನು ಮಾಡಿಸ್ಬೇಕು. ನೀನು ಹೋಗ್ಬೇಕು ಅಂದ್ರೆ ಒಂದು ದೊಣ್ಣೆ ಹಿಡ್ಕೊಂಡು ಹೋಗಿ ಕೇಳು ಅಂತಲ್ಲ. ನಿನಗೆ ಸಂಕೋಚ ಆದ್ರೆ ಅದಕ್ಕೆ ಅಂತ ಒಂದು ರೀತಿ ನೀತಿ ಇರುತ್ತೆ. ದೊಡ್ಡವ್ರನ್ನ ಕಳಿಸಿ ನೀನು ಒಂಚೂರು ನೋಡವಾ, ಒಂಟಿ ಹೆಣ್ಣಾಗಿ ಒಂಚೂರು ಮುಖ ಕೊಟ್ಟು ಮಾತಾಡಂಗಿರ್ಬೇಕು. ಏನಿಲ್ಲ ಅಂದ್ರೆ ಏನಿಲ್ಲ ಅನ್ಬೇಕು. ನೀನ್ ತಪ್ಪಿಲ್ಲ ಅಂದಾಗ ನೀನ್ ಮಾತಾಡ್ಬೇಕು. ಅಯ್ಯೋ ನಂಗೆ ಸಂಕೋಚ ಹಂಗಾಗ ಸಂಕೋಚ. ನಿನ್ ತಪ್ಪಾದಾಗ ನಿನ್ ಸಂಕೋಚ ಇಟ್ಕೊಳ್ಳವ, ಅಯ್ಯೋ ಕಣಪ್ಪ ನನ್ ತಪ್ಪಾಯ್ತು ಅಂತ. ನೀನ್ ತಪ್ಪೇ ಇಲ್ದಾಗ್ಲೂ ಸಂಕೋಚ ಪಡ್ತೀಯ ಅಂದ್ರೆ ನಿನ್ನ ಇವಳು ತಪ್ಪು ಮಾಡಿದಾಳೆ ಅನ್ಕೊಳ್ತಾಳೆ. ಈಗ ನೀನು ಹೋಗೋ ಶಾಲೆಯಲ್ಲಿ ನಿಂದೇನು ತಪ್ಪಿಲ್ಲ, ಬಟ್ ಎಲ್ಲ ಸೇರಿ ನಿನ್ನ ಮೇಲೆ ತಪ್ಪು ತೋರಿಸ್ಬಿಟ್ರು. ಅಯ್ಯೋ ನಂಗೆ ಮಾತಾಡೋಕೆ ರೂಢಿ ಇಲ್ಲ, ನಂಗೆ ಗೊತ್ತಿಲ್ಲ ಮಾತಾಡೋದು ಹೆಂಗೆ ಅಂತ, ಅಥವಾ ನಂಗೆ ಸಂಕೋಚ ಜಾಸ್ತಿ ಅಂತ ಅವರು ಏನು ಆಫೀಸ್ನವರು ಅಥವಾ ಸ್ಕೂಲ್ ಮ್ಯಾನೇಜರು ಸ್ಕೂಲ್ ಓನರು ಕರೆದು ಏನಮ್ಮ ನೀನು ಹಂಗೆ ಮಾಡ್ದನಮ್ಮ ಅಂದರೆ ಆ್ಯಕ್ಚುಲಿ ನೀನೇನು ಮಾಡಿಲ್ಲ, ಬಟ್ ನೀನು ಮಾತಾಡ್ಲಿಕ್ಕೆ ಸಂಕೋಚ ಅಂದಾಗ ನಿನ್ನ ಮೌನ ನೀನು ತಪ್ಪಿತಸ್ಥಳು ಅನ್ಸುತ್ತೆ. ಹೌದಲ್ಲ? ಹಾಗಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು. ಇರಲ್ಲ, ಒಬ್ಬ ಮಗನಾಗಿ ಮನೆ ನಡೆಸ್ಕೊಂಡು ಹೋಗ್ತಾ ಇದೆಯಾ, ನಿನಗೆ ಒಳ್ಳೇದಾಗ್ಲಿ. ಆ ತಾಯಿ ತಂದೆನ ಚೆನ್ನಾಗಿ ನೋಡ್ಕೊ. ನಿನ್ನ ಕೊನೆಯ ಸಮಯದಲ್ಲೂ ಭಗವಂತ ನಿನಗೆ ಒಳ್ಳೆ ಸೊಸೆ, ಒಳ್ಳೆ ಮಗ ಎಲ್ಲ ಚೆನ್ನಾಗಾಗುತ್ತೆ. ಧೈರ್ಯವಾಗಿರು. ನೀನು ಸ್ವಂತ ಮನೆ ಕಟ್ತೀಯ. ದೊಡ್ಡ ಗುಣ ಅಂದ್ರೆ ಇರೋಷ್ಟು ಮಾಡ್ಕೊಳ್ಳೋಣ ಅನ್ನೋ ಗುಣ ಇದೆಯಲ್ಲ, ಅತಿ ಆಸೆ ಪಡದೆ ಇರೋದು ಕೂಡ ಅದು ತುಂಬಾ ದೊಡ್ಡ ಗುಣ. ಆಯ್ತು ತಾಯಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲವ್ವ. ನೋಡಿ ಪಾಪ, ಮೊದಲನೇ ಮದುವೆ ಇವರ ತಂದೆ ಸ್ವಲ್ಪ ಅವನಿಗೆ ಕೊಡಬೇಕು ಅಂತ ಹಠ ಮಾಡಿದ್ರು. ಇನ್ನು ನೋಡಿ, ಹಂಗೆ ಹಠ ಮಾಡಿ ಮದುವೆ ಆಗಿ ಕುಡುಕ ಮದುವೆ ಆಯಿತು. 16 ವರ್ಷ 17 ವರ್ಷ ಗಂಡ ಸತ್ತು ಹೋದ. ಈಗ 17 ವರ್ಷಕ್ಕೆ ಗಂಡ ಸತ್ತು ಹೋಗಿ 17 ವರ್ಷಕ್ಕೆ ವಿಧವೆ ಎನಿಸ್ಕೊಳ್ಳೋದಿದೆಯಲ್ಲ, ಎಂಥ ದೊಡ್ಡ ಹೃದಯ ಚೂರಾಗುವಂತಹ ಸಂಗತಿ ಅದು. ಇವತ್ತು ಒಂದು ಪ್ರೀತಿಸಿದ ಹುಡುಗನಿಂದ ಒಂದು ಮೆಸೇಜ್ ಬರಲಿಲ್ಲ ಅಂದರೆ ನೇಣು ಹಾಕೊಂಡು ಸಾಯ್ತವೆ. ಅಂಥದ್ರಲ್ಲಿ ಒಂದು ಇಡೀ ಸಮಾಜದ ಎದುರು ಈ ಮಟ್ಟಕ್ಕೆ ಹಿನ್ನಡೆ ಅನುಭವಿಸೋದಿದೆಯಲ್ಲ ಒಂದು ಹೆಣ್ಣು. ಪಾಪ ಆಕೆಗೆ ಆ ಸಮಯಕ್ಕೆ ಅದರ ತೀವ್ರತೆ ಅರ್ಥವಾಗಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಒಬ್ಬ ಪ್ರಬುದ್ಧತೆ ಇರೋ ಹೆಣ್ಮಗಳಾದ್ರೆ ಅದು ಬಹಳ ದೊಡ್ಡ ನೋವದು. ಸಮಾಜ ಕೆಟ್ಟದಾಗ ನಡೆಸ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಬಟ್ ಅದೆಲ್ಲನೂ ಮೀರಿ ಈಗ ಆಕೆ ಸಾಯೋ ಆಲೋಚನೆ ಏನೂ ಇಲ್ಲದೆ ಎದ್ದು ನಿಲ್ತಾ ಇರೋ ಗಟ್ಟಿತನ ಇದೆಯಲ್ಲ,
ನೋಡಿ, ತುಂಬ ಹೆಣ್ಣು ಮಕ್ಕಳಿಗೆ ಇದು ಮಾದರಿ. ನಿಮ್ಮ ಗಂಡ ಅಥವಾ ಏನೋ ಮನೆಯಲ್ಲಿ ಕಷ್ಟ ಇಂಥದ್ದೇನೋ ಆದಾಗ ಎರಡು ಮದುವೆ ಆಗಿ ಇಬ್ಬರು ಗಂಡಂದಿರೂ ಕೂಡ ಈ ಮಟ್ಟಿಗೆ ಮೋಸ ಮಾಡಿದಾಗಲೂ ಇಲ್ಲ, ನನ್ನ ತಾಯಿ ನೋಡ್ಕೊಂಡಿರ್ತೀನಿ ಅಂತ, ಮಗುನ್ ನೋಡ್ಕೊಂಡಿರ್ತೀನಿ ಅಂತ ಬದುಕಿದ್ದಾರೆ, ಪ್ರಾಮಾಣಿಕವಾಗಿ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ತಾಯಿ ಕೂಡ ಎಷ್ಟು ಹೇಳ್ತಾರೆ, ಅಯ್ಯೋ ನಮ್ಮ ಮಗಳು ದೇವತೆ ಅಂತವಳು ಸರ್. ಮಗನ ವಿಚಾರ ನಾನು ಒತ್ತಿ ಕೇಳಿದೆ, ಏನವ್ವ ನಿನ್ನ ಮಗ ಸ್ವಲ್ಪ ನೋಡ್ಕೊಳ್ತಾನ, ಜವಾಬ್ದಾರಿ ತಗೊಳ್ತಾನ? ಅಯ್ಯೋ ಇಲ್ಲ ಸ್ವಾಮಿ, ಅವನೇನು ತಗೊಳ್ಳಲ್ಲ. ಹೆಚ್ಚಿಗೆ ಮಾತೇ ಆಡಲಿಲ್ಲ. ಅವನು ಬೇಗ ಆ ವಿಚಾರ ಆ ಕಡೆಗೆ ತಳ್ಳಿಬಿಟ್ಟು ಮತ್ತು ಮಗಳ ವಿಚಾರಕ್ಕೆ ಬರ್ತಿದ್ವು. ಅದು ಹಾಗೆ ಮಗಳು ದೇವತೆ ಅಂತೇವು. ಒಳ್ಳೇದಾಗಲವ ನಿನಗೆ.